Yes, thank you so much for joining. I hope you all will enjoy this session ಯಾಕಂದ್ರೆ ಟಾಪಿಕ್ ಹಂಗಿದೆ ವಿಷನ್ ಬೋರ್ಡ್. ಏನದು ವಿಷನ್? ನಮ್ಮ ಲಾಂಗರ್ ವಿಷನ್, ದೂರ ದೃಷ್ಟಿಯಲ್ಲಿ ಯೋಚನೆ ಮಾಡಿ ನಾವು ಅದನ್ನ ಇವಾಗ್ಲೇನೆ ನಮ್ಮ ಮ್ಯಾನಿಫೆಸ್ಟೇಷನ್ ಆಗಿದೆ ಅನ್ನೋ ತರ ವಿಜುವಲೈಸ್ ಮಾಡೋಕೆ ಈಸಿ ಆಗುವಂತಹ ಒಂದು ಬೋರ್ಡ್. ಓಕೆ, ಅದ್ರಲ್ಲಿ ಏನೇನ್ ಮೆನ್ಷನ್ ಮಾಡ್ತೀರಾ, ಯಾಕೆ ಅದು ವರ್ಕ್ ಆಗುತ್ತೆ, ಎಷ್ಟು ಜನಕ್ಕೆ ವರ್ಕ್ ಆಗಿದೆ, ಎಷ್ಟು ಜನಕ್ಕೆ ವರ್ಕ್ ಆಗಿಲ್ಲ. ಮೇ ಬಿ ಇಲ್ಲಿ ಎಷ್ಟೋ ಜನ ನನಗ್ ಗೊತ್ತಿರೋ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡ್ತಾ ಇದ್ದೀರಾ, ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ. ನನಗೆ ನನ್ನ ಲೈಫಲ್ಲಿ ತುಂಬಾನೇ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೆ, ಬಟ್ ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಫಸ್ಟೇ ಹೇಳಿದ್ದೆ ಅಲ್ವಾ, ಐ ಆಮ್ ಅ ಡ್ರೀಮಿ ಗರ್ಲ್ ಅಂತ ಹೇಳಿ. ನನ್ ಕೆಲ್ಸನೇ ಅದು, ಪ್ರತಿ ದಿನನೂ ಏನಾದ್ರೂ ಒಂದು ಫ್ಯೂಚರ್ ಬಗ್ಗೆ ಡ್ರೀಮ್ ಮಾಡೋದು. ಸೊ ಅದೇನೇ ಬೇರೆ ಸಿಚುವೇಶನ್ಸ್ ಏನೇ ಇರ್ಲಿ, ಐ ವಾಸ್ ಡ್ರೀಮಿಂಗ್ ಅಬೌಟ್ ಮೈ ಗುಡ್ ಲೈಫ್ ಅಂಡ್ ಐ ವಾಸ್ ಫೀಲಿಂಗ್ ಹ್ಯಾಪಿ. ನನಗೆ ನಾನು ಖುಷಿ ಪಡ್ತಾ ಇದ್ದೆ ನನ್ನ ಡ್ರೀಮ್ಸ್ ಇಂದ. ಓಕೆ, ಅದ್ರಲ್ಲಿ ಎಷ್ಟೋ ರಿಯಲೈಸ್ ಆಗಿದೆ, ಅಂದ್ರೆ ಅದು ಎಷ್ಟೊಂದು ಮ್ಯಾನಿಫೆಸ್ಟ್ ಆಗಿದೆ ನನ್ನ ಲೈಫಲ್ಲಿ. ಅದು ಆ ನನ್ಗೆ ವಿಷನ್ ಬೋರ್ಡ್ ಅನ್ನೋದು ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಫಸ್ಟ್ ಎಲ್ಲ. ಅಂದ್ರೆ ಬಿಫೋರ್ 3 ಇಯರ್ಸ್ ನಾನು ಈ ಫೀಲ್ಡಿಗೆ ಬಂದ ಮೇಲೆ ನಂಗೆಲ್ಲಾನು ಗೊತ್ತಾಗ್ತಾ ಹೋಯ್ತು. ಬಟ್ ಥ್ಯಾಂಕ್ಸ್ ಟು ದ ಯೂನಿವರ್ಸ್, ನಂಗೆ ಇಂಡೈರೆಕ್ಟ್ಲಿ ಹೇಗೋ ಅದೇ ಪಾತಲ್ಲೇ ಕರ್ಕೊಂಡು ಬಂದಿದ್ದಕ್ಕೆ. ಓಕೆ, ಐ ಹ್ಯಾವ್ ಮ್ಯಾನಿಫೆಸ್ಟೆಡ್. ಯಾರಿಗೆ ಇಂಟ್ರೆಸ್ಟ್ ಇದೆ ನಾನು ಏನೇನ್ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳಕ್ಕೆ? ಆರ್ ಯು ಇಂಟ್ರೆಸ್ಟೆಡ್? ಸ್ವಲ್ಪ ಹೇಳ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಅದು ಓಕೆ ಇದು ಆಗತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಬರುತ್ತೆ ಫಸ್ಟ್. ಅಂಡ್ ದೆನ್ ಐ ವಿಲ್ ಟೆಲ್ ಯು ದ ಸೈನ್ಸ್ ಬಿಹೈಂಡ್ ಇಟ್, ಏನು ಯಾಕೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಿಮ್ಗೆ ಬೇಕಾದ್ರೆ ನೋಟ್ಸ್ ಮಾಡ್ತಾ ಹೋಗಿ. ಸೊ ಬಿಕಾಸ್ ನಾನು ಅದನ್ನ ಸ್ಲೈಡ್ಸ್ ಅಲ್ಲಿ ಎಲ್ಲೂ ಹಾಕಿಲ್ಲ, ನಾನು ಪ್ರಿಪೇರ್ ಮಾಡಿಲ್ಲ. ಬಟ್ ಲಾಸ್ಟ್ ಅಲ್ಲಿ ಒಂದು ಸ್ಲೈಡ್ ನ ನಾನು ಯೂಸ್ ಮಾಡ್ತೀನಿ. ಯು ವಿಲ್ ಮೇಕ್ ಶ್ಯೂರ್, ಅಂದ್ರೆ ಅದನ್ನ ನೋಡ್ಬಿಟ್ಟು ನಿಮ್ಗೆ ಕಂಪ್ಲೀಟ್ಲಿ ಈಸಿ ಆಗುತ್ತೆ ಹೇಗೆ ವಿಷನ್ ಬೋರ್ಡ್ ಮಾಡೋದು ಅಂತ ಹೇಳಿ. ಓಕೆ, ಅಂಡ್ ಈವನ್ ನೀವು ಅದೇ ತರ ಮಾಡ್ಬೇಕಂತ ಏನೂ ರೂಲ್ಸ್ ಇಲ್ಲ. ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಿಮ್ದೇ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಮಾಡಬಹುದು. ಓಕೆ, ಸೊ ನನ್ನ ಲೈಫಲ್ಲಿ ನಾನ್ ಮ್ಯಾನಿಫೆಸ್ಟ್ ಮಾಡಿರೋದು ಲಾ ಆಫ್ ಅಟ್ರಾಕ್ಷನ್. ಅಂದ್ರೆ ಗೊತ್ತಿಲ್ಲದೆ ಇದ್ದಾಗ್ಲೂ ನಾನು ಎಷ್ಟೊಂದು ಥಿಂಗ್ಸ್ ನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ನಿಂಗೆ ಏನ್ ಅನ್ಕೊಂತೀಯೋ ಹಂಗೆ ಸಿಕ್ಬಿಡುತ್ತಲ್ಲ ನಿಂಗೆ. ಜಾಸ್ತಿ ನಾನು ಆಸೆ ಪಡಲ್ಲ, ಬಟ್ ಆಸೆ ಪಟ್ರೆ ಖಂಡಿತ ನಂಗೆ ಸಿಗುತ್ತೆ. ಆಯ್ತಾ? ಸೊ ಆ ಥರನೇ ನಂಗಿದ್ದಿದ್ದು. ತುಂಬಾ ಜಾಸ್ತಿ ಓವರ್ ಆಗಿ ನಾನು ತುಂಬಾ ಕೈಗೆ ಸಿಗದೆ ಇದ್ದಿದ್ದು ಅದೆಲ್ಲ ಕನ್ಸ್ ಕಾಣೋಕ್ ಸ್ಟಾರ್ಟ್ ಮಾಡಿದ್ದು ಈಗ ಇತ್ತೀಚೆಗೆ ಮಾತ್ರ. ಬಟ್ ನನ್ನ ಲಿಮಿಟ್ಸ್ ಅಲ್ಲಿ ಏನಿದೆ ಅದು ಸಿಗ್ಬೇಕು ಅಂತ ನಾನು ಅನ್ಕೋತಾ ಇದ್ದೆ. ಅಂಡ್ ಐ ವಾಸ್ ಗೆಟಿಂಗ್ ದಟ್. ಅಂದ್ರೆ ಜಸ್ಟ್ ಫಾರ್ ಎಕ್ಸಾಂಪಲ್, ಸಿಂಪಲ್ ಸಿಂಪಲ್ ಥಿಂಗ್ಸ್. ಏನೋ ನಂಗೆ ಇಷ್ಟ ದಿನ, ತುಂಬಾ ದಿನ ಆಗಿದೆ, ಏನೋ ಒಂದು ಜ್ಯೂಸ್ ಕುಡಿಬೇಕು ಅಂತ ಅನ್ಸಿದೆ, ಪೊಮೊಗ್ರನೇಟ್ ಅಂತಾನೆ ಅನ್ಕೊಳ್ಳಿ. ಅಥವಾ ನಂಗೆ ಓಕೆ, ಯಾವ್ದೋ ಒಂದು ಒಟ್ಟು ಪೊಮೊಗ್ರನೇಟ್. ಓಕೆ, ಸೊ ಈಗ ನೆನೆಸ್ಕೊಂಡೆ ಅಂದ್ರೆ ನಾಳೆ ಅಷ್ಟೊತ್ತಿಗೆ ಯಾರೋ ಪೊಮೊಗ್ರನೇಟ್ ಜ್ಯೂಸೇ ಮಾಡ್ಕೊಟ್ಟಿರ್ತಾರೆ. ಇಟ್ ಇಸ್ ನಾಟ್ ಲೈಕ್ ಹಣ್ಣು ಕೊಡೋದಲ್ಲ, ಜ್ಯೂಸ್ ಕೊಡೋದು. ಅಥವಾ ಈಗ ತುಂಬಾ ದಿನ ಆಯ್ತು ನಂಗೇನೋ ವಡೆ ತಿನ್ಬೇಕು ಅನ್ನಿಸ್ತಾ ಇದೆ. ನಮ್ಮ ಮನೆಯಲ್ಲಿ ರಿಪೀಟೆಡ್ಲಿ ಜಾಸ್ತಿ ಮಾಡಲ್ಲ, ಎಣ್ಣೆ ಕರ್ದಿದ್ದ ಐಟಮ್ಸ್ ಎಲ್ಲ ಕಡಿಮೆ. ನಂಗೆ ಅನ್ನಿಸ್ತು ಇವತ್ತು ಅಂತಂದ್ರೆ ನಾಳೆನೆ ಮಾಡಿರ್ತಾರೆ, ನಾನು ಕೇಳ್ದೇನೆ. ಓಕೆ, ನಾನು ಕೇಳಿ ಮಾಡಿಸ್ಕೊಳ್ಳೋದು, ನಾನ್ ಮಾಡೋದು ಅದು ಬೇರೆ ವಿಷಯ. ಬಟ್ ನಾನು ಕೇಳ್ದೇನೆ, ನಾನು ನಿಂಗೆ ಒಳಗಿಂದ ಅನ್ಕೊಂಡೆ ಅಂತಂದ್ರೆ ನಂಗೆ ಹಂಗೆ ಸಿಗುತ್ತೆ. ಸೊ ಆ ತರ ತುಂಬಾ ನಂಗೆ ಆಗುತ್ತೆ. ಅಂಡ್ ಅದನ್ನ ನಮ್ಮಮ್ಮ ನಿಜವಾಗ್ಲೂ ಗುರ್ತಿಟ್ಕೊಂಡಿದ್ರು, ಅವ್ರು ಐಡೆಂಟಿಫೈ ಮಾಡ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಇದ್ ಬೇಕಂತ ಅನ್ಕೊಂಡಿದ್ದೆ, ನಂಗೆ ಸಿಕ್ತು. ಸೊ ಇದೇ ತರ ಯಾವ್ದೋ ಒಂದ್ ಸ್ಯಾರಿ ನೋಡ್ದೆ, ಅದೇ ತರದ್ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊಂಡ್ರೆ, ನಾನು ಕೇಳ್ದೇನೆ ಅದೇ ತರದ್ದೇ ಸ್ಯಾರೀಸ್ನ ನನ್ಗೆ ಕೊಡ್ಸಿರ್ತಾರೆ, ಇಲ್ಲ ನಾನ್ ತಗೊಂಡಿರ್ತೀನಿ. ಸೊ ಹಿಂಗೆ ತುಂಬಾ ಮ್ಯಾನಿಫೆಸ್ಟೇಷನ್ ಸಿಂಪಲ್ ಸಿಂಪಲ್ ವಿಷಯಕ್ಕೆ ಆಗ್ತಾ ಇತ್ತು. ದೆನ್ ಬಿಗ್ಗರ್ ಮ್ಯಾನಿಫೆಸ್ಟೇಷನ್ ನಾನು ಮಾಡಿದ್ದು ನನ್ನ ಹಸ್ಬೆಂಡ್. ಸೊ ಅವರೇ ಬೇಕಿತ್ತು, ಅದೇ ತರ ಕ್ಯಾರೆಕ್ಟರ್ ಇರ್ಬೇಕು ಎಲ್ಲ ಅನ್ಕೊಂಡಿದ್ದೆ. ಸೊ ಅದು ಒಂದು. ಅಂಡ್ ದೆನ್ ಮನೆ, ನಾನು ಇವಾಗ ಇರುವಂತಹ ಮನೆ, ನಾವು ಫ್ಲಾಟ್ ತಗೋತೀವಿ ಅಂತ ನನ್ ಕನ್ಸಂತೂ ಇತ್ತು. ಓಕೆ, ಎಸ್ ಈ ತರ ಇರ್ಬೇಕು, ಚೆನ್ನಾಗಿರುತ್ತೆ. ಅದ್ ಯಾಕೆ ಬಂದಿದ್ದು ಅಂದ್ರೆ, ನಮ್ಮ ಮನೇಲಿ ಒಂದು ಬ್ರೌಚರ್ ಇತ್ತು. ಅದು ನಾವು ಬೇಕಂತ ತಗೊಂಡಿದ್ದಲ್ಲ, ನಮ್ಮ ಮನೆಯವ್ರ ಅಕ್ಕ ಅವರೆಲ್ಲ ಅವಾಗ ಸರ್ಚ್ ಮಾಡ್ತಾ ಇದ್ರು, ಎಲ್ಲ ಸೈಟ್ ಆಗ್ಲಿ ಅದೆಲ್ಲ ವಿಸಿಟ್ ಮಾಡ್ತಾ ಇದ್ರು. ಸೊ ಅವರು ಒಂದು ಫ್ಲಾಟ್ ನೋಡ್ಕೊಂಡ್ ಬಂದು ಅದ್ರದ್ದು ಬ್ರೌಚರ್ ತಗೊಂಬಂದ್ ಇಟ್ಟಿದ್ರು. ಅದಕ್ಕೆ ನಮ್ಮ ಮನೇಲಿ ಅದು ಸುಮಾರು ವರ್ಷ ಹಂಗೆ ಇತ್ತು. ಯಾಕಂದ್ರೆ ನಮ್ಮ ಮನೇಲಿರೋ ಮಗು ಅದು ಪ್ಲೇ ಮಾಡ್ತಾ ಇತ್ತು. ಸೊ ನಾನು ಅದ್ ಪ್ರತಿ ಸರಿ ನೋಡ್ದಾಗ್ಲೂ ಎಷ್ಟು ಚೆನ್ನಾಗಿದೆಯಲ್ಲ, ಇಲ್ಲಿರೋರು ಎಷ್ಟು ಪುಣ್ಯ ಮಾಡಿದ್ರಲ್ವ, ಎಷ್ಟು
ಅಂದ್ರೆ ಒಂಥರ ಕಾಮ್ ಎನ್ವೈರನ್ಮೆಂಟ್, ಅಲ್ಲಿ ಆಟ ಆಡೋಕ್ಕೂ ಮಕ್ಳಿಗೆಲ್ಲ ಚೆನ್ನಾಗಿತ್ತು. ಸೊ ಅದ್ ಆ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಐ ವಾಸ್ ವಿಜುವಲೈಸಿಂಗ್. ಮೊದಲೇ ಡ್ರೀಮಿ ಗರ್ಲ್, ನಾನು ಅಲ್ಲಿರೋ ಥರ, ನನ್ನ ಮಕ್ಳೆಲ್ಲ ಆಟ ಆಡ್ತಾ ಇರೋ ಥರ ಆ ಥರ ವಿಜುವಲೈಸ್ ಮಾಡ್ತಾ ಮಾಡ್ತಾ ನಾನ್ ನಿಜವಾಗ್ಲೂ ಹೇಳ್ತೀನಿ, ಈ ತರ ಎಲ್ಲ ಇನ್ವೆಸ್ಟ್ ಮಾಡೋದು, ಅದು ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಆಸ್ತಿ ಮಾಡೋದು, ಇದೆಲ್ಲ ನನ್ನ ಹಸ್ಬೆಂಡಿನ ಲಿಸ್ಟ್ ಅಲ್ಲಿ ಖಂಡಿತ ಇಲ್ಲ. ಓಕೆ, ಏನ್ ಬರುತ್ತೋ ಅದ್ರಲ್ಲೇ ಜೀವನ ಮಾಡುವಂತಹ ಕ್ಯಾರೆಕ್ಟರ್ ಅವ್ರದ್ದು. ಬಟ್ ನಾನೇ ಹೇಳಿಲ್ಲ ಅವ್ರಿಗೆ ತಗೊಳ್ಳಿ ಅಂತ. ಒನ್ ಡೇ ಹಿ ವಿಸಿಟೆಡ್ ದಿಸ್ ಪ್ಲೇಸ್, ತುಂಬಾ ಚೆನ್ನಾಗಿ ಅನ್ನಿಸ್ತು. ಅವ್ರ ಫ್ರೆಂಡ್ ಇಲ್ಲಿ ಇರ್ತಾರೆ, ಬಂದ್ ನೋಡ್ದಾಗ ಚೆನ್ನಾಗ್ ಅನ್ಸ್ತು, ಆಫೀಸ್ಗೂ ಹತ್ರ. ಸೊ ಹಿ ಥಾಟ್ ಓಕೆ ಚೆನ್ನಾಗಿದೆ, ನಾವು ತಗೊಂಡ್ರೆ ಇನ್ವೆಸ್ಟ್ ಮಾಡಿದಾಗ ಆಗುತ್ತೆ, ಆಫೀಸ್ಗೆ ಹೋಗಕ್ಕೂ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ರು. ಬಟ್ ಸೇಮ್ ಆ ಬ್ರೌಚರ್ ಅಲ್ಲಿ ಏನಿತ್ತು ಅದೇ ಅಪಾರ್ಟ್ಮೆಂಟ್ಸಿನ ಇನ್ನೊಂದು ಬ್ರಾಂಚ್, ವಿ ಲಿವ್ ಇನ್ ಶೋಭಾ ಡ್ರೀಮ್ ಮೇಕರ್ಸ್. ನಾನ್ ನೋಡ್ತಾ ಇದ್ದಿದ್ ಬ್ರೌಚರ್ ಶೋಭಾ. ಓಕೆ, ಸೇಮ್ ನಾನ್ ಹೇಳಿಲ್ಲ, ನಾನೇನು ಅವ್ರಿಗೆ ಪುಷ್ ಮಾಡಿಲ್ಲ, ನಾನೇನು ಇನ್ವೆಸ್ಟ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೂಡ ಕೊಟ್ಟಿಲ್ಲ ನಾನು. ಹಿ ಟುಕ್ ದ ಓನ್ ಡಿಸಿಷನ್. ನಾವು ನೌ ವಿ ಆರ್ ಲೀಡಿಂಗ್ ದಟ್ ಡ್ರೀಮ್ ಲೈಫ್. ಓಕೆ, ಸೊ ಮತ್ತೆ ಇನ್ನೂ ಒಂದು ಮ್ಯಾನಿಫೆಸ್ಟೇಷನ್ ಅಂತಂದ್ರೆ, ವೆರಿ ಬಿಗ್ ಮ್ಯಾನಿಫೆಸ್ಟೇಷನ್, ಈ ಕ್ಲಾಸಸ್. ಓಕೆ, ನನ್ನ ಪ್ರೆಗ್ನೆನ್ಸಿ ಫೋಟೋಶೂಟ್ ನಾನು ಮಾಡಿಸ್ಬೇಕು ಅಂತ ನನ್ನ ಮನ್ಸಲ್ಲಿ ಬಂದಿದ್ದೆ. ಯಾಕೆ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟರ್ ನೋಡಿದೆ, ಸಮಥಿಂಗ್ ಅಬೌಟ್ ದಿಸ್ ಗರ್ಭ ಸಂಸ್ಕಾರ ತರನೇ ಒಂದು ವರ್ಕ್ಶಾಪ್. ಅದು ನೋಡಿದ ತಕ್ಷಣ ನಾನು ಈ ತರ ಮಾಡ್ಬೋದಲ್ವಾ, ನಂಗೂ ಈ ತರ ಮಾಡಕ್ಕೆ ಆಗುತ್ತೆ, ನಂಗೂ ಕೆಪಾಸಿಟಿ ಇದೆ, ನಾನು ಒಂದ್ ಸ್ವಲ್ಪ ಶೇರ್ ಮಾಡ್ಬೋದು, ಯಾರಿಗಾದ್ರೂ ಈ ತರ ಗೈಡ್ ಮಾಡ್ಬೋದು ಅನ್ನೋ ಒಂದು ತಲೆಯಲ್ಲಿ ಕಾನ್ಸೆಪ್ಟ್ ಬಂತಷ್ಟೆ. ನಂಗೆ ಗೊತ್ತಿಲ್ಲ, ನಾನು ಫೋಟೋಶೂಟ್ ಮಾಡಿಸ್ಲೇಬೇಕು. ಅವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಸಿ ಅವಾಗ ಏನಾಗುತ್ತೆ, ನಮ್ಗೆ ನಾವ್ ಆ ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕು ಅನ್ನೋ ಡ್ರೀಮ್ ಎಲ್ಲಾರ್ಗೂ ಇರುತ್ತೆ. ಬಟ್ ನನಗ್ ಬಂದ್ ಕನ್ಸಿದ್ದು ಉಲ್ಟಾ, ನಾನ್ ಆ ವರ್ಕ್ಶಾಪ್ ಮಾಡ್ಬೇಕು ಆಯ್ತಾ. ಯಾವಾಗ ಮಾಡ್ತೀನಿ ಗೊತ್ತಿಲ್ಲ, ನಾನು ಮಾಡ್ಬೇಕು. ಅದಕ್ಕೆ ನನ್ನ ಪೋಸ್ಟರ್ನ ಯೂಸ್ ಮಾಡ್ಬೇಕು. ಓಕೆ, ನನ್ನ ಪ್ರೆಗ್ನೆನ್ಸಿ ಪೋಸ್ಟರ್ನ, ಅದೇ ಒಂದು ಪಿಕ್ಚರ್ನ ಯೂಸ್ ಮಾಡ್ಬೇಕು ಅಂತ ನನ್ಗೆ ಅವತ್ ಅನ್ಸಿದ್ದು. ಹಠ ಮಾಡಿ ನಮ್ಮ ಮನೇಲಿ ಈ ತರ ಪ್ರೆಗ್ನೆನ್ಸಿ ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ಕಂಪ್ಲೀಟ್ಲಿ ಬ್ಯಾನ್. ನಮ್ಮ ಪಪ್ಪನೂ ಸಪೋರ್ಟ್ ಮಾಡ್ಲಿಲ್ಲ, ನಮ್ಮ ಅತ್ತೆನೂ ಸಪೋರ್ಟ್ ಮಾಡ್ಲಿಲ್ಲ. ನಮ್ಮ ಹಸ್ಬೆಂಡಿಗೆ ಕಾಡಿ ಬೇಡಿ ಇಲ್ಲ ನಾನು ಮಾಡಿಸ್ಕೋಬೇಕು. ಯಾಕಂದ್ರೆ ನಾಟ್ ಬಿಕಾಸ್ ಇಟ್ ವಿಲ್ ಬಿಕಮ್ ಅ ಮೆಮೊರಿ, ನಂಗೆ ಏನೋ ಈ ತರ ವರ್ಕ್ಶಾಪ್ ಮಾಡ್ಬೇಕು, ಅದ್ರಲ್ಲಿ ನಂದೇ ಪೋಸ್ಟರ್ ಇರ್ಬೇಕು ಅನ್ನೋ ತಲೆ ಬಂದ್ಬಿಟ್ಟಿತ್ತು. ಓಕೆ, ಸೊ ಅದನ್ನ ಮಾಡಿಸ್ಕೊಂಡೆ ಅಂಡ್ ದ ಡ್ರೀಮ್ ಹ್ಯಾಸ್ ಕಮ್ ಟ್ರೂ. ನೀವೇನ್ ಪೋಸ್ಟರ್ ನೋಡ್ತಾ ಇದ್ದೀರಲ್ವಾ, ಅದನ್ನ ನಾನು ಡಿಸೈನ್ ಮಾಡಿದ್ದು, ನಂದೇ ಒಂದು ಚಿತ್ರ ಅದ್ರಲ್ಲಿ ಹಾಕಿದ್ದೀನಿ. ಅಂಡ್ ನಾನು ನಿಮ್ಮ ಮುಂದೆ ವರ್ಕ್ಶಾಪ್ ಮಾಡಿಸ್ತೇನೆ, ಆಯ್ತಾ, ವೆಬಿನಾರ್ ಮಾಡ್ತೀನಿ, ವರ್ಕ್ಶಾಪ್ ಮಾಡ್ತೀನಿ, ಈ ತರ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಈಗ ಹೇಳಿ, ನಂಬಿಕೆ ಬಂತ ವಿಷನ್ ಬೋರ್ಡ್ ವರ್ಕ್ ಆಗುತ್ತೆ ಅಂತ? ಯಾಕಂದ್ರೆ ಸಿ ವೆನ್ ಐ ಥಾಟ್ ಇನ್ ಟರ್ಮ್ಸ್ ಆಫ್ ಪಿಕ್ಚರ್ಸ್, ನಾನು ಹೇಳ್ದೆ ಆ ಬ್ರೌಷರ್ ಯೂಸ್ ಆಯ್ತು, ಅಂಡ್ ದೆನ್ ನಂಗೆ ಆ ಒಂದು ಪೋಸ್ಟರ್ ಏನಿತ್ತಲ್ಲ ಅದು ಯೂಸ್ ಆಯ್ತು. ಅಲ್ಲಿ ನಾನು ನನ್ನ ಇಮೇಜ್ ನ ರಿಪ್ಲೇಸ್ ಮಾಡ್ಕೊಂಡು ಈ ತರ ನಾನು ಮಾಡ್ಬೇಕು ಅಂತ ಒಂದ್ ಸರಿ ನಾನು ಅನ್ಕೊಂಡೆ. ಅಲ್ಲಿಂದ ಆ ಡ್ರೀಮ್ ಕಂಟಿನ್ಯೂ ಆಯ್ತು. ಇಡೀ ಯೂನಿವರ್ಸ್ ಸಪೋರ್ಟ್ ಮಾಡ್ತು ನಂಗೆ. ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗ ಇಂಟೆನ್ಷನ್ ದ್ಯಾಟ್ ಅಷ್ಟೊಂದೇನ್ ಬಿಗ್ಗರ್ ಆಗಿರ್ಲಿಲ್ಲ. ಇಟ್ ವಾಸ್ ಲೈಕ್ ಸೆಲ್ಫಿಶ್ ಥಿಂಗ್. ನಾನು ಈ ತರ ಮಾಡ್ಬೇಕು, ನಂದು ಒಂದು ಕರಿಯರ್ ಬಿಲ್ಡ್ ಆಗುತ್ತೆ, ಆ ತರ ಇತ್ತು. ಬಟ್ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಇಂಟೆನ್ಷನ್ ಪೂರ್ತಿ ಚೇಂಜ್ ಆಗ್ತಾ ಬಂತು. ಯೂನಿವರ್ಸ್ ಹ್ಯಾಸ್ ಸ್ಟಾರ್ಟೆಡ್ ಮೌಲ್ಡಿಂಗ್ ಮೀ. ಅಂದ್ರೆ ಒಂದೊಂದನ್ನೇ ಕಲಿತಾ ಕಲಿತಾ ಹೋದಷ್ಟು ಎಷ್ಟು ಜನ ನಂಗೆ ಸಿಗ್ತಾ ಹೋದ್ರು ಅಂತಂದ್ರೆ, ಅವರ ಕಷ್ಟಗಳನ್ನೆಲ್ಲ ಕೇಳ್ತಾ ಅದನ್ನೆಲ್ಲ ನೋಡ್ತಾ ನಂಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನು ಸುಮ್ಮನೆ ಏನೋ ಇದ್ ನಾನು ಮಾಡಬಹುದು ಅಂತ ಅನ್ಸ್ತು, ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಂದ್ರೆ, ನೀನ್ ಎಷ್ಟು ಡಿವೈನ್ ಕೆಲಸ ಮಾಡ್ತಾ ಇದೀಯಾ, ನನ್ ಕಡೆಯಿಂದಾನು ಒಂದು ಕಾಂಟ್ರಿಬ್ಯೂಷನ್ ಇರ್ಲಿ, ತಗೋ ನನ್ ಪ್ರೋಗ್ರಾಮು ತಗೋ, ಇದು ಕಲಿ ಅದು ಕಲಿ. ಹೀಲರ್ಸ್ ಬಂದ್ ಹೀಲಿಂಗ್ ಹೇಳ್ಕೊಟ್ರು ಆಯ್ತಾ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನನ್ ಜರ್ನಿ ಅಲ್ಲಿಂದ. ನನ್ ಮೆಡಿಟೇಷನ್ಸ್ ಹೇಗ್ ಮಾಡ್ಸೋದು ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಅನ್ಸಿರ್ಲಿಲ್ಲ ನಂಗೆ. ನಾನು ಕುತ್ಕೊಂಡು ಇನ್ನೊಬ್ರಿಗೆ ಗೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಸೆಂಬ್ಲಿಲಿ ಅಟೆನ್ಷನ್ ಸ್ಟ್ಯಾಂಡರ್ಟೀಸ್ ಹೇಳ್ತಾರೆ ಅಲ್ವಾ. ಸೊ ಐ ವಾಸ್ ನಾನು ಸ್ಕೂಲ್ ಲೀಡರ್ ಆಗಿದ್ದೆ, ಬಟ್ ಅಷ್ಟನ್ನ ಹೇಳಕ್ಕೂ ನಾನು ಭಯ ಪಡ್ತಾ ಇದ್ದೆ. ಸೊ ಇಡೀ ಇದ್ರಲ್ಲಿ ನಾನು ಕುತ್ಕೊಂಡು ಗೈಡ್ ಮಾಡೋದು ಹೇಗೆ, ಈ ತರ ಎಲ್ಲ ಕ್ಲಾಸಸ್ ಮಾಡೋದು ಹೇಗೆ, ನಾನು ಥಿಂಕ್ ಮಾಡಿದ್ರೇನೆ ನಂಗೆ ಭಯ ಆಗ್ತಾ ಇತ್ತು. ಸೊ ಅಲ್ಲಿಂದ ನಾನು ಫಸ್ಟ್ ಇಂಟೆನ್ಷನ್ ಸೆಟ್ ಮಾಡಿದೆ. ಅಲ್ಲಿಂದ ಯೂನಿವರ್ಸ್ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಮೀ
ಆಯ್ತಾ. ಸೊ ಆ ಇಂಟೆನ್ಷನ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ ಇಲ್ಲ ನಾನು ಮಾಡೇ ಮಾಡ್ತೀನಿ. ಅಂಡ್ ದೆನ್ ಅದು ಪ್ಯೂರಿಫೈ ಆಗ್ತಾ ಹೋಯ್ತು. ಇನಿಷಿಯಲಿ ಇಟ್ ವಾಸ್ ನಾಟ್ ಪ್ಯೂರಿಫೈಡ್, ಅದು ಜಸ್ಟ್ ನನ್ನ ಸೆಲ್ಫಿಶ್ ಥಿಂಗ್ ಆಗಿತ್ತು, ಬಟ್ ಆಮೇಲಿಂದ ಅದು ಸೆಲ್ಫ್ಲೆಸ್ ಆಯ್ತು. ಆಯ್ತಾ. ಯಾವಾಗ ಯೂನಿವರ್ಸ್ ನನಗೋಸ್ಕರ ಏನೇನೋ ಕೊಡ್ತಾ ಹೋಯ್ತೋ ನನ್ಗೇನ್ ಅನ್ನಿಸ್ತು, ಐ ಆಮ್ ನಾಟ್ ವರ್ಕಿಂಗ್ ಫಾರ್ ಮೀ, ಐ ಆಮ್ ವರ್ಕಿಂಗ್ ಫಾರ್ ಯೂನಿವರ್ಸ್ ಅನ್ನೋ ತರ ಫೀಲ್ ಆಯ್ತು ನನ್ಗೆ. ಅವಾಗಿಂದ ನನ್ನ ಜರ್ನಿ ಇನ್ನ ನೆಕ್ಸ್ಟ್ ಲೆವೆಲಿಗೆ ಹೋಯ್ತು. ಅಂಡ್ ಯೂನಿವರ್ಸ್ ಇಸ್ ಜಸ್ಟ್ ಯೂಸಿಂಗ್ ಮೀ ಆಸ್ ಅ ವೆಸಲ್ ಅಷ್ಟೇನೆ. ನಿಮ್ಗೆಲ್ಲ ಹೇಳೋದಕ್ಕೆ ನನ್ನನ್ನ ಒಂದು ಪಾತ್ರೆ ತರ ತಗೊಂಡೋಗಿ, ಯೂನಿವರ್ಸ್ ಅಡ್ಗೆ ಮಾಡಿದ್ದು ಯೂನಿವರ್ಸ್, ತಿನ್ನೋದು ನೀವು, ನಾನೇನು ಪಾತ್ರೆ ತಗೊಂಡ್ ಬಂದ್ ಕೊಡೋದಷ್ಟೇನೆ ನನ್ ಕೆಲ್ಸ. ಸೊ ಈ ತರ ನಂಗ್ ಅನ್ಸಿದ್ದು ಆಮೇಲೆ. ಬಟ್ ಇನಿಷಿಯಲಿ ನನಗೆ ಬಂದಿದ್ದ ಪಿಕ್ಚರೇ ಅದನ್ನ ಸ್ಟಾರ್ಟ್ ಮಾಡಿದ್ದು ಅಂತ ನನ್ಗೆ ಇವತ್ತಿಗೂ ಅನ್ಸಿದೆ. ಓಕೆ. ಅಂಡ್ ದೆನ್ ಆಮೇಲೆ ನಾನು ವಿಷನ್ ಬೋರ್ಡ್ ಎಲ್ಲ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ವೆನ್ ಐ ಸ್ಟಾರ್ಟೆಡ್ ದಿಸ್ ಜರ್ನಿ. ತುಂಬಾನೇ ಪ್ರೋಗ್ರಾಮ್ಸ್ಗೆ ಅಂದ್ರೆ ನಾನು ಎಷ್ಟೋ ಇನ್ವೆಸ್ಟ್ ಮಾಡಿದ್ದೀನಿ ಕೂಡ. ಇಟ್ ಇಸ್ ನಾಟ್ ಲೈಕ್ ಓಕೆ ಡ್ರೀಮ್ ಕಾಣಿ ಜಸ್ಟ್ ವಿಷನ್ ಬೋರ್ಡ್ ಪ್ರಿಪೇರ್ ಮಾಡಿ ಬಿಟ್ಬಿಡಿ ಅದಕ್ಕದೇ ವರ್ಕ್ ಆಗ್ತಾ ಹೋಗುತ್ತೆ. ನೋ, ಯು ಹ್ಯಾವ್ ಟು ಟೇಕ್ ಸಮ್ ಆಕ್ಷನ್ಸ್ ಅಲ್ವಾ. ಸೊ ಅದನ್ನ ಡ್ರೀಮ್ ಫುಲ್ಫಿಲ್ ಮಾಡೋದಕ್ಕೆ ನೀವು ಆಕ್ಷನ್ಸ್ ನ ತಗೋಬೇಕಾಗುತ್ತೆ. ನಾವ್ ದ ಸೈನ್ಸ್ ಬಿಹೈಂಡ್ ದಿಸ್ ವಿಷನ್ ಬೋರ್ಡ್. ಓಕೆ, ಐ ಯು ಇಂಟ್ರೆಸ್ಟೆಡ್? ಯಾಕೆ ಇದು ವರ್ಕ್ ಆಗುತ್ತೆ? ಓಕೆ, ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು, ನನಗ್ ವರ್ಕ್ ಆಯ್ತು ಅಂತ ಗೊತ್ತಾಯ್ತು, ಇದೇ ರೀತಿ ತುಂಬಾ ಜನಕ್ಕೆ ವರ್ಕ್ ಆಗಿದೆ. ಆಯ್ತಾ. ಸೊ ಇವಾಗ ಸೈನ್ಸ್ ಯಾಕೆ ಅದು ವರ್ಕ್ ಆಗುತ್ತೆ ಅಲ್ವಾ. ಸೊ ಯಾಕಾದ್ರೂ ಗೊತ್ತಿದ್ಯಾ? ಜಸ್ಟ್ ಯಾರಾದ್ರೂ ಒಬ್ರು ಮಾತಾಡಿ, ಏನಿರಬಹುದು ಸೈನ್ಸ್? ಓಕೆ, ಯಾರನ್ನ ಅನ್ಮ್ಯೂಟ್ ಮಾಡ್ಲಿ? ಜಸ್ಟ್ ಮೆಸೇಜ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ. ಓಕೆ, ನಾನೇ ಹೇಳ. ಓಕೆ, ಮೇಘನಾ ಅವ್ರು ಹೇಳ್ತಾರೆ. ಮೇಘನಾ ಎಲ್ಲಿದ್ದೀರಾ? ಓಕೆ, ಅನ್ಮ್ಯೂಟ್ ಮಾಡಿ. ಹಾಯ್ ಮ್ಯಾಮ್. ಹಾ. ನನಗೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಗೊತ್ತಾಗಿದ್ದು ಲೈಕ್ ಲಾಸ್ಟ್ ಇಯರ್. ಅಂದ್ರೆ ಮುಂಚೆನೆ ನನ್ನ ಹಸ್ಬೆಂಡ್ ಹೇಳಿದ್ರು, ಬಟ್ ನಾನು ಇದೆಲ್ಲ ಎಲ್ಲ ಆಗುತ್ತೆ ಅಂದ್ಬಿಟ್ಟು ನಾನು ನಂಬಿರ್ಲಿಲ್ಲ. ಓಕೆ. ನನ್ಗೆ ಅಷ್ಟು ಗೊತ್ತೂ ಇರ್ಲಿಲ್ಲ. ಲಾಸ್ಟ್ ಇಯರ್ ಒಂದ್ ಡಿಸೆಂಬರ್ ಹಂಗೋ ನವೆಂಬರ್ ಹಂಗೋ ಹಿಂಗೆ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬೇಕಾದ್ರೆ ಅನ್ನಿಸ್ತು. ಆಮೇಲೆ ತುಂಬಾ ಅದೇ ಒಂದ್ ರೀಲ್ ನೋಡಿದ್ರೆ ಅದೇ ತರ ಬರ್ತಾ ಇರುತ್ತೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದು. ಆತರ ಎಷ್ಟೊಂದ್ ಬಂತು. ಓಕೆ, ಇದನ್ನ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಅನ್ಕೊಂಡು ನಾನ್ ಮಾಡಿಟ್ಟೆ. ಆ ಮಾಡಿಟ್ಟಿ 1-2 ಮಂತ್ಸ್ ಅಲ್ಲೇ ನಾನು ಹೇಳಿದ್ನಲ್ಲ ಪ್ರಾಜೆಕ್ಟ್ ಆಯ್ತು. ಆಮೇಲೆ ಓಕೆ. ಐಫೋನ್ ತಗೊಬೇಕಂತ ತುಂಬಾ ಸತಿ ಅನ್ಕೊಂತಾ ಇದ್ದೆ. ಹಾ. ಇವ್ರು ಇಲ್ಲ ತಗೊಳ್ಳೋಣ ಇರು ಇರು ಅಂತ ನನ್ನ ಹಸ್ಬೆಂಡ್ ಹೇಳಿ ತಗೊಳಕ್ಕೆ ಆಗಿರ್ಲಿಲ್ಲ. ನಾನ್ ಹಂಗ ಅನ್ಕೊಂಡ್ 1-2 ಮಂತ್ಸ್ ಅಲ್ಲೇ ನನ್ ಫೋನ್ ಹಾಳಾಯ್ತು. ಲೈಕ್ ವಿತೌಟ್ ಎನಿ ಹಾ. ಆಪ್ಷನ್ ವಿ ಹ್ಯಾವ್ ಟು ಗೆಟ್ ನ್ಯೂ ಫೋನ್ ಅಂತ ಅದು ಒಂದ್ ಬಂತು. ಓ, ಇದು ವರ್ಕ್ ಆಗುತ್ತೆ ಕರೆಕ್ಟ್ ಅಂತ ಹ್ಮ್. ಅವಾಗ. ಸೊ ನಾನು ಅರ್ಥ ಮಾಡ್ಕೊಳಕ್ಕೆ ಒಂದೆರಡು ಕ್ಲಾಸಸ್ ಅಟೆಂಡ್ ಮಾಡಿದೆ, ಲೈಕ್ ಓಕೆ. ಹೆಂಗ್ ಇದಾಗುತ್ತೆ ಹಾ. ಅಂತ. ಹೌದು. ಸೊ ಅವಾಗ್ಲೇ ನಂಗೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಈ ತರ ಎಲ್ಲ ಇದೆ ಅಂತ ಗೊತ್ತಾಗಿದ್ದು, ಲೈಕ್ ರೀಸೆಂಟ್ಲಿ ಒಂದ್ 7-8 ಮಂತ್ಸ್ ಇಂದ. ಸೊ ಹ್ಮ್. ನಾವ್ ಆ ಪಿಕ್ಚರ್ ಏನ್ ವಿಜುವಲೈಸೇಷನ್ ನೋಡ್ತೀವಿ ಅದು ನಮ್ ಬ್ರೈನ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಲೈಕ್ ಎವ್ರಿ ಡೇ ಅದನ್ನ ಇಟ್ಕೊಂಡು ನೋಡ್ತಾ ಇದ್ದಷ್ಟು ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಿರಲ್ಲ ಲೈಕ್ ವಾಟ್ ಈಸ್ ರಿಯಲ್ ವಾಟ್ ಈಸ್ ನಾಟ್ ರಿಯಲ್ ಅಂತ. ಅದ್ ನೋಡಿದಷ್ಟು ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಇರುತ್ತೆ. ಸೊ ಅದು ಕನೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂಡ್ ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಇಟ್ ಈಸ್ ರಿಯಲ್. ಸೊ ಒನ್ಸ್ ಯು ಸ್ಟಾರ್ಟ್ ಬಿಲೀವಿಂಗ್ ಇಟ್ ಈಸ್ ರಿಯಲ್, ಯೂನಿವರ್ಸ್ ಅಥವಾ ದೇವ್ರು ದೇ ವಿಲ್ ಮೇಕ್ ಅ ವೇ ಟು ರೀಚ್ ದಟ್ ಗೋಲ್. ಎಸ್. ಟು ಮೇಕ್ ಅವರ್ ಮೈಂಡ್ ಬಿಲೀವ್ ದಟ್ ಓಕೆ ದಿಸ್ ವಿಲ್ ಹ್ಯಾಪನ್ ಅಥವಾ ಇದು ಆಗುತ್ತೆ ನಮ್ ಕೈಯಲ್ಲಿ ಅಂತ. ಅದಕ್ಕದು ಈಸಿ ಆಗಕ್ಕೆ ವಿಲ್ ಮೇಕ್ ವಿಷನ್ ಬೋರ್ಡ್ ಅಂತ ಲೈಕ್ ನಾನ್ ಅರ್ಥ ಮಾಡ್ಕೊಂಡಿರೋದು. ಎಸ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂಡ್ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ನ ಕವರ್ ಮಾಡಿದ್ರಿ. ಓಕೆ, ಇಟ್ ಹ್ಯಾಪನ್ಸ್ ಸೇಮ್ ಲೈಕ್ ದಟ್. ಕರೆಕ್ಟ್ ಆಗಿ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ, ಬಿಕಾಸ್ ಇಟ್ ಇಸ್ ವೆರಿ ಈಸಿ ಟು ರಿಮೆಂಬರ್ ಆಲ್ಸೋ. ಕರೆಕ್ಟ್. ಓಕೆ, ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ನಾನು ಅದೇ ರೆಗ್ಯುಲರ್ ಬ್ಯಾಚರು ಓದಕ್ ಸ್ಟಾರ್ಟ್ ಮಾಡಿರ್ಬೇಕು ಅಲ್ವಾ. ಸೊ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸಿನ ಏನು ಶಕ್ತಿ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೋತಾ ಹೋದಾಗ ನಮ್ಗೆ ಈ ಎಲ್ಲಾ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ದ ಮೇನ್ ಥಿಂಗ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್. ಆಯ್ತಾ. ತುಂಬಾ ಜನಕ್ಕೆ ಇಲ್ಲಿರೋರ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಗೊತ್ತಿದೆ ಅಲ್ವಾ. ಏನದು ಸುಪ್ತ ಮನಸ್ಸಿನ ಶಕ್ತಿ, ಏನದು ಸಬ್ ಕಾನ್ಶಿಯಸ್ ಮೈಂಡ್ ಇಂದು ಏನ್ ಶಕ್ತಿ, ಅದು ಹೇಗೆ ನೆನ್ಪಿಟ್ಕೊಳ್ಳುತ್ತೆ, ರೈಟ್.
ಸೊ ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ನೀವು ಕಾರ್ ರೈಡ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಫಸ್ಟ್ ಟೈಮ್ ನೀವು ಕಲಿತಾ ಇದ್ದೀರಾ. ಕಲಿತಾ ಇರುವಾಗ ಏನ್ ಮಾಡ್ತೀರಾ, ಕಾನ್ಶಿಯಸ್ ಆಗಿ ಎಫರ್ಟ್ ಆಗ್ತೀರಾ. ಇಲ್ಲೇ ಬ್ರೇಕ್ ಇದೆ, ಇಲ್ಲೇ ಕ್ಲಶ್ ಇದೆ, ಇದನ್ನ ಹಿಂಗೆ ತಿರುಗಿಸ್ಬೇಕು, ಹಿಂಗೆ ಒತ್ಬೇಕು, ಅದೆಲ್ಲಾನು. ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಕಲಿತಾ ಕಲಿತಾ ಒಂಥರ ಕೈ ಕೂರೋದು ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ, ಆಡು ಭಾಷೆಲಿ ಅಲ್ವಾ. ನನ್ ಕೈ ಕೂತ್ಬಿಟ್ಟಿದೆ ಅಡ್ಗೆ ಮಾಡುವಾಗ. ಬೇರೆ ಏನ್ ಯೋಚನೆ ಮಾಡ್ತಿದ್ರು ಪಟ ಪಟ ಹಂಗೆ ಕರೆಕ್ಟ್ ಆಗಿ ಮಾಡಿ ಮುಗಿಸಿರ್ತಾರೆ. ಅಥವಾ ಹೊಲಿಯುವಾಗ, ಆಯ್ತಾ. ಸೊ ಕೈ ಕೂರೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ, ಕೈ ಕೂತ್ ಮೇಲೆ ಎಲ್ಲ ಈಸಿ ಆಗುತ್ತೆ. ಸೊ ಏನದು ಕೈ ಕೂರೋದು ಅಲ್ವಾ, ಕೈಯಲ್ಲೇನು ಕೂರಲ್ಲ. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಪ್ಯಾಟ್ರನ್ಸ್ ರಿಜಿಸ್ಟರ್ ಆಗುತ್ತೆ. ಯಾವ್ದಾದ್ಮೇಲೆ ಯಾವ್ದು, ಎಷ್ಟ್ ಹಾಕ್ಬೇಕು, ಯಾವ ಪ್ರಮಾಣದಲ್ಲಿ ಹಾಕ್ಬೇಕು, ಏನ್ ಮಾಡ್ಬೇಕು. ಸೊ ಒಂದಾದ್ಮೇಲೆ ಒಂದು, ಆಯ್ತಾ. ಸೊ ಒಂದ್ ಮಗು ನಡೆಯೋದ್ ಕಲಿಯುವಾಗ ಅಷ್ಟೇ, ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡೋದನ್ನ ಹೀಗೆ ಹೀಗೆ ಮಾಡ್ಕೊಂಡು ನಿಂತ್ಕೊಳ್ಳೋದು, ಆಮೇಲೆ ನಿಧಾನಕ್ಕೆ ಹೆಜ್ಜೆ ಇಡೋದು, ಇದೇ ತರ ಮಾಡಿ ಮಾಡಿ ಆಮೇಲೆ ನಾವು ಆರಾಮಾಗಿ ಓಡಾಡ್ತೀವಿ ಅಲ್ವಾ. ಸೊ ಅದೇ ತರ ಯಾಕೆ ಅದೆಲ್ಲ ಆಗುತ್ತೆ ಅಂತಂದ್ರೆ ಅಲ್ಲಿ ಕೈ ಕೂತಿದೆ. ಕೈ ಎಲ್ಲ ಕಾಲ್ ಕೂತಿದೆ. ಕೈ ಕೂರೋದು ಕಾಲ್ ಕೂರೋದು ಎಲ್ಲ ಆಡು ಭಾಷೆ, ಆದ್ರೆ ತಲೆಯಲ್ಲಿ ಕೂರ್ಬೇಕದು. ಅದೇ ಪ್ಯಾಟ್ರನ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು. ಹೇಗೆ ಅದನ್ನ ರಿಜಿಸ್ಟರ್ ಮಾಡೋದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ತೋರಿಸ್ತಾ ಹೋಗ್ಬೇಕು. ಯೂನಿವರ್ಸ್ ಯೂನಿವರ್ಸ್ ಅಂತ ಮಾತಾಡ್ತೀವಿ, ದೇವ್ರು ದೇವ್ರು ಅಂತ ಮಾತಾಡ್ತೀವಿ. ಇಷ್ಟು ಲ್ಯಾಂಗ್ವೇಜಸ್ ಇದೆ, ದೇವ್ರು ಎಷ್ಟು ಲ್ಯಾಂಗ್ವೇಜ್ ಕಲಿಬೇಕು, ಯಾವ ಇದ್ರಲ್ಲಿ ಮಾತಾಡ್ಬೇಕು, ರೈಟ್. ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂದ್ರೆ ಯಾವುದು, ಯಾವುದು ಯೂನಿವರ್ಸಲ್ ಲ್ಯಾಂಗ್ವೇಜ್? ಪಿಕ್ಚರ್ಸ್. ವಾಟ್ ಎವರ್ ಯು ಟೆಲ್ ಇನ್ ದ ಫಾರ್ಮ್ ಆಫ್ ಪಿಕ್ಚರ್ಸ್, ನೀವೇನು ನಿಮ್ಮ ತಲೆಯಿಂದ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ಹೊರಗೆ ಹಾಕ್ತಿರೋ ಸಿಗ್ನಲ್ಸ್ ನ, ಅದೇ ಪಿಕ್ಚರ್ಸ್ ಫಾರ್ಮ್ ನಿಮ್ಗೆ ವಾಪಸ್ ಬರುತ್ತೆ. ಪ್ರತಿಯೊಂದು ಪಿಕ್ಚರ್ಗೂ ಒಂದೊಂದು ವೈಬ್ರೇಷನ್ ಇರುತ್ತೆ ಅಲ್ವಾ. ಸೊ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ವೈಬ್ರೇಷನ್ ಇರುತ್ತೆ. ಈ ವಸ್ತು, ಇದು ಜೀವ ಇಲ್ಲ, ಆದ್ರೆ ಇದ್ರ ಒಳಗಿರೋ ಪ್ರತಿ ಅಣು ಅಣು ಕಣ ಕಣಗಳಿಗೂ ಒಂದೊಂದು ವೈಬ್ರೇಷನ್ ಇರುತ್ತೆ. ಅದೇ ರೀತಿ ಅದು ಕೂಡ ಒಂದು ವೈಬ್ರೇಷನ್ ನ ಹೊರಗೆ ಹಾಕುತ್ತೆ, ಒಂದು ವೈಬ್ರೇಷನ್ ನ ಒಳಗೆ ತಗೊಳ್ತಾ ಇರುತ್ತೆ. ಬಟ್ ನಮ್ಗೆ ಗೊತ್ತಾಗ್ತಿರಲ್ಲ. ನಮ್ಮ ಇಡೀ ಎದ್ರಲ್ಲಿರೋ ರೂಮಲ್ಲಿರೋ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ವೈಬ್ರೇಷನ್ ಇದೆ. ಅದೇ ತರನೇ ನಮ್ಮ ಥಾಟ್ಸಿಗೂ ಆಲೋಚನೆಗಳಿಗೂ ಒಂದೊಂದು ವೈಬ್ರೇಷನ್ ಇದೆ. ಪ್ರತಿ ಪದಗಳಿಗೂ ಅಕ್ಷರಗಳಿಗೂ ಒಂದೊಂದು ವೈಬ್ರೇಷನ್ ಇದೆ. ಅದಕ್ಕೆ ಗುಡ್ ವರ್ಡ್ಸ್, ಬ್ಯಾಡ್ ವರ್ಡ್ಸ್, ಸಂಸ್ಕೃತ ಅದು ಇದು ಏನೇ ಆಗ್ಲಿ, ಎಲ್ಲದರಲ್ಲೂ ಗುಡ್ ವರ್ಡ್ಸ್ ಬ್ಯಾಡ್ ವರ್ಡ್ಸ್ ಏನ್ ಬರುತ್ತೋ, ಬ್ಯಾಡ್ ವರ್ಡ್ಸ್ ಹೇಳ್ದಾಗೆಲ್ಲ ವೈಬ್ರೇಷನ್ ಅಲ್ಲೇ ಗೊತ್ತಾಗುತ್ತೆ. ನೀವು ನೋಡಿ ಬೇಕಾದ್ರೆ, ಯಾರಾದ್ರೂ ನಿಮ್ಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಬೈತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಆದ್ರೆ ಅವ್ರು ಬೈತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ವೈಬ್ರೇಷನ್. ನಿಮ್ಗೆ ಆ ಲ್ಯಾಂಗ್ವೇಜೇ ಗೊತ್ತಿಲ್ಲ, ಅದ್ರ ಅರ್ಥ ಗೊತ್ತಿಲ್ಲ ಅಂದ್ರೂ ಅವ್ರು ಬೈತಿದ್ರು, ಏನೋ ಬ್ಯಾಡ್ ಇಂಟೆನ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ವೈಬ್ರೇಷನ್. ಅದೇ ರೀತಿ ಗುಡ್ ಇಂಟೆನ್ಷನ್ ಇದ್ರೂ ಗೊತ್ತಾಗುತ್ತೆ ಅಲ್ವಾ. ಸೊ ಬಿಕಾಸ್ ಆಫ್ ವೈಬ್ರೇಷನ್. ಸೊ ನಾವ್ ಯಾವಾಗ ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ಅಲ್ಲಿ ಥಿಂಕ್ ಮಾಡ್ತಿರೋ ಎಲ್ಲದಕ್ಕೂ ಆನ್ಸರ್ ಈಸಿ ಆಗುತ್ತೆ. ಓಕೆ. ಸೊ ಸಬ್ ಕಾನ್ಶಿಯಸ್ ಮೈಂಡಿಗೆ ಚಿತ್ರಣಗಳ ರೂಪದಲ್ಲಿ ನಾವು ಏನೇನ್ ತೋರಿಸ್ತೀವೋ ತುಂಬಾ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಓಕೆ. ಅವಾಗ ಅದ್ರ ತಲೆಯಲ್ಲಿ ಅದು ಕೂತ್ಬಿಟ್ರೆ ಆ ಪ್ಯಾಟ್ರನ್ ನಿಮ್ಗೆ ಒನ್ ಬೈ ಒನ್ ನಿಮ್ಗೆ ಆ ಪ್ಯಾಟ್ರನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಒಂದು ಥಿಯರಿ ಇದೆ, ರೆಡ್ ಕಾರ್ ಥಿಯರಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ಜಸ್ಟ್ ನಾನು ಇವತ್ತು ಒಂದು ಎಕ್ಸಸೈಸ್ ಮಾಡಿಸ್ತೀನಿ, ರೆಡ್ ಕಾರ್ ಥಿಯರಿ ಅದೇ ರೀತಿ ಬೇರೆ. ಓಕೆ. ಸೊ ಇದು ತುಂಬಾ ಜನಕ್ಕೆ ವರ್ಕ್ ಆಗಿದೆ ನನ್ನ ಕ್ಲಾಸಲ್ಲಿ ಮಾಡಿದವ್ರಿಗೇನೆ. ಸೊ ಅದೊಂದು ಎಕ್ಸಸೈಸ್ ಮಾಡಿಸ್ತೀನಿ, ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ ಅಂತ ಹೇಳಿ, ಆಯ್ತಾ. ರೆಡ್ ಕಾರ್ ಥಿಯರಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಏನಂದ್ರೆ, ನೀವು ಯಾವ್ದೋ ಒಂದು ಕಾರ್ ತಗೋಬೇಕು ಅಂದಿರ್ತೀರ ಅಂತ ಅನ್ಕೊಂಡಿರ್ತೀರಾ, ಅದೇ ಮಾಡೆಲ್, ಅದೇ ಕಲರ್, ಓಕೆ, ರೆಡ್ ಕಾರ್ ಅಂತ ಅನ್ಕೊಳ್ಳಿ. ಸೊ ಇವತ್ತು ಅನ್ಕೊಂಡಿದೀರಾ, ತುಂಬಾ ಇಷ್ಟ ಆಯ್ತು, ಆ ಕಾರ್ ತಗೋಬೇಕು ತುಂಬಾ ಅನ್ಸುತ್ತೆ. ಸೊ ನೀವೇನ್ ಮಾಡ್ತೀರಾ, ದಾರಿಲಿ ಹೋಗ್ತಾ ಒಂದೊಂದೇ ಓಕೆ ಹೋಗಿ ಒಂದು ಟೆಸ್ಟ್ ಡ್ರೈವ್ ಮಾಡಿ ಬಂದ್ಬಿಡಿ. ಓಕೆ. ಅಕಸ್ಮಾತ್ ನೀವು ಅದೇ ಕಾರ್ನ ಒಂದು ಟೆಸ್ಟ್ ಡ್ರೈವ್ ಮಾಡಿ ಬರ್ತೀರಾ ಅಂತ ಅನ್ಕೊಳ್ಳಿ. ಆಮೇಲಿಂದ ನಿಮ್ಗೆ ಏನಾಗುತ್ತೆ, ರೋಡಲ್ಲಿ ಹೋಗ್ತಾ ಇದ್ರೆ ಬರೀ ಅದೇ ಕಾರ್ ಕಾಣಿಸ್ತಾ ಇರುತ್ತೆ, ಅದೇ ಮಾಡೆಲ್, ಅದೇ ತರ ರೆಡ್ ಕಲರ್, ಆಯ್ತಾ. ರೆಡ್ ಕಲರ್ ಕಾರ್ ತುಂಬಾನೇ ಕಾಣಿಸ್ತಾ ಹೋಗುತ್ತೆ, ಆ ಮಾಡೆಲ್ ಕಾರ್ ತುಂಬಾ ಕಾಣಿಸ್ತಾ ಹೋಗುತ್ತೆ. ಸೊ ಇವನ್ ಪೇಪರ್ ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಅದೇ ಕಾರ್ ಕಾಣಿಸುತ್ತೆ ಅಥವಾ ಆ ಕಲರ್ ಕಾಣುತ್ತೆ. ಸೊ ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅದು ತುಂಬಾ ನೀವು ಇಷ್ಟಪಟ್ಟು ಫೀಲ್ ಮಾಡಿ, ಫೀಲಿಂಗ್ ಇಸ್ ಸೋ ಇಂಪಾರ್ಟೆಂಟ್, ಆಯ್ತಾ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಷ್ಟು ಫೀಲ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಅದು ವರ್ಕ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಚಿತ್ರಣಗಳ ರೂಪದಲ್ಲಿ
ತೋರಿಸ್ತಾ ಹೋಗ್ಬೇಕಾಗತ್ತೆ ಪಿಕ್ಚರ್ಸ್. ಓಕೆ, ಆಮೇಲೆ ಏನಾಗುತ್ತೆ, ನಮ್ಗೆ ಅದು ರಿಜಿಸ್ಟರ್ ಆಗ್ಬಿಡುತ್ತೆ. ದೆನ್ ನೀವ್ ಎಲ್ಲೇ ಹೋದ್ರೂ ಅದೇ ತರ ಪ್ಯಾಟರ್ನ್ಸ್ ರಿಪೀಟ್ ಆಗೋದು, ಅದೇ ಅಪರ್ಚುನಿಟೀಸ್ ಕ್ರಿಯೇಟ್ ಆಗೋದು. ಒಂದ್ ಅಪರ್ಚುನಿಟಿ ಸಿಕ್ಕಿದ್ರು ನೀವು ಗ್ರಾಬ್ ಮಾಡ್ಬಿಡ್ತೀರಾ. ಓಕೆ, ಸೊ ಆ ತರ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಪುಷ್ ಮಾಡ್ತಾ ಇರುತ್ತೆ, ಹಾ ನಂಗೆ ಇದ್ ಬೇಕು ಬೇಕು, ನಿಮ್ಗೆ ಅದೊಂಥರ ಇನ್ನರ್ ಕಾಲಿಂಗ್ ಆಗ್ಬಿಡುತ್ತೆ ಅಲ್ವಾ. ಸೊ ಆ ಅಪರ್ಚುನಿಟಿ ಸಿಕ್ತ ತಕ್ಷಣ, ಎಸ್ ಐ ವಾಸ್ ವೇಟಿಂಗ್ ಫಾರ್ ದಿಸ್. ನಿಮ್ಮ ಒಳ ಮನಸ್ಸೇ ಹೇಳುತ್ತೆ, ಎಸ್ ನಿಮ್ಗೆ ಇದ್ ಬೇಕು, ಅದು ಕರೆಕ್ಟ್, ನಿಮ್ಮ ಗೋಲ್ ಇದೇ ಆಗಿತ್ತು, ಅದಕ್ಕೆ ಅದು ಅಪಿಯರ್ ಆಗಿದೆ. ಆಕ್ಚುಲಿ ಇಟ್ ವಾಸ್ ದೇರ್. ಆಯ್ತಾ. ಸೊ ಯೂನಿವರ್ಸಲ್ ಎಲ್ಲಾನು ಇದೆ. ನಾವೇನ್ ಅನ್ಕೊಂಡಿರ್ತೀವಿ, ಅಯ್ಯೋ ನನ್ ಕೈಲಿ ಆಗಲ್ಲ, ನನ್ ಕೈಲಿ ಆ ಥರದ್ ತಗೊಳಕ್ಕಾಗಲ್ಲ, ನನ್ ಕೈಲಿ ಆ ಜಾಬ್ ತಗೊಳಕ್ಕಾಗಲ್ಲ, ನನ್ ಕೈಲಿ ಮೇ ಬಿ ನನ್ಗೆ ಈ ತರ ಎಷ್ಟು ಚೆನ್ನಾಗಿರೋ ಮಕ್ಕಳು, ಈ ತರ ಮಗು ನನ್ ಮಗು ಆಗಕ್ ಸಾಧ್ಯನಾ, ಮೇ ಬಿ ಆಗಲ್ವೇನೋ. ಇನ್ನ ಎಷ್ಟೋ ಜನ ಹೇಳ್ತಾರೆ ನಂಗೆ, ಆಯ್ತಾ, ನನ್ ಕ್ಲೈಂಟ್ಸೇ ಹೇಳ್ತಾರೆ, ಮ್ಯಾಮ್ ನಂಗೆ ಟಾಟಾ ರತನ್ ಟಾಟಾ ತರನೇ ಮಗು ಬೇಕು, ನಂಗೆ ಆ ಯಾರು ಸೋನು ನಿಗಮ್ ತರನೇ ಮಗು ಬೇಕು. ಸೊ ಹಂಗ ಅನ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಓವರ್ ಆಯ್ತಾ ಮ್ಯಾಮ್ ಥಿಂಕ್ ಮಾಡಿದ್ದು ನಾನು, ಕೇಳ್ತಾರೆ ಅಲ್ವಾ. ಸೊ ಯಾಕಾಗ್ಬಾರ್ದು, ಇಟ್ ಈಸ್ ಆಲ್ರೆಡಿ ದೇರ್. ಆಯ್ತಾ, ಆ ತರ ಸೋಲ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಯು ಇನ್ವೈಟ್ ದೆಮ್ ಟು ಯುವರ್ ವೋಮ್ ಅಲ್ವಾ. ಸೊ ಆ ತರ ಸೋಲ್ಗೆ ಇನ್ವೈಟ್ ಮಾಡಿ. ಆಯ್ತಾ, ಅಫ್ಕೋರ್ಸ್ ಆ ಸೋಲೆ ನಮ್ಮನ್ನ ಚೂಸ್ ಮಾಡಿದೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ಓಕೆ, ಬೇರೆ ಸೋಲ್ನ ನಾವು ಇನ್ವೈಟ್ ಮಾಡ್ಬಿಟ್ರೆ ಅದೇನಿಲ್ಲ. ಓಕೆ, ಆ ಸೋಲ್ ನಿಮ್ಮನ್ನ ಯಾಕೆ ಚೂಸ್ ಮಾಡಿದೆ ಅಂತಂದ್ರೆ, ನೀವು ಅದಕ್ಕೆ ಆ ತರ ಕ್ಯಾರೆಕ್ಟರ್ ಇರೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ನಿಮ್ಮ ಇಂಟ್ರೆಸ್ಟ್ ಏನು, ನಿಮ್ಮ ಬಿಲೀಫ್ ಸಿಸ್ಟಮ್ ಏನು, ಅದನ್ನು ಕೂಡ ಅದು ನೋಡಿ ಸ್ಟಡಿ ಮಾಡಿರುತ್ತೆ. ಓಕೆ, ಜಸ್ಟ್ ನೀವು ಹೋಗಿ ಎಸ್ ನಾನ್ ಸಪೋರ್ಟ್ ಮಾಡ್ತೀನಿ, ನೀನ್ ಬಾ ಅಂತ ವೆಲ್ಕಮ್ ಮಾಡಿದ್ರೆ ಸಾಕು, ಇಟ್ ವಿಲ್ ಬಿ ರೆಡಿ ಟು ಕಮ್ ಟು ಯುವರ್ ಲೈಫ್. ಆಯ್ತಾ. ಸೊ ಅದೇ ತರನೇ ನಾವು ಥಿಂಗ್ಸ್ ನ ಅಟ್ರಾಕ್ಟ್ ಮಾಡ್ತೀವಿ, ಪೀಪಲ್ ನ ಅಟ್ರಾಕ್ಟ್ ಮಾಡ್ತೀವಿ, ಪ್ಲೇಸಸ್ ನ ಅಟ್ರಾಕ್ಟ್ ಮಾಡ್ತೀವಿ. ಇಲ್ಲಿ ಹೋಗ್ಬೇಕು ಅಂತ ಅನ್ಕೊಳ್ಳಿ, ಖಂಡಿತ ಹೋಗ್ತೀರಾ. ನಾನು ಏನ್ ಮಾಡ್ದೆ, ಬರ್ದೆ ಮಂತ್ರಾಲಯ ಅಂತ ಹೇಳ್ಬಿಟ್ಟು, ಅದಾಗಿ ಒಂದ್ 2 ಡೇಸ್ ಅಲ್ಲಿ ನಮ್ ಫ್ಯಾಮಿಲಿ ಅವರೇ ಪ್ಲಾನ್ ಮಾಡಿದ್ರು ಮಂತ್ರಾಲಯ ಟ್ರಿಪ್. ಓಕೆ, ಸೊ ಈ ತರ ನಂಗೆ ತುಂಬಾ ಸರಿ ಆಗಿದೆ. ಅಂದ್ರೆ ನಾನು ಯೂಶಲಿ ನಾನು ಎಲ್ಲೋ ಹೋಗ್ಬೇಕಂತ ಅನ್ಸಲ್ಲ, ಏನೋ ಹೋಗ್ಬೇಕಲ್ಲ ಅಂತ ಅನ್ಸಿತ್ತು, ನಾನು ಪ್ಲೇಸಸ್ ಲಿಸ್ಟ್ ಮಾಡುವಾಗ ಅದೊಂದು ಬರ್ತಿದ್ದೆ, ತುಂಬಾ ಕನೆಕ್ಟ್ ಆಯ್ತು, ತಕ್ಷಣನೇ ಹೋಗ್ ಬಂದ್ವಿ. ಸೊ ನಾನ್ ಹುಟ್ಟಿದಾಗಿಂದ ಹೋಗಿರ್ಲಿಲ್ಲ, ನಂಗೆ ಅನ್ಸೂ ಇರ್ಲಿಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ನನ್ಗೆ ಅವತ್ತೇನೋ ಕಂಪಲ್ಸರಿ ಹೋಗ್ಬೇಕಲ್ಲ ಅಂತ ಅನ್ಸ್ತು. ಒಂದೆರಡು ದಿನದಲ್ಲಿ ಪ್ಲಾನ್ ಆಯ್ತು. ಅದೇ ತರ ಯಾಕಂದ್ರೆ ಅದೇ ಎಲ್ಲ ಇದೆ, ಅಪರ್ಚುನಿಟಿನೂ ಇದೆ, ಎಲ್ಲಾನು ಇದೆ. ವೆನ್ ಯು ಸ್ಟಾರ್ಟ್ ಎಮಿಟಿಂಗ್ ದಟ್ ಸಿಗ್ನಲ್ ಔಟ್, ನೀವು ಕೇಳಿ. ಯೂನಿವರ್ಸ್ ವಾಂಟ್ಸ್ ಯು ಟು ಆಸ್ಕ್. ಆಸ್ಕ್, ಬಿಲೀವ್, ಬಿ ಗ್ರೇಟ್ಫುಲ್ ಅಂಡ್ ರಿಸೀವ್. ಎಲ್ಲರೂ ಬರ್ದಿಟ್ಕೊಳ್ಳಿ, ವಿಷನ್ ಬೋರ್ಡ್ ವರ್ಕ್ ಆಗೋದು ಇದಕ್ಕೆ. ಆಯ್ತಾ, ಇದನ್ನ ನೀವು ಮಾಡಿಲ್ಲ ಅಂತಂದ್ರೆ ಖಂಡಿತ ವರ್ಕ್ ಆಗಲ್ಲ. ಬರ್ದಿಟ್ಕೊಳ್ಳಿ. ಆಸ್ಕ್, ಫಸ್ಟ್ ಪಾಯಿಂಟ್ ಆಸ್ಕ್, ಬಿಲೀವ್. ಓಕೆ, ಬಿಲೀವ್, ಬಿ ಗ್ರೇಟ್ಫುಲ್ ಅಂಡ್ ರಿಸೀವ್. ವಿಡಿಯೋ ಸ್ವಿಚ್ ಆನ್ ಮಾಡಿ. ಐ ಆಮ್ ನಾಟ್ ಫೀಲಿಂಗ್ ಕನೆಕ್ಟೆಡ್ ನಾನು ಹೇಳ್ದೆ ಅಲ್ವಾ. ಸೊ ಆಸ್ಕ್, ಬಿಲೀವ್, ಬಿ ಗ್ರೇಟ್ಫುಲ್ ಅಂಡ್ ರಿಸೀವ್. ನೀವ್ ಯಾವಾಗ ಕೇಳ್ತೀರಾ, ಆಯ್ತಾ, ನಮ್ ಗುರುಗಳು ಹೇಳ್ತಾರೆ, ಕೇಳ್ದೇನೆ ಅಮ್ಮನೂ ಕೂಡ ಅನ್ನ ಹಾಕಲ್ಲ. ಮೇ ಬಿ ಅದ್ ನಿಜ ಇರ್ಬೋದು. ಅಫ್ಕೋರ್ಸ್ ನನಗೂ ಗೊತ್ತಿರುತ್ತೆ ನನ್ ಮಗುಗ್ ಹಸುವಾಗಿದೆ ಅಂತ, ಸ್ವಲ್ಪ ಕೇಳಿ ಅಲ್ಲ ಅಂತ ನಾನು ವೇಟ್ ಮಾಡ್ತೀನಿ ಅಲ್ವಾ. ಸೊ ಕೇಳ್ದೇನೆ ಸುಮ್ನೆ ಹಾಕ್ಬಿಟ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗಲ್ಲ. ಎಷ್ಟೋ ಸರಿ ಅದಾಗಿದೆ, ನಂಗೆ ಸಾಕು ಅಂತ ಬಿಟ್ಟು ಹೋಗ್ತಾರಲ್ವಾ. ಸೊ ಅದಕ್ಕೆ ವ್ಯಾಲ್ಯೂ ಗೊತ್ತಿರಲ್ಲ. ಸೊ ಅವ್ರಾಗಿ ಕೇಳಿದ್ರೆ ಕಂಪ್ಲೀಟ್ ಆಗಿ ನಿಜವಾಗ್ಲೂ ಖಾಲಿ ಮಾಡ್ತಾರೆ. ಸೊ ಅದಕ್ಕೆ ಆ, ಅದೇನೋ ತೆಲುಗುಲೆ ಹೇಳ್ತಾರ ಅವರು, ನಿಂತು ಬರ್ತಿಲ್ಲ. ಓಕೆ, ಕನ್ನಡದಲ್ಲಿ ಕೇಳ್ದೇನೆ ಅಮ್ಮನು ಅನ್ನ ಹಾಕಲ್ಲ. ಓಕೆ, ಸೊ ಅದೇ ತರನೇ ಕೇಳ್ದೇನೆ ಯೂನಿವರ್ಸ್ ಕೂಡ ನಿಮ್ಗೆ ಊಟ ಕೊಡಲ್ಲ. ಇರುತ್ತೆ, ಇದೆ, ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದೆ, ನೀವ್ ಕೇಳಿಲ್ಲ ಅದಕ್ಕೆ ಕೊಟ್ಟಿಲ್ಲ. ಆಯ್ತಾ. ಸೇಮ್ ನಾನು ಅಷ್ಟೇ, ಆಸ್ ಅ ಪೇರೆಂಟ್ ನಾನು ಒಂದಿಷ್ಟು ಚಾಕ್ಲೇಟ್ ತಂದು ಇಟ್ಕೊಂಡಿರ್ತೀನಿ, ಯಾವಾಗಾದ್ರೂ ಬೇಕಾಗತ್ತೆ, ಅವ್ರು ಕೇಳಿದಾಗ ಕೊಡೋಣ ನನ್ ಮಕ್ಳಿಗೆ. ಸುಮ್ನೆ ಕೊಟ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿರಲ್ಲ, ಸುಮ್ನೆ ಅದು ಇನ್ನ ಬೇರೆದಕ್ಕೆ ದಾರಿ ಆಗ್ಬೋದು, ಅದಕ್ಕೆ ಅವ್ರಿಗೆ ಅಡಿಕ್ಷನ್ ಆಗ್ಬೋದು ಅಥವಾ ಬೇರೆ ಏನಾದ್ರು. ಅದಕ್ಕೆ ನಾನು ಫಸ್ಟ್ ಎತ್ತಿಟ್ಟಿರ್ತೀನಿ, ಬೇಕು ಗೊತ್ತು, ತೆಗ್ದಿಟ್ಟಿರ್ತೀನಿ. ಆದ್ರೆ ಅವ್ರು ಕೇಳ್ದೇನೆ ನಾನು ಖಂಡಿತ ಕೊಡಲ್ಲ. ಯಾವಾಗ ಅವ್ರು ಕೇಳ್ತಾರೋ, ಹಠ ಮಾಡ್ತಾರೋ, ಎಷ್ಟು ಡೆಸ್ಪಿರೇಟ್ ಆಗಿ ಕೇಳ್ತಾರೋ, ಅವಾಗ ಹಾ ಓಕೆ ಇದೆ ತಗೋ ಅಂತ ಕೊಡ್ತೀನಿ. ದೆನ್ ದೇಲ್ ಬಿ ವೆರಿ ಹ್ಯಾಪಿ, ದೇ ಥ್ಯಾಂಕ್ ಮೀ, ಹಗ್ ಮೀ ಎಲ್ಲ, ಅಲ್ವಾ. ಆಮೇಲೆ ಅದನ್ನ ನೀಟಾಗಿ ಯೂಸ್ ಕೂಡ ಮಾಡ್ಕೋತಾರೆ.
ದಿಸ್ ಇಸ್ ಲೈಕ್ ಕ್ವಾಲಿಫಿಕೇಶನ್ ಪ್ರಾಸೆಸ್ ಆಲ್ಸೋ. ಅಲ್ಲಿ ಕ್ವಾಲಿಫಿಕೇಶನ್ ಪ್ರಾಸೆಸ್ ಕೂಡ ಇದೆ, ವೆದರ್ ದೇ ರಿಯಲಿ ವಾಂಟ್ ಅಲ್ವಾ. ನಾನು ಕೊಟ್ರೆ ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರ, ತಿಂತಾರ, ಬೀಳಿಸ್ತಾರ. ಸೊ ಇದನ್ನೆಲ್ಲ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಆಗತ್ತಾ ಎಲ್ಲ ನೋಡ್ಬಿಟ್ಟೆ ನಾನು ಕೊಡೋದು. ಸೇಮ್ ರಿಲೇಶನ್ಶಿಪ್ ಯೂನಿವರ್ಸ್ಗೂ ನಿಮಗೂ, ಆಯ್ತಾ. ಸೊ ಮ್ಯಾಮ್ ಒಂದು ಹೇಳ್ಬೋದಾ? ನಾನ್ ಹೇಳಿ ಚೈತ್ರ. ಯಾರು? ಚೈತ್ರ ಮ್ಯಾಮ್. ಹಾ ಹೇಳಿ. ಸೊ ಇವಾಗ ನಾನು ನಿನ್ನೆ ಈ ಬುಕ್ ಆಕ್ಚುಲಿ ರಿಸೀವ್ ಮಾಡಿದೆ, ಹಾ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಸೊ ನನಗೆ ಸ್ವಲ್ಪ ಬುಕ್ ಓದೋ ಹಾಬಿ ಎಲ್ಲ ಕಡಿಮೆ. ಓಕೆ. ಸೊ ಯಾರು ಹೇಳಿದ್ರೆ ಬೇಗ ನಾನು ಕೇಳಿಸ್ಕೊಂಡ್ಬಿಡ್ತೀನಿ, ಅರ್ಥ ಮಾಡ್ಕೊಂತೀನಿ. ಸೊ ನಾನು ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಹ್ಮ್ ಸೊ ಹಂಗಾಗಿ ಇವತ್ತೆಲ್ಲ ಪೂಜೆ ಎಲ್ಲ ಆಯ್ತು, ರಾಯರದ ಪೂಜೆ ಎಲ್ಲ ಮಾಡ್ದೆ. ಸೊ ನಾನು ಇದು ಓದ್ಬೇಕು ಅನ್ಕೊಂಡಿದೀನಿ, ಇದರಿಂದ ನಾನು ಓದಿ ಏನಾದ್ರು ಅರ್ಥ ಮಾಡ್ಕೊಳ್ಬೋದಾ, ನನಗೆ ಒಂದು ಆನ್ಸರ್ ಕೊಡಿ, ಯಾವ್ದಾದ್ರು ಒಂದು ರೂಪದಲ್ಲಿ ಆನ್ಸರ್ ಕೊಡಿ ಅಂತ ಪೂಜೆ ಮಾಡಿ ಇಟ್ಟೆ ನಾನು ಈ ಬುಕ್ ನ. ಸೊ ಒಂದ್ 5 ನಿಮಿಷ ಆದ್ಮೇಲೆ ರಾಯರು ವರ ಕೊಟ್ರು ನನ್ಗೆ. ಓಕೆ. ರಿಯಲಿ ಬ್ಲೆಸ್ಡ್ ಅನ್ಕೊಂಡ್ ನಾನು ನೋಡು ಇಲ್ಲ, ಹಸ್ಬೆಂಡ್ ಹೇಳ್ತಾ ಇದಾರೆ, ವರ ಕೊಟ್ರು ನೋಡು ಏನ್ ಕೇಳ್ಕೊಂಡಿದ್ದೆ ನೀನು ಅಂತ. ಸೊ ಅವಾಗ ಮೈಂಡ್ ಅಲ್ಲಿ ಅದೇ ನೀವು ಇದ್ರ ರಿಲೇಟೆಡ್ ಇವತ್ತಿನ ಕ್ಲಾಸ್ ರಿಲೇಟೆಡ್ ಆಗುತ್ತಿದ್ದು. ಸೊ ನಾವ್ ಏನ್ ಮೆಮೊರಿನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಸೊ ಆಕ್ಚುಲಿ ನೆನ್ನೆ ಬಂತು, ನೆನ್ನೆ ನಾನು ಇದನ್ನ ಓಪನ್ ಮಾಡಿರ್ಲಿಲ್ಲ, ನೋಡೋಣ ಗುರುವಾರ ಓಪನ್ ಮಾಡೋಣ, ಪೂಜೆ ಟೈಮ್ಗೂ ಸರಿ ಆಗ್ಬಿಡುತ್ತೆ ಅನ್ಬಿಟ್ಟು ಇಟ್ಬಿಟ್ಟು ಅಲ್ಲೇ ಇತ್ತು, ದೇವ್ರ ಮನೆ ಹತ್ರನೇ ಇತ್ತು. ಸೊ ಓಕೆ. ಸಡನ್ ಆಗಿ ನನ್ಗೆ ವರನೂ ಸಿಕ್ತು, ಇನ್ನು ಸ್ಟ್ರಾಂಗ್ ಆಯ್ತು, ಓ ಇದು ಓದ್ತೀನಿ ನಾನು ಅನ್ನೋದಕ್ಕೆ ಇನ್ನೊಂದು ಮೋಟಿವೇಶನ್ ಸಿಕ್ತು ನನ್ಗೆ. ಹ್ಮ್ ಸೊ ನನಗೆ ಒಂಥರ ಖುಷಿ ಆಯ್ತು ಮ್ಯಾಮ್, ಇದೊಂದು ಇನ್ಸಿಡೆಂಟ್ ಆಗಿದ್ದು ಇವತ್ ಮಾರ್ನಿಂಗ್, ಒಂಥರ ಓಕೆ. ಖುಷಿ ಆಯ್ತು. ಸೊ ಹಾಗೆ ನಾವೇನ್ ಅನ್ಕೋತೀವೋ ಅದಕ್ಕೆ ತಕ್ಕಂತೆ ಯೂನಿವರ್ಸ್ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ನಾವು ಕೇಳ್ತಾ ಇದ್ದಾಗೆ ಆನ್ಸರ್ ಕೊಡ್ತಾ ಹೋಗುತ್ತೆ ಅಲ್ವಾ. ನಾವು ಕೇಳ್ದೇನೆ ಯಾಕೆ ಆನ್ಸರ್ ಕೊಡುತ್ತೆ ಅಲ್ವಾ. ಸೊ ಇದಕ್ಕೆ ದಿಸ್ ಇಸ್ ಹೌ ದಿಸ್ ವರ್ಕ್ಸ್. ಅಂಡ್ ಇನ್ನೂ ಒಂದೇನಂದ್ರೆ ವಿಜುವಲೈಸೇಷನ್, ಪಿಕ್ಚರೈಸೇಷನ್. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಬಿ ದಟ್ ಕ್ಯಾರೆಕ್ಟರ್ ಯು ವಾಂಟ್ ಟು ಬಿ, ಆಯ್ತಾ. ಅಂಡ್ ನಿಮ್ಮ ಮಗುವಿಗೆ, ಈಗ ನಮ್ಮ ಮಗುವಿನ ಕಡೆ ಅದನ್ನ ಶಿಫ್ಟ್ ಮಾಡೋಣ. ಜಸ್ಟ್ ಜನರಲ್ ಎಕ್ಸಾಂಪಲ್ಸ್ ಕೊಡ್ತಾ ಹೋದೆ, ಯಾಕಂದ್ರೆ ನಿಮ್ಗೆ ಬಿಲೀಫ್ ಸಿಸ್ಟಮ್ ಬಿಲ್ಡ್ ಆಗ್ಬೇಕು. ಅಂಡ್ ದೆನ್ ಸೈನ್ಸ್ ಹೇಗೆ ವರ್ಕ್ ಆಗುತ್ತೆ, ಆಯ್ತಾ, ಅದು ಒಂದು ನಿಮ್ಗೆ ಬರ್ಬೇಕು. ಅದಕ್ಕೋಸ್ಕರ ಇದೊಂದು ಎಕ್ಸಸೈಸಸ್ ಮಾಡಿಸ್ದೆ. ಈಗ ಅದನ್ನ ನಮ್ಮ ಮಗುನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೇಗೆ ಯೂಸ್ ಮಾಡ್ಬೇಕು, ಓಕೆ, ಅದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಒಂದು ಸಣ್ಣ ಇದು ರೆಡ್ ಕಾರ್ ಥಿಯರಿ ಅಂತ ಬಂದ ತಕ್ಷಣ ನಂಗೆ ಅದು ಎಕ್ಸಸೈಸ್ ಮನ್ಸಿಗೆ ಬಂತು. ಇದನ್ನ ಮಾಡಿಸಿದೀನಿ ನನ್ನ ಕ್ಲೈಂಟ್ಸ್ಗೆ. ಗೋಲ್ಡನ್ ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್. ಓಕೆ, ಗೋಲ್ಡನ್ ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್, ಗೋಲ್ಡನ್ ಆರ್ ಯೆಲ್ಲೋ ಕಲರ್. ಸೊ ಇವಾಗ ಒಂದು ಎಕ್ಸಸೈಸ್ ಮಾಡಿಸ್ತೀನಿ. ನೀವು ಇನ್ನ ಸ್ವಲ್ಪ ದಿನದಲ್ಲಿ, ಅಂದ್ರೆ ಇನ್ನ ವಿದಿನ್ 24 hours ತುಂಬಾ ಜನಕ್ಕೆ ಕಾಣಿಸಿದೆ. ಓಕೆ, ಈ ಒಂದು ಮೆಡಿಟೇಷನ್ ಮಾಡಿಸಿ, ಒಂದು ಶಾರ್ಟ್ ಮೆಡಿಟೇಷನ್ ಅದನ್ನ ಮಾಡಿಸಿ ವಿತಿನ್ 24 hours ತುಂಬಾ ಜನಕ್ಕೆ ಕಾಣಿಸಿದೆ. ಯಾರ ಮೈಂಡ್ ಪವರ್ ಜಾಸ್ತಿ ಇದೆ, ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಇದೆಯೋ, ತುಂಬಾ ಜಾಸ್ತಿ, ಅವ್ರ ಮೇಲೆ ಅವ್ರು ವರ್ಕ್ ಮಾಡಿರ್ತಾರೋ. ಓಕೆ, ಇಟ್ ವರ್ಕ್ಸ್ ಆನ್ ದೇರ್ ಇಂಟರ್ನಲ್ ವೈಬ್ರೇಷನ್. ನೀವು ಅಷ್ಟೇ, ಎಲ್ಲರೂ ಇಂಟರ್ನಲ್ ವೈಬ್ರೇಷನ್ ಮೇಲೆ ವರ್ಕ್ ಮಾಡಿ, ಆಮೇಲೆ ನಿಮ್ಗೆ ಎಕ್ಸ್ಟರ್ನಲಿ ಥಿಂಗ್ಸ್ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಕೋರ್ಸ್ ಅದಿರುತ್ತೆ, ನಿಮ್ಗೆ ಸಿಗುತ್ತೆ, ಆದ್ರೆ ಸ್ವಲ್ಪ ಲೇಟ್ ಆಗ್ಬಹುದು ಇಫ್ ಯುವರ್ ಇಂಟರ್ನಲ್ ವೈಬ್ರೇಷನ್ಸ್ ಆರ್ ನಾಟ್ ಅಲೈನ್, ಆಯ್ತಾ. ಸೊ ವಿತಿನ್ 24 hours ಯಾರಿಗ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ನೋಡೋಣ. ನೀವ್ ಅನ್ಕೊಳ್ಳಿ ಮೇ ಬಿ ನಂಗೆ ಆಗಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಓಕೆ, ನನಗೇ ಆಗುತ್ತೆ, ಎಲ್ಲರಿಗಿಂತ ಫಸ್ಟ್ ನನಗೇ ಆಗ್ಬಹುದು, ಯಾಕೆ ಆಗಲ್ಲ, ರೈಟ್. ಸೊ ಇವ ಇದು ಒಂದು ಹೇಳ್ತೀನಿ, ಯಾರ್ಯಾರು ಇಲ್ಲೆಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಇದು ಒಂದು ನಿಮ್ಮ ತಲೆಗೆ ಬರ್ಲಿ, ಆಯ್ತಾ. ಯಾವುದು ಅಂದ್ರೆ, ಇಡೀ ಜಗತ್ತೇ ಇದಾಗಲ್ಲ ಅಂತ ಹೇಳಿದ್ರು ನಿಮ್ಮ ಪಾಸಿಟಿವಿಟಿ ಹೇಗಿರುತ್ತೆ ಅಂದ್ರೆ, ಇಲ್ಲ ನನ್ ಕೈಲಾಗುತ್ತೆ, ಹಿಂಗಿರ್ಬೇಕು. ಓಕೆ, ಯಾರು ಏನಾದ್ರೂ ಹೇಳಿ ನನ್ ಕೈಲಾಗುತ್ತೆ, ಆಯ್ತಾ. ಸೊ ನಾಳೆ ಪ್ರಳಯ ಆಗುತ್ತೆ, ಎಲ್ಲರೂ ಹೋಗ್ಬಿಡ್ತಾರೆ ಅಂತ ಅನ್ ಏನಾದ್ರೂ ನ್ಯೂಸ್ ಬಂತು ಅಂತ ಅನ್ಕೊಳ್ಳಿ. ನನ್ ಬಿಲೀಫ್ ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ, ನನ್ಗೆ ಗೊತ್ತಿಲ್ಲ ಯಾರು ಹೋಗ್ತಾರೆ ಬಿಡ್ತಾರೋ, ನಾನು ಉಳ್ಕೋತೀನಿ. ನಂದು ಹಂಗೆ ಇತ್ತು ಆಕ್ಚುಲಿ. 2012 ಅಲ್ಲಿ ಅನ್ಸುತ್ತೆ ಅಲ್ಲ, December 21st ಪ್ರಳಯ ಆಗುತ್ತೆ, ಅದು ಇದು ಎಲ್ಲ. ನಂಗೆ ಆ ವಯಸ್ಸಲ್ಲಿ ನಾನು, ಓಕೆ, 2012 ಅಂದ್ರೆ 12th ಇರ್ತೀನಿ ನಾನು. ಓಕೆ, ಸೊ ಅವಾಗ ನಂಗೆ ಹಂಗೆ ಹೆಂಗಿತ್ತು ಅಂತಂದ್ರೆ ಮೈಂಡ್ ಸೆಟ್, ಎಲ್ಲರೂ ಹೋಗ್ಬೋದು ಬೇಕಾದ್ರೆ, ಬಟ್ ನಾನು ಉಳ್ಕೋತೀನಿ, ಆಯ್ತಾ. ಸೊ ನನ್ಗೆ ಹಂಗೆ ಇತ್ತು ಮೈಂಡ್ ಸೆಟ್. ಇವಾಗ್ಲೂ ಕೂಡ ಅಷ್ಟೇನೆ, ಏನಾದ್ರೂ ಆಗ್ಲಿ ನಾನು ಅದನ್ನ ಓವರ್ಕಮ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್.
ಓಕೆ, ಅದು ಇರ್ಬೇಕು ಎಲ್ಲರಿಗೂ. ಅಂಡ್ ಇಲ್ಲಿ ತನಕ ಬಂದಿದ್ದೀರಾ ಅಂತಂದ್ರೆ ನಿಮ್ಮೆಲ್ಲರದು ಒಂದು ರೀತಿಯ ಅಲೈನ್ಮೆಂಟ್ ಇದೆ, ಆಯ್ತಾ. ಯು ಆಲ್ ಆರ್ ವೈಬ್ರೇಟಿಂಗ್ ಇನ್ ಸೇಮ್ ಫ್ರೀಕ್ವೆನ್ಸಿ ಯಾವುದೋ ಒಂದು ವಿಷಯದಲ್ಲಿ. ಓಕೆ, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ಏನೇ ಹೇಳಿದ್ರು ಈ ತರ ಕೆಲವೊಂದು ನೆಗೆಟಿವ್ ಡೌಟ್ಸ್, ಫಿಯರ್ಸ್ ಎಲ್ಲ ಬರುತ್ತಲ್ವಾ. ಅಯ್ಯೋ ಅವ್ರು ಹಂಗಂದ್ರು, ಹಂಗ ಆಗ್ಬಿಟ್ರೆ, ಆಯ್ತಾ. ಸೊ ಇವತ್ತಿಂದ ಅದನ್ನೆಲ್ಲ ತೆಗೆದು ಹಾಕಿ, ಎಲ್ಲರಿಗೂ ಆಗಿರ್ಬೋದು, ಆದ್ರೆ ನನಗ್ ಆ ಥರ ಆಗಲ್ಲ, ಆಯ್ತಾ. ಸೊ ಇದನ್ನ ಯಾವಾಗ ನಿಮ್ಮ ಮನ್ಸಿಗೆ ತಂದ್ಕೊಳ್ತಾ ಹೋಗ್ತಿರೋ ಅವಾಗ ಅದನ್ನ ಎಲ್ಲ ಒಳ್ಳೇದಕ್ ಮಾಡ್ಬೇಕು, ಮತ್ತೆ ಕೆಟ್ಟದಕ್ಕಲ್ಲ. ಗುಡ್ ಇಂಟೆನ್ಷನ್ ಇಟ್ಕೊಂಡು ಒಳ್ಳೇದಕ್ಕೆ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಓಕೆ, ಎಸ್, ಇವಾಗ ಯೆಲ್ಲೋ ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್ ಮಾಡೋಣ. ಎಲ್ಲರೂ ಕಣ್ಮುಚ್ಕೊಳ್ಳಿ. ದಿಸ್ ಇಸ್ ಜಸ್ಟ್ ಟು ಕ್ರಿಯೇಟ್ ಅ ಬಿಲೀಫ್ ಸಿಸ್ಟಮ್, ನಿಮ್ಗೆ ಅದು ವರ್ಕ್ ಆಗುತ್ತೆ ಅಂತ ತೋರ್ಸೋದಕ್ಕೆ, ಆಯ್ತಾ. ಎಲ್ಲರೂ ಕಣ್ಮುಚ್ಕೊಳ್ಳಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಮತ್ತೆ ಉಸಿರನ್ನ ಒಳಗ್ ತಗೊಳ್ಳಿ, ಹೊರಗ್ ಹಾಕಿ. ರಿಲ್ಯಾಕ್ಸ್. ಈಗ ನೀವಿರೋ ಪ್ಲೇಸ್ ಇಂದ ನಿಮ್ಮ ಫಿಸಿಕಲ್ ಬಾಡಿ ಇಲ್ಲೇ ಇದೆ, ಮೆಂಟಲ್ ಬಾಡಿ ನಿಮ್ಮಿಂದ ಆಚೆ ಬಂದು ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಹೊರಗಡೆ ಅಡ್ಡಾಡಕ್ ಹೋಗ್ತಾ ಇದೆ, ನಿಮ್ಮ ರೂಮಿಂದ ಆಚೆ ಹೋಗ್ತಾ ಇದೆ, ನಿಮ್ಮ ಮನೆಯಿಂದ ಆಚೆ ಹೋಗ್ತಾ ಇದೆ. ಹಾಗೆ ನೀವು ಹೊರಗಡೆ ಕಾಲಿಡ್ತಾ ನೀವು ಒಂದು ಹುಲ್ಲಿನ ಹಾಸಿಗೆ ಮೇಲೆ ಕಾಲಿಡ್ತಾ ಇದ್ದೀರಾ. ಅದರ ಮೇಲೆ ನಿಮಗೆ ತಣ್ಣನೆಯ ಭಾವ ಫೀಲ್ ಆಗ್ತಾ ಇದೆ. ನಿಮ್ಮ ಬರಿಗಾಲಿನಲ್ಲಿ ಹುಲ್ಲಿನ ಮೇಲೆ ನಡೀತಾ ಇದ್ದೀರಾ. ಹಾಗೆ ನೀವು ಹೂದೋಟಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿ ಸುಂದರವಾದ ಹೂಗಳು, ಅಲ್ಲಿ ಎಲ್ಲ ಕಡೆ ಬರೀ ಗೋಲ್ಡನ್ ಬಟರ್ಫ್ಲೈಸ್, ಯೆಲ್ಲೋ ಕಲರ್ ಬಟರ್ಫ್ಲೈಸ್, ಎಲ್ಲ ಕಡೆ ಯೆಲ್ಲೋ ಕಲರ್ ಬಟರ್ಫ್ಲೈಸ್, ಗೋಲ್ಡನ್ ಬಟರ್ಫ್ಲೈಸ್ ತುಂಬಾ ಚೆನ್ನಾಗಿ ಹಾರಾಡ್ತಾ ಇದೆ. ಹೂಗಳ ಮೇಲೆಲ್ಲ ಯೆಲ್ಲೋ ಕಲರ್ ಬಟರ್ಫ್ಲೈ ಕುತ್ಕೊಂತಾ ಇದೆ. ಅದೇ ಗೋಲ್ಡನ್ ಬಟರ್ಫ್ಲೈ ಎದ್ದು ಹಾರ್ತಾ ಇದೆ. ಹಾರಿ ಹಾರಿ ನಿಮ್ ಕಡೆ ಬಂದು ನಿಮ್ಮ ಸುತ್ತ ಸುತ್ತುವರೆದಿದೆ. ಬರೀ ಯೆಲ್ಲೋ ಕಲರ್ ಬಟರ್ಫ್ಲೈಸ್ ನಿಮ್ಮ ಸುತ್ತ ಸುತ್ತಾಡ್ತಾ ಇದೆ, ಹಾರಾಡ್ತಾ ಇದೆ. ನೀವು ಅದನ್ನ ನೋಡ್ತಾ ಇದ್ದೀರಾ. ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂಥರ ಗೋಲ್ಡನ್ ಕಲರ್ ಬಟರ್ಫ್ಲೈಸ್ ನಿಮ್ಮ ಸುತ್ತ ಇದೆ, ನೀವು ಅದ್ರ ಜೊತೆಗೆ ಆಟ ಆಡ್ತಾ ಇದ್ದೀರಾ. ಗೋಲ್ಡನ್ ಕಲರ್ ಬಟರ್ಫ್ಲೈ, ಯೆಲ್ಲೋ ಕಲರ್ ಬಟರ್ಫ್ಲೈ, ಇದೆಲ್ಲ ಜೊತೆ ಆಟ ಆಡ್ತಾ ಇದ್ದೀರಾ. ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ಯೆಲ್ಲೋ ಕಲರ್ ಬಟರ್ಫ್ಲೈ ಹೋಗ್ಬಿಟ್ಟು ಯೆಲ್ಲೋ ಕಲರ್ ಹೂಗಳ ಮೇಲೆ ಕುತ್ಕೊಳ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀರಾ ನೀವು. ಒಂಥರ ನಿಮ್ಗೆ ನಿಮ್ ಬಾಲ್ಯನೇ ನೆನಪು ಬರೋ ಹಾಗಾಗ್ತಾ ಇದೆ. ನೀವು ಚಿಕ್ಕ ಮಗು ತರ ಆ ಬಟರ್ಫ್ಲೈ ಜೊತೆ ಆಡ್ತಾ ಇದ್ದೀರಾ. ಅದ್ರ ಹಿಂದೆ ಓಡೋದು, ಯೆಲ್ಲೋ ಕಲರ್ ಬಟರ್ಫ್ಲೈ ಹಿಂದೆ ಓಡೋದು, ಯೆಲ್ಲೋ ಕಲರ್ ಬಟರ್ಫ್ಲೈನ ನಿಮ್ ಕೈ ಮೇಲೆ ಕೂರಿಸ್ಕೊಳ್ಳೋದು, ಅದನ್ನ ಹತ್ರದಿಂದ ನೋಡೋದು. ತುಂಬಾ ಹತ್ರದಿಂದ ನೋಡ್ತಾ ಇದ್ದೀರಾ. ಕೈ ಮೇಲೆ ಇಟ್ಕೊಂಡು ಯೆಲ್ಲೋ ಕಲರ್ ಬಟರ್ಫ್ಲೈ ನಿಧಾನಕ್ಕೆ ರೆಕ್ಕೆ ಬಡಿತಾ ಇದೆ. ಯೆಲ್ಲೋ ಕಲರ್ ಬಟರ್ಫ್ಲೈ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನಿಮ್ಗೆ. ಅದಕ್ಕೆ ಹಾಗೆ ಮುತ್ಕೊಡಕ್ ಹೋಗ್ತೀರಾ, ಅದು ಹಾರ್ ಹೋಗ್ತಾ ಇದೆ. ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅದೆಲ್ಲದನ್ನ ನೋಡ್ತಾ. ಇಡೀ ಹೂದೋಟದಲ್ಲಿ ಬರೀ ಯೆಲ್ಲೋ ಕಲರ್ ಬಟರ್ಫ್ಲೈಸ್, ಗೋಲ್ಡನ್ ಬಟರ್ಫ್ಲೈಸ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ ಹೂವಿನ ಸುಗಂಧದ ಜೊತೆಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಆ ಯೆಲ್ಲೋ ಕಲರ್ ಬಟರ್ಫ್ಲೈಸ್ನೆಲ್ಲ ನೋಡ್ತಾ. ಒಂಥರ ಬಟರ್ಫ್ಲೈ ಪಾರ್ಕ್ ತರನೇ ಆಗ್ಬಿಟ್ಟಿದೆ. ರಿಲ್ಯಾಕ್ಸ್. ಈಗ ನೀವು ಅಲ್ಲಿಂದ ವಾಪಸ್ ಬರ್ತಾ ಇದ್ದೀರಾ. ಆ ಎಲ್ಲ ಯೆಲ್ಲೋ ಕಲರ್ ಬಟರ್ಫ್ಲೈಗೆ ಬಾಯ್ ಹೇಳಿ ಬರ್ತಾ ಇದ್ದೀರಾ. ಅದೇ ಹುಲ್ಲಿನ ಹಾಸಿಗೆ ಮೇಲೆ ನಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮ ಕಾಲಿಗೆ ತಣ್ಣನೆಯ ಭಾವ ಫೀಲ್ ಆಗ್ತಾ ಇದೆ. ಮತ್ತೆ ನಿಮ್ಮ ಮನೆಗೆ ನೀವು ಎಂಟರ್ ಆಗ್ತಿದ್ದೀರಾ, ನಿಮ್ಮ ರೂಮ್ಗೆ ಎಂಟರ್ ಆಗ್ತಿದ್ದೀರಾ. ನಿಮ್ಮ ಫಿಸಿಕಲ್ ಬಾಡಿ ಜೊತೆ ಮೆಂಟಲ್ ಬಾಡಿ ಅಲೈನ್ ಆಯ್ತು. ಓಕೆ, ಈಗ ಎರಡು ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣಿನ ಮೇಲೆ ಇಡಿ. ಎಸ್, ಈಗ ನಿಮ್ಮ ಕೈಗಳನ್ನ ನೋಡಿ. ಓಕೆ, ಇವಾಗಿಂದ ವಿದಿನ್ 24 hours ನನಗೆ ಮೆಸೇಜ್ ಮಾಡಿ ಎಷ್ಟು ಜನಕ್ಕೆ ಯೆಲ್ಲೋ ಕಲರ್ ಬಟರ್ಫ್ಲೈ ಮೇ ಬಿ ಇನ್ ಮ್ಯಾಗ್ಝಿನ್ ಆರ್ ಮೇ ಬಿ ಇನ್ ಟಿವಿ ಅಥವಾ ಯಾವುದೋ ಒಂದು ಡ್ರಾಯಿಂಗ್ ಮಾಡಿರೋ ಪಿಕ್ಚರ್ಸ್ ಆಗಿರಬಹುದು, ಅಥವಾ ಹೊರಗಡೆ ಪಾರ್ಕಲ್ ಆಗಿರಬಹುದು, ಲೈವ್ ಆರ್ ಪಿಕ್ಚರ್ಸ್. ಓಕೆ, ಯೆಲ್ಲೋ ಕಲರ್ ಬಟರ್ಫ್ಲೈ ಎಷ್ಟು ಜನ ನೋಡ್ತೀರಾ ವಿತಿನ್ 24 hours. ಎಲ್ಲಾದ್ರೂ ಪೇಪರ್ ಅಲ್ಲಿ ಆಗಿರ್ಬೋದು, ಮ್ಯಾಗ್ಝಿನ್ ಹುಡುಕ್ಬೇಡಿ.
ಓಕೆ, ಜಸ್ಟ್ ನಿಮ್ಮ ಥಾಟ್ಸ್ ಅಲೈನ್ ಆಗಿರ್ಲಿ ಅಷ್ಟೇ. ಡೋಂಟ್ ಪುಟ್ ಯೋರ್ ಎಕ್ಸ್ಟ್ರಾ ಎಫರ್ಟ್ಸ್, ಬಟ್ ಅದು ಬರುತ್ತೆ. ಓಕೆ, ಬಟ್ ರೆಕಗ್ನೈಸ್ ಮಾಡಿ ಅಷ್ಟೇನೆ. ಓಕೆ, ಅಕಸ್ಮಾತ್ ಆ ತರ ಕಾಣಿಸಿದ ತಕ್ಷಣನೇ ನಂಗೆ ಮೆಸೇಜ್ ಹಾಕಿ. ಓಕೆ, ಗ್ರೂಪ್ ಅಲ್ಲಿ ಹಾಕಿ, ಯಾಕಂದ್ರೆ ಇನ್ನೂ ಚೆನ್ನಾಗಿ ಎಲ್ಲರಿಗೂ ಅನ್ಸುತ್ತೆ. ಓಕೆ, ನಂಗೂ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ. ಓಕೆ, ಇದು ಒಂದ್ ಸೈಡ್ ಇರ್ಲಿ. ಈಗ ಟಾಪಿಕ್ ಬರೋಣ. ನಮ್ಮ ಮಗುನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು. ಓಕೆ, ಹೇಗೆ ನಮಗೆ ಬೇಕಾಗಿರುವಂತಹ ಕ್ಯಾರೆಕ್ಟರ್ಸ್ ಇರುವಂತಹ ಮಗುನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಹೇಗೆ ಮಾಡೋದು. ಓಕೆ, ಫಸ್ಟ್ ಒಂದು ಪೇಪರ್ ತಗೊಳ್ಳಿ. ಅದರಲ್ಲಿ ನಿಮ್ಗೆ ನಿಮ್ಮ ಮಗುಗೆ ಯಾವ ಯಾವ ಕ್ಯಾರೆಕ್ಟರ್ಸ್ ಇರ್ಬೇಕು ಅಂತ ಎಲ್ಲ ಬರೀರಿ. ಆಯ್ತಾ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಮತ್ತೆ ಕೆಲವೊಬ್ರು ಪ್ರೊಫೆಷನಲಿನೂ ಮಾಡ್ತಾರೆ. ಅಂದ್ರೆ ಈ ತರ ಸಿಂಗರೇ ಬೇಕು, ಡಾನ್ಸರೇ ಬೇಕು, ಸೊ ಆ ತರನು ಕೂಡ ಅನ್ಕೋತಾರೆ. ನಥಿಂಗ್ ರಾಂಗ್ ಇನ್ ಇಟ್, ಬಟ್ ಡೋಂಟ್ ಪ್ರೆಷರೈಸ್ ದ ಬೇಬಿ ಅಷ್ಟೇನೆ. ಓಕೆ, ಅದನ್ನ ಹೇಗೆ ಮಾಡ್ತಾರೆ ಇನ್ನೂ ಒಂದು ಕಾಷನ್ ಇಲ್ಲಿ ಕೊಡ್ಬೇಕು. ಡೋಂಟ್ ಬಿ ಟೂ ಮಚ್ ಅಟ್ಯಾಚ್ ಟು ದ ರಿಸಲ್ಟ್. ಆಯ್ತಾ, ಯಾವಾಗ ನೀವು ತುಂಬಾ ಡೆಸ್ಪಿರೇಟ್ ಆಗಿರ್ತೀರಾ, ಯಾವಾಗ ಆಗುತ್ತೆ, ನಾನು ವಿಷನ್ ಬೋರ್ಡ್ ಪ್ರಿಪೇರ್ ಮಾಡಿದೀನಿ, ಅದು ಮಾಡಿದೀನಿ, ಇದ್ ಮಾಡಿದೀನಿ, ಡೈಲಿ ನೋಡ್ತೀನಿ. ಓಕೆ, ಅದೆಲ್ಲ ಒಂದ್ ಕಡೆ ಆದ್ರೆ ನೀವು ಎಷ್ಟು ಡೆಸ್ಪಿರೇಟ್ ಆಗಿರ್ತೀರೋ ಅಷ್ಟು ದೂರ ಆಗ್ತೀರಾ ಗೋಲಿಂದ. ಓಕೆ, ಅದಕ್ಕೆ ಡೆಸ್ಪಿರೇಷನ್ ಇರಬಾರ್ದು. ಆದ್ರೆ ಹಂಬಲ, ಅದೊಂದು ಇಂಟೆನ್ಷನ್, ವೆರಿ ಗುಡ್ ಇಂಟೆನ್ಷನ್, ಅದಾಗೆ ಆಗುತ್ತೆ ಅನ್ನೋ ನಂಬಿಕೆ, ಎಷ್ಟು ನಂಬಿಕೆ ಇರುತ್ತೋ ಅಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಅಂಡ್ ಬಿ ಡಿಟ್ಯಾಚ್ಡ್ ಫ್ರಮ್ ದ ಔಟ್ಕಮ್ ಅಂಡ್ ದೆನ್ ವರ್ಕ್ ಆನ್ ಯೋರ್ ಆಕ್ಷನ್ ಐಟಮ್ಸ್ ಅಷ್ಟೇ. ಆಯ್ತಾ, ಸೊ ತುಂಬಾ ಯಾವಾಗ ಅಟ್ಯಾಚ್ ಆಗಿರ್ತೀರೋ ಅವಾಗ ಪ್ರೆಷರೇ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ಸೇ ಜಾಸ್ತಿ ಆಗುತ್ತೆ. ದಟ್ ಈಸ್ ಹೌ ಲಾ ಆಫ್ ಅಟ್ರಾಕ್ಷನ್ ಡಸಂಟ್ ವರ್ಕ್ ಫಾರ್ ಯು, ಬಿಕಾಸ್ ಇಟ್ ವರ್ಕ್ಸ್ ಆನ್ ಇಂಟರ್ನಲ್ ವೈಬ್ರೇಷನ್ ಅಂತ ಹೇಳಿದೀನಿ. ನಿಮ್ಗೆ ಇಂಟರ್ನಲ್ ವೈಬ್ರೇಷನ್ ಯಾವಾಗ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತ ಅನ್ಕೊಳ್ಳುವಾಗ ಏನಾಗುತ್ತೆ ಅಂದ್ರೆ ಯು ಆರ್ ನಾಟ್ ವರ್ಕಿಂಗ್ ಇನ್ ಅಬಂಡೆನ್ಸ್ ಮೈಂಡ್ ಸೆಟ್. ಆಯ್ತಾ, ಯೋರ್ ಇಂಟರ್ನಲ್ ವೈಬ್ರೇಷನ್ಸ್ ಆರ್ ನಾಟ್ ಹೈ. ಏನಿರುತ್ತೆ ಅಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ, ಕ್ಲಾರಿಟಿ ಇಲ್ಲ, ಅಲ್ಲಿ ಒಂದು ಡೌಟ್ ಇರುತ್ತೆ. ಆಯ್ತಾ, ಸೊ ಡೆಸ್ಪಿರೇಷನ್ ಇರುತ್ತೆ. ಯಾವಾಗ ನಿಮ್ಗೆ ಅದ್ರ ಬಗ್ಗೆ ಆತಂಕ ಇರುತ್ತೆ, ಡೆಸ್ಪಿರೇಷನ್ ಇರುತ್ತೆ, ಅವಾಗ ಮ್ಯಾನಿಫೆಸ್ಟೇಷನ್ ಮಾಡೋದು ಆಪರ್ಚುನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನಮಗ್ ಗೊತ್ತಾಗ್ತಾ ಇರಲ್ಲ. ಆಯ್ತಾ, ಅಯ್ಯೋ ಎಲ್ಲರಿಗೂ ಆಗಿದೆ ಅಂತೆ ನನಗ್ ಮಾತ್ರ ಯಾಕಾಗ್ತಿಲ್ಲ, ಆ ತರ ಬಂದ್ಬಿಡುತ್ತೆ. ಓಕೆ, ಜಸ್ಟ್ ನಿಮ್ಮ ಒಳಗಿನ ಇಂಟರ್ನಲ್ ವೈಬ್ರೇಷನ್ ಮೇಲೆ ವರ್ಕ್ ಮಾಡ್ತಾ ಹೋಗಿ. ಅದೇನ್ ವಿಷನ್ ಬೋರ್ಡ್ ಇದೆ ಅದು ಆಗಿದೆ, ಆಲ್ರೆಡಿ ನನ್ನ ಹತ್ರ ಇದೆ ಅನ್ನೋ ತರ ನೀವು ಫೀಲ್ ಮಾಡಿದಾಗ ಏನಾಗುತ್ತೆ, ಯು ಆರ್ ನಾಟ್ ವರ್ಕಿಂಗ್ ಇನ್ ಸ್ಕೇರ್ಸಿಟಿ ಮೈಂಡ್ ಸೆಟ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇಲ್ಲ. ಓಕೆ, ಸ್ಕೇರ್ಸಿಟಿ ಮೈಂಡ್ ಸೆಟ್ ಇದ್ದಾಗ ನಮ್ಗೆ ಅಂದ್ರೆ ನಮ್ಮ ಹತ್ರ ಅದು ಇಲ್ಲ, ನಾವು ಪ್ರತಿ ಸರಿ ಅದ್ ಬೇಕು ಬೇಕು ಅನ್ನುವಾಗ ಯಾಕೆ ಕೇಳ್ತಾ ಇದೀವಿ, ನಮ್ಮ ಹತ್ರ ಅದು ಇಲ್ಲ ಅಂತ ಕೇಳ್ತಾ ಇದೀವಿ. ಅದನ್ನ ನಾವು ನಮ್ಮ ಮನ್ಸಿಗೆ ಪದೇ ಪದೇ ಹೇಳ್ತಾ ಇದೀವಿ, ಸಬ್ ಕಾನ್ಶಿಯಸ್ ಮೈಂಡಿಗೆ, ನನ್ನ ಹತ್ರ ಇಲ್ಲ ಅದಕ್ಕೆ ಕೊಡು, ನನ್ನ ಹತ್ರ ಇಲ್ಲ ಅದಕ್ಕೆ ಕೊಡು. ಸೊ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಅನ್ಸುತ್ತೆ, ಓ ಇವ್ರ ಹತ್ರ ಇಲ್ಲ, ಆಯ್ತಾ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಲ್ವಾ. ಸೊ ಇವ್ರ ಹತ್ರ ಇಲ್ಲ ಇಲ್ಲ ಅಂತಂದ್ರೆ ಅದು ಇಲ್ಲಾನೇ ಆಗ್ಬಿಡುತ್ತೆ. ಅದಕ್ಕೆ ಅದು ಬೇಕು 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 ಅನ್ನೋದಕ್ಕಿಂತ ಅದು ಆಲ್ರೆಡಿ ಇದೆ ಅನ್ನೋ ತರ ಫೀಲ್ ಮಾಡ್ತಾ ಮಾಡ್ತಾ ಎಲ್ಲದರಲ್ಲೂ ಪ್ರತಿಯೊಂದ್ರಲ್ಲೂ ಅದನ್ನೇ ಕಾಣ್ತಾ ಹೋದಾಗ ನಮ್ಗೆ ರಿಸಲ್ಟ್ಸ್ ಬೇಗ ಸಿಗುತ್ತೆ. ಓಕೆ, ಫಸ್ಟ್ ನೀವೇನ್ ಮಾಡಿ, ಒಂದ್ ಕಡೆ ಲಿಸ್ಟ್ ಮಾಡಿ ನಿಮ್ಮ ಮಗುವಿಗೆ ಯಾವ ಯಾವ ಕ್ಯಾರೆಕ್ಟರ್ಸ್ ಬೇಕು. ಆಯ್ತಾ, ಸೊ ದಿಸ್ ಇಸ್ ಪ್ಯೂರ್ಲಿ ಆನ್ ಮಗುವಿನ ಕ್ಯಾರೆಕ್ಟರ್ಸ್. ಇದು ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ, ವೆನ್ ವಿ ಇನ್ವೈಟ್ ದ ಸೋಲ್ ಇನ್ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಸೋಲ್ ನ ಇನ್ವೈಟ್ ಮಾಡೋದು, ಅದೆಲ್ಲ ಮೆಡಿಟೇಷನ್ಸ್ ಮಾಡಿಸ್ತೀನಿ ನಾನು. ಸೊ ಅವಾಗ ನಿಮ್ಗೆ ಯಾವ ರೀತಿಯ ಸೋಲ್ ನ ಇನ್ವೈಟ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಸಿಕ್ಕಿರುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಈಸಿಯರ್. ಸುಮ್ನೆ ಯಾವ್ದೋ ಒಂದು ರ್ಯಾಂಡಮ್ ಸೋಲ್ ನ ಇನ್ವೈಟ್ ಮಾಡೋದಕ್ಕಿಂತ ಶ್ರೇಷ್ಠವಾದ ಸೋಲ್ಗಳನ್ನೇ ಇನ್ವೈಟ್ ಮಾಡೋಣ. ಆರ್ ಇನ್ವೆಸ್ಟಿಂಗ್ ಇನ್ ದೀಸ್ ಕ್ಲಾಸಸ್, ನಿಮ್ಮ ಟೈಮ್, ಮನಿ, ಎಫರ್ಟ್ ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಗ್ರೇಟ್ ಸೋಲ್ಸೇ ಬರ್ಲಿ ಅಲ್ವಾ. ಸೊ ಯಾಕೆ ನಾರ್ಮಲ್ ಸೋಲ್ಸ್ ನ ಯಾಕೆ ಇನ್ವೈಟ್ ಮಾಡೋಣ, ಗ್ರೇಟ್ ಸೋಲ್ಸ್ ವಿತ್ ಗ್ರೇಟ್ ಇಂಟೆನ್ಷನ್, ಭೂಮಿ ತಾಯಿಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗುವಂತಹ ಮಕ್ಕಳೇ ಬರ್ಲಿ. ಆಯ್ತಾ, ಸೊ ಅದಕ್ ಭೂಮಿ ತಾಯಿ, ಮದರ್ ನೇಚರ್ಗೆ, ಪ್ರಕೃತಿ ಮಾತೆಗೆ ಯಾವುದೇ ರೀತಿ ಹಾನಿ ಮಾಡದೇ ಇರುವಂತಹ ಮಕ್ಕಳೇ ಬರ್ಲಿ ಅಲ್ವಾ. ಅದರ್ವೈಸ್ ಇಟ್ಸ್ ಅ ವೇಸ್ಟ್ ಅಲ್ವಾ. ನಮ್ ಪೇರೆಂಟಿಂಗು, ನಮ್ ಟೈಮು, ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಒಬ್ಬ ಬ್ಯಾಡ್ ಪರ್ಸನ್ ಇದ್ರೆ ನಮ್ಮ ಮನೆಗೂ ಒಳ್ಳೇದಲ್ಲ, ದೇಶಕ್ಕೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಅದಕ್ಕೆ ಶ್ರೇಷ್ಠ ವ್ಯಕ್ತಿಗಳನ್ನ, ಶ್ರೇಷ್ಠ ಆತ್ಮಗಳನ್ನ ನಾವು ಇನ್ವೈಟ್ ಮಾಡೋಣ. ಓಕೆ, ಲಿಸ್ಟ್ ಡೌನ್ ಮಾಡಿ ಒಂದ್ ಕಡೆ. ಆಯ್ತಾ,
ಮೇಘಾ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ, ಒಂದ್ ಕಡೆ ಲಿಸ್ಟ್ ಡೌನ್ ಮಾಡಿ. ಒಂದ್ ಪೇಜ್ ಅಲ್ಲಿ, ಒಂದ್ ನಿಮಿಷ, ಒಂದ್ ಪೇಜ್ ಅಲ್ಲಿ ಒಂದ್ ಕಡೆ ಏನ್ ಮಾಡ್ತೀರಾ ನೀವು, ಬರಿತಾ ಹೋಗ್ತೀರಾ ನಿಮ್ಗೆ ಮಗುಗೆ ಯಾವ ಯಾವ ಕ್ಯಾರೆಕ್ಟರ್ಸ್ ಬೇಕು ಅಂತ ಹೇಳ್ಬಿಟ್ಟು, ಆಯ್ತಾ? ಒಂದ್ ಸೈಡ್ ಅಲ್ಲಿ, ಆಯ್ತಾ? ಆಮೇಲೆ ಇನ್ನೊಂದ್ ಸೈಡ್ 3 ಕಾಲಮ್ಸ್ ಮಾಡ್ಬಿಡಿ, ಇಲ್ಲ ಅಂತಂದ್ರೆ ನಾನ್ ಹೇಳ್ತೀನಿ. ಓಕೆ, ಒಂದ್ ಕಾಲಮ್ ಅಲ್ಲಿ ನಿಮ್ಗೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಬೇಕು ಮಗುಗೆ ಅಂತ ಬರೀರಿ. ಇನ್ನೊಂದು ಕಾಲಮ್ ಅಲ್ಲಿ ನಾನು ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಓಕೆ, ಮ್ಯಾಮ್, ಹೇಳಿ. ಒಂದ್ ಸ್ಮಾಲ್ ಎಕ್ಸ್ಪೀರಿಯನ್ಸ್. ನೀವು ಇದು ಯೆಲ್ಲೋ ಕಲರ್ ಬಟರ್ಫ್ಲೈದು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹಾ. ಇವತ್ ಬೆಳಗ್ಗೆ ನಾನು ಯೆಲ್ಲೋ ಕಲರ್ದು 2 ಬಟರ್ಫ್ಲೈ ನೋಡಿದೀನಿ ಆಲ್ರೆಡಿ. ಗೊತ್ತಿಲ್ಲ ನನಗೆ ಮಾಡಿಸ್ತೀರಾ ಏನು ಅಂತ ನನಗೆ ಗೊತ್ತಿಲ್ಲ. ಆಲ್ರೆಡಿ ನಾನು ಹೂ ಕಿತ್ಕೊಂಡ್ ಬರಕ್ ಹೋದಾಗ 2 ಬಟರ್ಫ್ಲೈ ನಮ್ಮ ಮನೆ ಗಿಡಕ್ ಬಂದಿತ್ತು, ಯೆಲ್ಲೋ ಕಲರ್. ಆಮೇಲೆ ಸ್ವಲ್ಪ ಬ್ಲಾಕ್ ಬ್ಲಾಕ್ ಇತ್ತು, ಬಣ್ಣ ಹಾ, ಇತ್ತು ಸ್ವಲ್ಪ. ಇರುತ್ತೆ. ಹ್ಮ್. ಯೆಲ್ಲೋ ಕಲರ್ದು 2 ನೋಡಿದೀನಿ ನಾನು ಇವತ್ತು. ನನ್ಗೆ ಈವನ್ ಗೊತ್ತಿಲ್ಲ ಬ್ಲಾಕ್ ಇದ್ದು ಅದ್ರಲ್ಲಿ ಗೋಲ್ಡನ್ ಡಾಟ್ಸ್, ಯೆಲ್ಲೋ ಡಾಟ್ಸ್ ಇದ್ರೂನು ಇಟ್ಸ್ ಓಕೆ. ಓಕೆ, ಯೆಲ್ಲೋ ಕಲರ್ ಇತ್ತು, ಬ್ಲಾಕ್ ಬಣ್ಣ ಇತ್ತು. ನಾನು ಅದ್ರ ಜೊತೆ ಆಟ ಆಡಿ ಬಂದಿದ್ದೀನಿ. ನನ್ಗೆ ನೀವು ಮಾಡಿಸ್ತೀರಾ ಅಂತ ಖಂಡಿತ ಗೊತ್ತಿರ್ಲಿಲ್ಲ. ಆಲ್ರೆಡಿ ನಾನು ಬೆಳಗ್ಗೆ ಎದ್ದು ನೋಡ್ಬಿಟ್ಟಿದೀನಿ ಸಡನ್ ಆಗಿ ಹೂವ ಕೊಯ್ಯಕ್ ಹೋದಾಗ. ಓಕೆ, ದಿಸ್ ಇಸ್ ಹೌ ಮ್ಯಾನಿಫೆಸ್ಟೇಷನ್ಸ್ ವರ್ಕ್. ಓಕೆ, ಸೊ ಇದು ಇಲ್ಲಿ ರಿವರ್ಸ್ ಆಗಿದೆ. ಓಕೆ, ಏನಂದ್ರೆ ಫಸ್ಟ್ ನೀವು ಮ್ಯಾನಿಫೆಸ್ಟ್ ಮಾಡಿರೋದನ್ನ ನೀವು ಆಮೇಲೆ ಮೆಡಿಟೇಷನ್ ಅಲ್ಲಿ ನೋಡಿದಿರಿ. ಓಕೆ, ಮ್ಯಾಮ್ ಇನ್ನೊಂದು ಇದು ಇನ್ನೂ ಒಂದಾಗುತ್ತೆ, ಮೆಡಿಟೇಷನ್ ಅಲ್ಲಿ ನೋಡಿರೋದು ಅಲ್ಲಿ ಬರುತ್ತೆ, ಅಲ್ಲಿ ಮಾಡಿರೋದು ಇಲ್ಲಿ ಬರುತ್ತೆ. ಹೇಳಿ. ಮ್ಯಾಮ್ ಏನ್ ಗೊತ್ತಾ, ಆಕ್ಚುಲಿ ನಾನು ಡೈಲಿ ಬರ್ಕೊಳ್ಳೋ ಬುಕ್ ಸಿಕ್ಕಿಲ್ಲ ನನ್ಗೆ ಇವತ್ತು. So ಓಕೆ. ಹಂಗೆ ಪೂಜೆ ಮಾಡ್ತಾ ಬೇಗ ಬೇಗ ಬಂದೆ, ಯಾವ್ದೋ ಒಂದ್ ಪೇಪರ್ ಸಿಕ್ತು ನೋಡಿ, ಎಲ್ಲೋ. ಓಕೆ, ಸೊ ಹಂಗೆ. ನೋಡಿ, ಹಾಗೂ ಸ್ಮಾಲ್ ಅಂದ್ರೆ ಬಟರ್ಫ್ಲೈಸ್ ಅಲ್ಲ, ಬಟ್ ನಂಗೆ ಎಲ್ಲೋ ಪೇಪರ್ ಸಿಕ್ಕಿದೆ, Yes, ಅದ್ರಲ್ಲೇ yes. ನಾನು ಬರ್ಕೊಳ್ತಾ ಇದ್ದೀನಿ. ಹೌದು. ಸೊ ದಿಸ್ ಇಸ್ ಹೌ ಯು ರೆಕಗ್ನೈಸ್ ದ ಆಪರ್ಚುನಿಟೀಸ್. ಇವಾಗ ನೋಡಿ, ಈ ಚೈತ್ರ ಅವರು ಓಕೆ ಅಟ್ ಲೀಸ್ಟ್ ಕಲರ್ ನ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಲ್ವಾ ಅಂತ ರೆಕಗ್ನೈಸ್ ಮಾಡಿದ್ರು. ಸೊ ಅದೇ ರೀತಿ ಇನ್ನೂ ಒಂದ್ ಹೇಳ್ತೀನಿ, ಅಕಸ್ಮಾತ್ ಅದೇ ಇದು ಸಿಗ್ಲಿಲ್ಲ ಅಂತಂದ್ರೆ, ಅದೇ ವಸ್ತು ಸಿಗ್ಲಿಲ್ಲ ಅಂತಂದ್ರೆ, ಅದರ ರೀತಿಯ ಇನ್ನೊಂದು ವಸ್ತು ಬಂದಿರುತ್ತೆ, ಆಯ್ತಾ? ಅಥವಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿರುವಂತಹ ವಸ್ತುನೇ ಬಂದಿರುತ್ತೆ, ಆಯ್ತಾ? ಸೊ ಅದನ್ನ ನಾನು ತುಂಬಾನೇ ನೋಡಿದೀನಿ ಅಂಡ್ ಅನುಭವ ಕೂಡ ಮಾಡಿದ್ದೀನಿ. ಓಕೆ, ಎಸ್, ಆಯ್ತಾ? ಒಂದ್ ನಿಮಿಷ ತಗೊಳ್ಳಿ ಎಲ್ಲರೂ. ನಿಮ್ಗೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಬರುತ್ತೋ ಅದನ್ನೇ ಫಸ್ಟ್ ಬರ್ದ್ಬಿಡಿ, ಆಯ್ತಾ? ಸೊ ದಯಾಗುಣ ಆಗಿರಬಹುದು, ಕೈಂಡ್, ಅಟ್ರಾಕ್ಟಿವ್, ಅಥವಾ ಇಂಟೆಲಿಜೆನ್ಸ್, ಆಯ್ತಾ, ಬುದ್ಧಿಮತ್ತೆ ಆಗಿರಬಹುದು. ಆ ಥರ ಕ್ಯಾರೆಕ್ಟರ್ಸ್ ನ ಲಿಸ್ಟ್ ಡೌನ್ ಮಾಡ್ತಾ ಹೋಗಿ. ಸೆಷನ್ ತುಂಬಾ ಉದ್ದ ಆಗ್ಬೋದು ಇವತ್ತು. ಬಿ ರೆಡಿ ವಿತ್ ಯೋರ್ ಮೈಂಡ್ ಸೆಟ್. ಬಟ್ ಯಾರು ಮಿಸ್ ಮಾಡ್ತೀರಾ ನಾನು ರೆಕಾರ್ಡಿಂಗ್ ಕೊಡ್ತೇನೆ. ಓಕೆ, ಬಟ್ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ದಯವಿಟ್ಟು ಪ್ರಿಫರೆನ್ಸ್ ಕೊಡಿ. ಮ್ಯಾಮ್, ಇದು ಲೈಕ್ ಸೆಂಟೆನ್ಸ್ ಅಲ್ಲಿ ಬರಿಬೇಕಾ ಅಥವಾ ಲೈಕ್ ಜಸ್ಟ್ ಒನ್ ಜಸ್ಟ್ ವರ್ಡ್ಸ್, ಒನ್ ವರ್ಡ್. ಹಾ, ಒನ್ ಒನ್ ವರ್ಡ್ ವರ್ಡ್. ಅಲ್ಲಿ ಹಾ, ಬರ್ಕೊಂಡು? ಬರೀತಾ ಹೋಗಿ ಒನ್ ವರ್ಡ್. ಇನ್ನೊಂದು ಮ್ಯಾಮ್, ಇವಾಗ ಚೈತ್ರ ಅವ್ರು ಹೇಳ್ದಾಗ ನನಗೆ ಫ್ಲಾಶ್ ಆಯ್ತು. ಹಾ, ನಾನ್ ನಿಮ್ ಸೆಷನ್ಸ್ ಇದ್ರೆ ಲೈಕ್ ಬೆಳಿಗ್ಗೆನೆ ಸ್ನಾನ ಮಾಡಿ ರೆಡಿಯಾಗಿ ಕುತ್ಕೊಂಡ್ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ವಾಕ್ ಹೋಗ್ತೀನಿ. ವಾಕ್ ಹೋಗಿ ಬಂದು ಸ್ನಾನ ಮಾಡಿ ಬಟ್ಟೆ ಹಾಕೋಣ ಅಂತ ಲೈಕ್ ಆಲ್ಮೋಸ್ಟ್ ಲೈಕ್ ಎಲ್ಲೋ ಕಲರ್ ಇಟ್ಟಿದ್ದೀನಿ. ಇವ್ರು ಹೇಳಿದ್ಮೇಲೆ ನನಗೆ ನೋಡ್ದಾಗ ಫ್ಲಾಶ್ ಆಯ್ತು, ಇಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಕುತ್ಕೊಂಡೆ. ಇಟ್ ಇಸ್ ವೆರಿ ಸಿಲಿ, ಬಟ್ ಸ್ಟಿಲ್ ಅವ್ರು ಹೇಳಾದ್ಮೇಲೆ ನಂಗೆ ಕನೆಕ್ಟ್ ಆಯ್ತು. ಹಾ. ಸೊ ದಿಸ್ ಇಸ್ ದ ಪವರ್ ಆಫ್ ಕಮ್ಯುನಿಟಿ. ಹೇಗಂದ್ರೆ ಓಕೆ ಇರ್ಬೋದಲ್ವಾ, ನಾನು ಏನೋ ಅಟ್ರಾಕ್ಟ್ ಮಾಡಿರ್ಬೋದಲ್ವಾ, ನಾನು ಮಾಡ್ಬೋದಲ್ವಾ, ಅದೊಂದು ಹೋಪ್ ಕ್ರಿಯೇಟ್ ಆಗುತ್ತೆ. ಅಂಡ್ ಯು ಸ್ಟಾರ್ಟ್ ಫೈಂಡಿಂಗ್ ದ ಅದೇನು ಇರುತ್ತಲ್ವಾ, ಇದ್ದಿದ್ರಲ್ಲೇನೆ ನೀವು ಹೌದು ಇದು ಒಂದು ವೈಬ್ರೇಷನ್. ಓಕೆ, ಇವಾಗ ನೀವು ಯು ಫೀಲ್ ಪಾಸಿಟಿವ್. ಹಾ, ನಂಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು, ನಂಗೂ ಆಗಿತ್ತು. ಸೊ ನಿಮ್ಮ ಇಂಟರ್ನಲ್ ವೈಬ್ರೇಷನ್ ಇವಾಗ ಹೈ ಆಗ್ತಾ ಇದೆ ಇಂಡೈರೆಕ್ಟ್ಲಿ. ವೆನ್ ಯು ಪೀಪಲ್ ಆರ್ ಶೇರಿಂಗ್ ಟುಗೆದರ್, ಅವಾಗ ಇಂಟರ್ನಲ್ ವೈಬ್ರೇಷನ್ ಹೈ ಆಗುತ್ತೆ.
ಸೊ ದಿಸ್ ಇಸ್ ದ ಪವರ್ ಆಫ್ ಕಮ್ಯುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಎಸ್. ಹಾ, ಇಲ್ಲಿ ನಾನು ನನ್ನ ಕ್ಲೈಂಟ್ಗೆ ಎಷ್ಟೋ ಜನದ ಜೊತೆ ವರ್ಕ್ ಮಾಡಿದ್ದೀನಲ್ವಾ, ಸೊ ಅವರೆಲ್ಲರ ಕೆಲವೊಂದು ಕ್ವಾಲಿಟೀಸ್ ಅವ್ರು ಹೇಳಿದಂಥದ್ದನ್ನ ನಾನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲಾಂಗ್ ವಿತ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಓಕೆ, ಜಸ್ಟ್ ಹೇಳ್ತಾ ಹೋಗ್ತೀನಿ. ನಿಮ್ಮ ರೆಫರೆನ್ಸಿಗೆ ಅದೇ ಇರಬೇಕು ಅಂತ ಏನಿಲ್ಲ, ನಿಮ್ಮ ಪ್ರಿಫರೆನ್ಸ್ ನಿಮಗೆ ಬಿಟ್ಟಿದ್ದು. ಓಕೆ, ಕೆಲವೊಬ್ಬರಿಗೆ ಆಕ್ಟಿವ್ ಆಗಿರೋ ಮಗು ಬೇಕು, ತುಂಬಾ ಓಡಾಡ್ತಾ ಇರೋ ಖುಷಿ ಖುಷಿಯಾಗಿ ಆಕ್ಟಿವ್ ಆಗಿ ಆತರ ಇರೋ, ಕೆಲವೊಬ್ಬರಿಗೆ ಸಾಧು ತರ ಇರುವಂತ ಮಗು ಬೇಕು. ಓಕೆ, ಸೊ ಸೈಲೆಂಟ್ ಆಗಿರ್ಬೇಕು, ಕ್ಯೂಟ್ ಆಗಿರ್ಬೇಕು, ನಿಧಾನಕ್ಕೆ ಆಟಾಡ್ಕೊಂಡು ಮುದ್ದಾಗಿರ್ಬೇಕು, ಸೊ ಆ ಥರದ್ ಬೇಕು. ಸೊ ಒಬ್ಬೊಬ್ಬರ ರಿಕ್ವೈರ್ಮೆಂಟ್ಸ್ ಚೇಂಜ್ ಇರುತ್ತೆ, ಅದಕ್ಕೆ ನಿಮಗೆ ಏನ್ ಬೇಕೋ ಅದನ್ನ ಬರೀರಿ. ಡೋಂಟ್ ಗೆಟ್ ಇನ್ಫ್ಲುಯೆನ್ಸ್ಡ್ ಫ್ರಮ್ ಅದರ್ಸ್. ಅದಕ್ಕೆ ಫಸ್ಟ್ ನೀವು ಲಿಸ್ಟ್ ಮಾಡಿ, ಆಮೇಲೆ ನನ್ನ ಲಿಸ್ಟ್ ಹೇಳ್ತೀನಿ, ರೆಫರೆನ್ಸ್ ತಗೋಬಹುದು. ಓಕೆ, ಒಂದು ಮಗುವಿನ ಬಗ್ಗೆ ಬರೀರಿ. ಆಮೇಲೆ ಇನ್ನೂ ಒಂದ್ ಪೇಜ್ ಇದ್ರೆ ನಿಮ್ಮ ಬಗ್ಗೆ ಬರೀರಿ. ಬೇಕಾದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಜರ್ನಿ ಹೇಗಿರ್ಬೇಕು ಅಥವಾ ಡೆಲಿವರಿ ಟೈಮಲ್ಲಿ ಹೇಗಿರ್ಬೇಕು ಆ ಥರ ಏನಾದ್ರು ಆಸೆ ಇದ್ರೆ ಅದನ್ನ. ನನ್ನ ಕ್ಲೈಂಟ್ ಒಬ್ರಿಗೆ ಡೆಲಿವರಿ ಟೈಮಲ್ಲಿ ನನ್ನ ಹಸ್ಬೆಂಡ್ ಪಕ್ಕದಲ್ಲೇ ಇರಬೇಕು ಅಂಡ್ ಅದು ಕಾರ್ಡ್ ಕಟ್ ಮಾಡೋದು ಅವರೇ ಮಾಡಬೇಕು ಅನ್ನೋ ಥರ ಆಸೆ ಇತ್ತು. ಸೊ ಈ ಥರ ಬೇರೆ ಏನೇನಾದ್ರೂ ನಿಮ್ಗೆ ಪರ್ಟಿಕ್ಯುಲರ್ಲಿ ಆಸೆಗಳಿದ್ರೆ ಅದನ್ನ ಕೂಡ ಬರೀತಾ. ಓಕೆ, ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಲಿಸ್ಟ್ ಮಾಡಿ, ಆಮೇಲೆ ಈ ಲಿಸ್ಟ್ ನ ಕಂಟಿನ್ಯೂ ಮಾಡಿ. ಓಕೆ, ದಿಸ್ ವಿಲ್ ಬಿ ಯೋರ್ ಹೋಮ್ ವರ್ಕ್ ಟಾಸ್ಕ್ ಫಾರ್ ಟುಡೇ. ಅದನ್ನ ಕಂಟಿನ್ಯೂ ಮಾಡಿ ಫಿನಿಶ್ ಮಾಡ್ಬೇಕು. ಆಮೇಲೆ ಮತ್ತೆ ಮತ್ತೆ ದಿನಾನು ನಿಮ್ಗೆ ಅದಕ್ಕೆ ಇನ್ನ ಆಡ್ ಮಾಡ್ಬೇಕು ಅಂತ ಅನ್ನಿಸ್ತಾ ಹೋಗುತ್ತೆ, ಬೇಕಾದ್ರೆ ಆಡ್ ಮಾಡಿ. ಬಟ್ ಈ ವಾರದಲ್ಲಿ ಅಟ್ಲೀಸ್ಟ್ ಸಂಡೇ ಒಳಗಡೆ ವಿಷನ್ ಬೋರ್ಡ್ ಅಂತೂ ನಿಮ್ಮದೇ ಆದ ವಿಷನ್ ಬೋರ್ಡ್ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಹೇಗ್ ಮಾಡೋದು. ಓಕೆ, ಫಸ್ಟ್ ಒಂದ್ ಕಡೆ 3 ಕಾಲಮ್ಸ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಕ್ವಾಲಿಟೀಸ್. ಓಕೆ, ಮತ್ತೆ ಪಕ್ಕದ ಕಾಲಮ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಅದೇ ಕ್ವಾಲಿಟಿಗೆ ಅಲೈನ್ ಆಗಿರುವಂತಹ ಪರ್ಸನ್ ನಿಮ್ಗೆ ಯಾರು ನೆನ್ಪು ಬರ್ತಾರೆ, ಆಯ್ತಾ? ಸೊ ಆ ಕ್ವಾಲಿಟಿ ನೆನ್ಪು ಮಾಡ್ಕೊಂಡ್ರೆ, ಓಕೆ ಬೋಲ್ಡ್ ಅಂತ ಅನ್ಕೊಳ್ಳಿ, ತುಂಬಾ ಬೋಲ್ಡ್ ಆಗಿರೋದು. ಬೋಲ್ಡ್ ಅಂದ್ರೆ ನಿಮ್ಗೆ ಯಾರು ನೆನ್ಪು ಬರ್ತಾರೆ ಇಡೀ ಯೂನಿವರ್ಸ್ ಅಲ್ಲಿ? ಓಕೆ, ವರ್ಲ್ಡ್ ಅಲ್ಲಿ ನೀವು ನೆನ್ಪು ಮಾಡ್ಕೊಂಡ್ರೆ ಯಾರು ಬರ್ತಾರೆ? ಎಲಾನ್ ಮಸ್ಕ್ ಆಗಿರಬಹುದು, ಅಥವಾ ಯಾರು ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು. ಓಕೆ, ಈ ತರ ಬೋಲ್ಡ್ ಕ್ಯಾರೆಕ್ಟರ್ಸ್ ನಿಮ್ಗೆ ಯಾರ್ಯಾರು ನೆನ್ಪು ಬರ್ತಾರೆ ಅವರ ಹೆಸರನ್ನ ಬರೀರಿ. ಓಕೆ, ರಿಲಿಜಿಯಸ್ ಅಂತ ಬಂದಾಗ ಬೇಕಾದ್ರೆ ವಿವೇಕಾನಂದ ಆಗಿರಬಹುದು ಅಥವಾ ಶಂಕರಾಚಾರ್ಯ ಆಗಿರಬಹುದು. ಒಟ್ಟು ನಿಮಗೆ ಯಾರು ಬರ್ತಾರೆ ನೆನ್ಪು ಬರ್ತಾರೆ ಅದನ್ನ ಬರೀರಿ. ಇದೇ ತರ ಒಂದ್ 2-3ಕ್ಕೆ ಬರೀರಿ. ಫಾರ್ ಎಕ್ಸಾಂಪಲ್ ಕೈಂಡ್ನೆಸ್, ದಯಾಗುಣ ಅಂತ ಬರ್ತಿದ್ರೆ ಯಾರು ನೆನ್ಪು ಬರ್ತಾರೆ? ಓವರ್ ಆಲ್ ಪಿಕ್ಚರ್ ನೆನ್ಪು ಮಾಡ್ಕೊಂಡ್ರೆ ಮೇ ಬಿ ಮದರ್ ತೆರೆಸಾ ಆಗಿರಬಹುದು, ಅಥವಾ ಇನ್ಯಾರೋ ಸಮಾಜ ಸೇವೆ ಮಾಡಿರುವಂತಹ ಸೋಷಿಯಲ್ ವರ್ಕರ್ ಯಾವ್ದಾದ್ರು ವ್ಯಕ್ತಿ ಆಗಿರಬಹುದು. ಸೊ ಈ ತರ ಯಾರು ನೆನ್ಪು ಬರ್ತಾರೆ? ಫೇಮಸ್ ಪರ್ಸನಾಲಿಟೀಸ್ ಒಟ್ಟು ಇವಾಗಿರೋರು ಆಲ್ರೆಡಿ. ಓಕೆ, ಒಂದ್ 3ಗೆ ಬರೀರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಆಮೇಲೆ ಟಾಸ್ಕ್ ಅಲ್ಲಿ. ಆಯ್ತಾ? ಡನ್ ಅಂತ ಮೆಸೇಜ್ ಮಾಡಿ. ಆದ್ರೆ ಓಕೆ, ಡನ್. ಓಕೆ, ರಕ್ಷಿತಾ ಅವ್ರು ಹೇಳ್ತಿದ್ದಾರೆ ಗೋಲ್ಡನ್ ಬಟರ್ಫ್ಲೈ ಸ್ಟಿಕ್ ಆಗಿದೆ ರೂಮಲ್ಲಿ ಅಂತ ಹೇಳಿ. ಗುಡ್ ಗುಡ್. ಓಕೆ, ಸೊ ಈ ತರ ಒಂದ್ ಕಾಲಮ್ ಅಲ್ಲಿ ಕ್ವಾಲಿಟೀಸ್ ಆಯ್ತು, ಯಾವ ಕ್ಯಾರೆಕ್ಟರ್ಸ್ ಬೇಕು ಅಂತ ಹೇಳಿ. ಇನ್ನೊಂದ್ ಕಾಲಮ್ ಅಲ್ಲಿ ನಿಮ್ಗೆ ಅದನ್ನ ನೆನ್ಪು ಮಾಡ್ಕೊಂಡ್ರೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಬರ್ದಿದ್ದೀರಾ. ಮತ್ತೆ ಇನ್ನ ಒಂದು ಕಾಲಮ್, ಥರ್ಡ್ ಕಾಲಮ್ ಅಲ್ಲಿ ಆಕ್ಚುಲಿ ಇದನ್ನ ಯಾರು ಮಾಡ್ಸಲ್ಲ, ಇಲ್ಲಿ ತನಕ ಮಾಡಿಸ್ತಾರೆ. ದಿಸ್ ವಿಲ್ ಬಿ ದ ಅಡ್ವಾನ್ಸ್ ಲೆವೆಲ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಜೀನ್ಸ್ ಅಂದ್ರೆ ನಿಮ್ಮ ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್, ಮೇ ಬಿ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಅಥವಾ ದೂರದ ರಿಲೇಟಿವ್ ಆಗಿರಬಹುದು,
ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ, ಆಯ್ತಾ, ಮ್ಯಾಟರ್ನಲ್ ಸೈಡ್ ಆರ್ ಪ್ಯಾಟರ್ನಲ್ ಸೈಡ್, ಅಮ್ಮನ ಕಡೆಯಿಂದನಾದ್ರೂ ಅಥವಾ ಅಪ್ಪನ ಕಡೆಯಿಂದನಾದ್ರೂ, ಅಥವಾ ನಿಮ್ಮ ಮನೆಯವ್ರು ಏನಿರ್ತಾರಲ್ವಾ ಅವರ ಅಮ್ಮನ ಕಡೆ ಅಪ್ಪನ ಕಡೆ ಆದ್ರೂ ಪರವಾಗಿಲ್ಲ, ನೋ ವರೀಸ್, ಬಿಕಾಸ್ ಜೀನ್ಸ್ ಮಗುಗೆ ಇಬ್ರಿಂದನೂ ಶೇರ್ ಆಗೋದ್ರಿಂದ. ಓಕೆ, ಸೊ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಆ ತರ ಕ್ಯಾರೆಕ್ಟರ್ ಇದೆ, ನಿಮ್ಮ ರಿಲೇಟಿವ್ಸ್ ಅಲ್ಲಿ ಬೋಲ್ಡ್ ಅಂತ ನೆನ್ಪಾದ ತಕ್ಷಣ ಯಾರು ನೆನ್ಪಾಗ್ತಾರೆ? ಮೇ ಬಿ ಅಪ್ಪನೋ, ಅತ್ತೆನೋ, ಮಾವನೋ, ಇನ್ಯಾರೋ, ಅಥವಾ ಸಿಸ್ಟರ್ ಇನ್ ಲಾನೋ, ಒಟ್ ಯಾರೋ ಒಬ್ರು ಬರೀರಿ. ಆಯ್ತಾ? ಕೈಂಡ್ ಅಂದ ತಕ್ಷಣ, ದಯಾಗುಣ ಅಂದ ತಕ್ಷಣ ಯಾರೋ ಒಬ್ರು ಏನೋ ಹೆಲ್ಪ್ ಮಾಡಿರ್ತಾರೆ ಅಥವಾ ಇನ್ನೇನೋ ಮಾಡಿರ್ತಾರೆ, ಅವ್ರ ಒಟ್ಟು ದಯಾಗುಣ ಅಂದ ತಕ್ಷಣ ನಿಮ್ಗೆ ನಿಮ್ಮ ಫ್ಯಾಮಿಲಿಲಿ ಅವರೇ ನೆನಪಾಗ್ತಾರೆ. ಆಯ್ತಾ? ಸೊ ಇದರಲ್ಲಿ ನೀವು ಇನ್ಕ್ಲೂಡ್ ಆಗಿರ್ಬಹುದು. ಮೇ ಬಿ ನನ್ನಲ್ಲೇ ಜಾಸ್ತಿ ಇದೆ ಇದು ಅಂತ ಬೇಕಾದ್ರೂ ಬರೀಬಹುದು. ಓಕೆ, ಸೊ ಯಾರು ಪ್ರೆಗ್ನೆಂಟ್ ಇದ್ದೀರಾ ನೀವು, ಕಣ್ಣು ಮೂಗು ಬಾಯಿ ಇದ್ರಲ್ಲೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡೋದು. ಅಂದ್ರೆ ಐ ಟೆಲ್ ಯು, ಅಂದ್ರೆ ಇದಕ್ಕೆ ಪ್ರಿಫರೆನ್ಸ್ ಸೆಕೆಂಡರಿ ಇರ್ಲಿ, ಬಟ್ ಪ್ರೈಮರಿಲಿ ಒಳಗಿನ ಇಂಟರ್ನಲ್ ಕ್ಯಾರೆಕ್ಟರ್ಸ್ ಮೇಲೆ ವರ್ಕ್ ಮಾಡಿ. ಬಟ್ ಇಫ್ ವಿ ಆರ್ ವರ್ಕಿಂಗ್ ಆನ್ ಇಂಟರ್ನಲ್ ಕ್ಯಾರೆಕ್ಟರ್ಸ್, ವೈ ನಾಟ್ ಎಕ್ಸ್ಟರ್ನಲ್? ಅಲ್ವಾ? ಅದು ಆಸೆ ಇರುತ್ತೆ, ಮುದ್ದಾಗಿ ನನ್ ಮಗು ನಂತರ ಇರ್ಲಿ. ಓಕೆ, ನನ್ ಕ್ಲೈಂಟ್ಸ್ ಹೇಳ್ತಾರೆ, ಮ್ಯಾಮ್ ಅಷ್ಟು ಗರ್ಭ ಸಂಸ್ಕಾರ ಎಲ್ಲ ಪ್ರಾಕ್ಟೀಸ್ ಮಾಡಿದೆ, ಆದ್ರೆ ನಾನು ಎಷ್ಟು ಎಫರ್ಟ್ ಹಾಕಿದೀನಿ, ಮಗು ನೋಡಿದ್ರೆ ಅವ್ರ ಅಪ್ಪನ್ ತರ ಇದು. ಓಕೆ, ಸೊ ಕೆಲವೊಂದ್ಸರಿ ಅದು ಮಿಸ್ ಆಗಬಹುದು, ಯಾಕಂದ್ರೆ ದ ಟೈಮ್ ಈಸ್ ಕನ್ಸೆಪ್ಷನ್ ಟೈಮ್ ಅಲ್ಲೇ ಡಿಸೈಡ್ ಆಗಿರೋದ್ರಿಂದ. ಬಟ್ ಸ್ಟಿಲ್ ದೇರ್ ಇಸ್ ಎ ಚಾನ್ಸ್ ಯು ಕ್ಯಾನ್ ಮೌಲ್ಡ್. ಓಕೆ, ಅದಕ್ಕೋಸ್ಕರ ಯಾಕೆ ಮಿಸ್ ಮಾಡ್ಕೊಳ್ಳೋದು? ಬಟ್ ಡೋಂಟ್ ಬಿ ಟೂ ಮಚ್ ಅಟ್ಯಾಚ್ಡ್. ಬಟ್ ಒಂಥರ ಖುಷಿಯಿಂದ ಅದನ್ನ ವಿಜುವಲೈಸ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಆ ಥರನೇ ಇರ್ಬೇಕು, ಈ ಥರನೇ ಇರ್ಬೇಕು. ಇಟ್ಸ್ ನಾಟ್ ಲೈಕ್ ಅವ್ರ ಥರ ಬಂದ್ರೆ ನಂಗೆ ಇಷ್ಟ ಆಗಲ್ಲ ಅದಕ್ಕೆ ಹಿಂಗಿರ್ಲಿ, ಹಂಗಲ್ಲ. ಓಕೆ, ಎಸ್, ಆಯ್ತಾ? ಫಸ್ಟ್ ಕಾಲಮ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಕ್ಯಾರೆಕ್ಟರ್ಸ್, ಸೆಕೆಂಡ್ ಕಾಲಮ್ ಅಲ್ಲಿ ಅದನ್ನ ನೆನಪು ಮಾಡ್ಕೊಂಡ್ರೆ ನಿಮಗೆ ಯಾರು ನೆನಪಾಗ್ತಾರೆ ಇನ್ ಇನ್ ದ ಬಿಗರ್ ಪಿಕ್ಚರ್, ಅಂದ್ರೆ ಹೋಲ್ ವರ್ಲ್ಡ್ ಅಲ್ಲಿ ಫೇಮಸ್ ಪರ್ಸನಾಲಿಟೀಸ್. ಅಂಡ್ ದೆನ್ ಆ ವರ್ಡ್ ನ ನೆನ್ಪು ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಜೀನ್ ಸಪೋರ್ಟ್ ಆಗುವಂತಹ ಥಿಂಗ್. ಅದಕ್ಕೋಸ್ಕರ, ಯಾಕಂದ್ರೆ ತುಂಬಾನೇ ಬೇಗ ನಾವು ಆ ತರ ಮ್ಯಾನಿಫೆಸ್ಟ್ ಮಾಡ್ತಾ ಇರುವಾಗ ತುಂಬಾ ಬೇಗ ನಮ್ಗೆ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಸಂಕಲ್ಪಗಳು ಬೇಗ ನೆರವೇರ್ತಾ ಹೋಗುತ್ತೆ. ನಮ್ಮ ಜೀನ್ಸ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ನಮ್ಮ ಜೀನ್ಸ್ ನ ನೋಡ್ಬಿಟ್ಟು ಅದನ್ನ ಅಲೈನ್ ಮಾಡ್ತಾ ಹೋಗುತ್ತೆ. ದಿಸ್ ಇಸ್ ಹೌ ಎಪಿಜೆನೆಟಿಕ್ ವರ್ಕ್. ಆಯ್ತಾ? ಎಪಿಜೆನೆಟಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಮೀರಿದ ಕಾನ್ಸೆಪ್ಟ್ ಇದೆ ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡೇ ನಮ್ಮ ಎಪಿಜೆನೆಟಿಕ್ಸ್ ನ ಮೌಲ್ಡ್ ಮಾಡ್ತಾ ಇರೋದು. ಸೊ ವೆನ್ ಯು ವರ್ಕ್ ಆನ್ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್, ಅಂದ್ರೆ ಇಂಡೈರೆಕ್ಟ್ಲಿ ನೀವ್ ಏನ್ ಮಾಡ್ತಿದ್ದೀರಾ, ನಿಮ್ಮ ಕ್ರೋಮೋಸೋಮ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ. ಓಕೆ, ಅದನ್ನ ನೀವೇ ಕುತ್ಕೊಂಡ್ ಮಾಡ್ತಾ ಇಲ್ಲ, ನಿಮ್ಮ ಮೈಂಡಿಗೆ ಡೈರೆಕ್ಷನ್ ಕೊಡಿ. ಓಕೆ, ರೆಡಿ, ನಂಗೆ ಗೊತ್ತು ಅದಕ್ಕೆ ಏನ್ ಮಾಡ್ಬೇಕು, ನಾನು ಅಲ್ಲಿ ಹೋಗಿ ಪ್ಯಾಟರ್ನ್ ಸರಿ ಮಾಡ್ತೀನಿ, ಬೇಕಾಗಿರೋದನ್ನೆಲ್ಲ ಆಕ್ಟಿವೇಟ್ ಮಾಡ್ತೀನಿ, ಬೇಡವಾಗಿರೋ ಕ್ಯಾರೆಕ್ಟರ್ಸ್ ನ ಸಪ್ರೆಸ್ ಮಾಡ್ತೀನಿ, ಆಯ್ತಾ, ತೆಗೆದು ಹಾಕ್ತೀನಿ. ಸೊ ಇದೆಲ್ಲಾನು ನಡೆಯುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ, ಕ್ರೋಮೋಸೋಮಲ್ ಲೆವೆಲ್ ಅಲ್ಲಿ ಅದು ಹೋಗಿ ವರ್ಕ್ ಮಾಡಿ ಬರುತ್ತೆ, DNA ಲೆವೆಲ್ ಅಲ್ಲಿ ವರ್ಕ್ ಮಾಡಿ ಬರುತ್ತೆ, ಆ DNA ಸ್ಟ್ರಾಂಡ್ಸ್ ಅಲ್ಲಿ ಕೂಡ ಎಲ್ಲ ಚೇಂಜಸ್ ಮಾಡಿ ಬರುತ್ತೆ ನಮ್ಮದೇ ಸಬ್ ಕಾನ್ಶಿಯಸ್ ಮೈಂಡ್. ನಾನ್ ಹೇಳ್ತಿಲ್ಲ ನಾನ್ ಮಾಡ್ತೀನಿ ಅಂತ, ನೀವೇ ಮಾಡೋದು ನಿಮ್ಮ 86 ಬಿಲಿಯನ್ ನ್ಯೂರಾನ್ಸ್ ನ ಸಹಾಯದಿಂದ. ಓಕೆ, ಇನ್ನೊಂದಿದೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳಿ. ಓಕೆ, ಅದು ಇಲ್ಲಿರುತ್ತೆ ಹಿಂದ್ಗಡೆ. ಸೊ ಇಲ್ಲಿಂದ ಹಂಗ್ ನೋಡಿದ್ರೆ ಈ ಕಿವಿ ಇದೆಯಲ್ಲ, ಕಿವಿಯಿಂದ ಸ್ಟ್ರೈಟ್ ಆಗಿ ಹಿಂದ್ಗಡೆ ಹೋದ್ರೆ ಇಲ್ಲಿರುತ್ತೆ, ಆಯ್ತಾ? ಸೊ ಇಲ್ಲಿಂದ ಹಾಗೆ ಮುಂದ್ಗಡೆ ಬನ್ನಿ, ನಿಮ್ಗೇನು ಇಲ್ಲಿ ಈ ಪಾಯಿಂಟ್ ಸಿಗುತ್ತೆ. ಇಲ್ಲೇನಿದೆ? ಆಜ್ಞಾ ಚಕ್ರ, ಪ್ರಿಫ್ರಾಂಟಲ್ ಕಾರ್ಟೆಕ್ಸ್. ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಬಿಕಾಸ್ ಆಫ್ ದಿಸ್ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್. ಇದು ದಪ್ಪ ಇರೋದಕ್ಕೆ ನಮ್ಗೆ ಇಂಟೆಲಿಜೆನ್ಸ್ ಜಾಸ್ತಿ. ಅದರಲ್ಲಿ ನೀವು ಫೋಕಸ್ ಮಾಡಿ, ಅದಕ್ಕೆ ನೀವು ವರ್ಕ್ ಮಾಡಿ, ಅದಕ್ಕೆ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ತೋರಿಸಿ, ಸೊ ಅಲ್ಲಿ ಪೂರ್ತಿ ಅಲೈನ್ ಆಗಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಅದೇ ಕೈ ಕೂರೋದು ಹೇಳಿದ್ನಲ್ಲ, ಇಲ್ಲಿ ಕೂರೋದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ನಾವು ಫಸ್ಟ್ ಇಲ್ಲಿಗೆ ತೋರಿಸ್ತೀವಿ, ಬರ್ತಾ ಬರ್ತಾ ಎಷ್ಟು ಜಾಸ್ತಿ ತೋರಿಸ್ತೀವೋ ಅದು ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಓಕೆ, ವೀಗಸ್ ನರ್ವ್ ಅಂತ ಕರೀತಾರೆ. ಎಷ್ಟೋ ಜನ ಇವಾಗೆಲ್ಲ
ತುಂಬಾ ಫೇಮಸ್ ಆಗ್ಬಿಟ್ಟಿದೆ ವಿಗಸ್ ನರ್ವ್ ಮೇಲೆ ವರ್ಕ್ ಮಾಡೋದು. ಹೇಗೆ ಅದು ಕನೆಕ್ಟ್ ಆಗಿರೋದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದನ್ನ ಡೈರೆಕ್ಟ್ ಮಾಡುತ್ತೆ. ಅಕಸ್ಮಾತ್ ನಿಮ್ಗೆ ಅಲ್ಲಿಗೆ ಸಿಗ್ನಲ್ ಚೆನ್ನಾಗಿ ಹೋಯ್ತು, ಇದೆಲ್ಲ ಅಲ್ಲಿಗೆ ಹೋಯ್ತು, ಸ್ಟೋರ್ ಆಯ್ತು ಅಂತ ಅನ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ಸ್ ಈಸಿ ಆಗ್ತಾ ಬರುತ್ತೆ. ಓಕೆ, ಅಂಡ್ ದೆನ್ ಇಟ್ ವರ್ಕ್ಸ್ ಆನ್ ಬಿಲೀಫ್ ಸಿಸ್ಟಮ್. ಆಸ್ಕ್, ಬಿಲೀವ್, ಬಿ ಗ್ರೇಟ್ಫುಲ್ ಅಂಡ್ ರಿಸೀವ್. ಫಸ್ಟ್ ಕೇಳಿ ಅಂಡ್ ಬಿಲೀವ್, ನಂಬಿ, ಬಿ ಗ್ರೇಟ್ಫುಲ್, ಥ್ಯಾಂಕ್ ಯು ಸೋ ಮಚ್, ನಂಗೆ ಆಲ್ರೆಡಿ ಇದಿದೆ. ಅಂಡ್ ಅಕಸ್ಮಾತ್ ನಿಮ್ಗೆ ಅದು ಫೀಲ್ ಆಗ್ತಾ ಇಲ್ಲ ಅಂದ್ರೆ ಸುತ್ತ ನೋಡಿ ನಿಮ್ಗೆ ಏನೇನಿದೆ ನಿಮ್ಮ ಲೈಫ್ ಅಲ್ಲಿ, ಅದಕ್ಕೆ ಗ್ರಾಟಿಟ್ಯೂಡ್. ಓಕೆ, ಅದಕ್ಕೆಲ್ಲದಕ್ಕೂ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಬನ್ನಿ. ಅಂದ್ರೆ ಕೃತಜ್ಞತೆಗಳು. ಓಕೆ, ನನ್ನ ಹತ್ರ ಫೋನ್ ಇದೆ, ಕೃತಜ್ಞತೆಗಳು. ಓಕೆ, ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಮೊಬೈಲ್ ಇದೆ, ಏನು ಮೌಸ್ ಇದೆ. ಓಕೆ, ನನ್ನ ಹತ್ರ ಕೋಲ್ ಇದೆ. ಆಕ್ಚುಲಿ ಇದು ನಾನು ಚಿಕ್ಕವಳಿದ್ದಾಗ ತಗೊಂಡಿದ್ದು, ಈ ದಾಂಡಿಯಾ ಆಡಕ್ಕೆ ಯೂಸ್ ಆಯ್ತು. ಸೊ ಹಂಗೆ ನನ್ನ ಹತ್ರ ಎಷ್ಟೆಲ್ಲ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಿ ಗ್ರೇಟ್ಫುಲ್. ಅವಾಗ ನಿಮ್ಗೆ ಇಂಟರ್ನಲ್ ವೈಬ್ರೇಷನ್ ಹೈ ಆಗುತ್ತೆ. ಯು ಆರ್ ನಾಟ್ ವರ್ಕಿಂಗ್ ಇನ್ ಸ್ಕೇರ್ಸಿಟಿ ಮೈಂಡ್ ಸೆಟ್. ಆಮೇಲೆ ನಿಮ್ಗೆ ಬಿಲೀಫ್ ಸಿಸ್ಟಮ್ ಏನ್ ಮಾಡುತ್ತೆ, ಇದೆಲ್ಲ ಮ್ಯಾನಿಫೆಸ್ಟೇಷನ್ ಆಗೋಕ್ಕೆ ವರ್ಕ್ ಆಗುತ್ತೆ. ಓಕೆ, ಆಸ್ಕ್, ಬಿಲೀವ್, ಬಿ ಗ್ರೇಟ್ಫುಲ್ ಅಂಡ್ ದೆನ್ ರಿಸೀವ್. ಆಯ್ತಾ? ಇದಿಷ್ಟು 3 ಕೆಲಸ ನಮ್ ಕೈಲಿದೆ. ರಿಸೀವ್ ಮಾಡೋದಕ್ಕೂ ಯೂನಿವರ್ಸ್ ಕೊಡೋದಕ್ಕೆ ರೆಡಿ ಇದೆ, ನಾವ್ ಇಸ್ಕೊಳ್ಳೋಕೆ ರೆಡಿ ಇರ್ಬೇಕು. ಬಿ ಓಪನ್ ಟು ರಿಸೀವ್. ಆಯ್ತಾ? ಅದನ್ನು ಸಿಗ್ನಲ್ ಕಳಿಸ್ಬೇಕು, ಐ ಆಮ್ ಓಪನ್ ಟು ರಿಸೀವ್. ನಂಗೀಗ ಎಲಿಜಿಬಿಲಿಟಿ ಇದೆ ಅಂತ ಅನ್ಕೊಂಡಿದೀನಿ, ನಂಗೆ ಆಗಿದೆ, ನಾನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪಾಸ್ ಮಾಡಿದೀನಿ, ಪ್ಲೀಸ್ ಕೊಡು. ಆಯ್ತಾ? ಅಮ್ಮ, ನೀನ್ ಹೇಳಿದ ಕೆಲ್ಸ ಮಾಡಿದೀನಿ, ನಾನು ಖುಷಿಯಾಗಿ ಸ್ಕೂಲಿಗೆ ಹೋಗಿ ಬಂದ್ರೆ ನಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ಕೊಡು. ಓಕೆ, ನಾನು ಅದ್ ಹೇಳಿ ಕಳಿಸ್ತೀನಿ, ಖುಷಿಯಾಗಿ ಸ್ಕೂಲಿಗೆ ಹೋಗಿ ಬಂದ್ರೆ ಮಾತ್ರ ಕೊಡೋದು. ದೆನ್ ಅವ್ರು ಬಂದ್ಮೇಲೆ ಕೇಳ್ತಾರೆ, ಬಿಕಾಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಲ್ಲಿಗೆ ಪಾಸ್ ಆಗಿದೆ ಅಲ್ವಾ, ಅದಕ್ಕೆ ದೇ ಶುಡ್ ಬಿಲೀವ್ ಆಲ್ಸೋ. ಸೊ ಅದನ್ನೇ ನಾನು, ಇದು ಯೂನಿವರ್ಸ್ ಮತ್ತೆ ನಿಮ್ಮ ಕನೆಕ್ಷನ್ ಇಲ್ಲಿ ಇದೆ, ಅದು ಕೊಡ್ಬೇಕು ಅಲ್ವಾ. ಸೊ ಇಲ್ಲೆಲ್ಲಾನು ಇದೆ ಯೂನಿವರ್ಸ್ ಹತ್ರ. ನಾವ್ ಅನ್ಕೊಂಡಿದೀವಿ ಮೇ ಬಿ ಅದ್ರ ಹತ್ರ ಇಲ್ವೇನೋ, ಏನು ಇಲ್ಲ, ಎಲ್ಲದೂ ಇದೆ. ನೀವು ಎಷ್ಟು ಕೋಟಿ ಕೇಳಿದ್ರು ಅದಕ್ಕೂ ಮೀರಿದ ಐಶ್ವರ್ಯ ಇದೆ. ದಿಸ್ ಇಸ್ ಹೌ. ಅದಕ್ಕೆ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಅಲ್ವಾ. ಸೊ ಏನೇನೋ ಮಾಡ್ತಾರೆ. ಯಾಕೆ? ಯೂನಿವರ್ಸ್ ಹತ್ರ ಎಲ್ಲ ಇದೆ, ಕೊಡೋಕ್ ರೆಡಿ ಇದೆ, ನಾವ್ ಕೇಳೇ ಇಲ್ಲ. ಆಯ್ತಾ? ಸೊ ಮನಿನೇ ಕೊಡುತ್ತೆ ಅಂತಂದ್ರೆ ನಾವ್ ಈ ತರ ನನ್ನ ಮಗುಗೆ ಯೂನಿವರ್ಸಿಗೆ ಹೆಲ್ಪ್ ಆಗುವಂತ ಎಷ್ಟೋ ಥಿಂಗ್ಸ್ ನ ಮಾಡುತ್ತೆ. ಆಯ್ತಾ? ಸೊ ಆತರ ಗ್ರೇಟ್ ಇಂಟೆನ್ಷನ್ಸ್ ನ ಸೆಟ್ ಮಾಡಿ. ಯಾಕೆ ನಿಮ್ಗೆ ಮಗು ಬೇಕು ಅಲ್ವಾ. ಸೊ ಏನೋ ಒಂದು ಯೂನಿವರ್ಸ್ಗೆ ನಾನು ಈ ರೀತಿ ನನ್ನ ಮಗುವಿಂದ ಹೆಲ್ಪ್ ಆಗುತ್ತೆ, ನನ್ನಿಂದ ಹೆಲ್ಪ್ ಆಗುತ್ತೆ ಅಂತ ಒಂದು ಹೇಳ್ಬಿಡಿ. ಯೂನಿವರ್ಸ್ ಓಕೆ, ಸರಿ ಆಯ್ತು ತಗೋ. ಅಲ್ವಾ. ಸೊ ಸೇಮ್ ಅಪ್ಪ, ತಂದೆ, ತಾಯಿ ಮತ್ತು ಮಗುವಿನ ರಿಲೇಶನ್ಶಿಪ್, ಯೂನಿವರ್ಸ್ ಮತ್ತು ನಿಮ್ಮ ರಿಲೇಶನ್ಶಿಪ್ ಒಂದೇ. ನನ್ಗೆ ಎಷ್ಟು ಜನ ಮಕ್ಳಿದ್ರು ನಾನು ಎಲ್ಲರನ್ನೂ ಒಂದೇ ತರಾನೇ ಟ್ರೀಟ್ ಮಾಡೋದು ಅಲ್ವಾ. ಸೊ ಅದೇ ತರನೇ ಯೂನಿವರ್ಸ್ ಅಷ್ಟೇ, ಎಲ್ಲರನ್ನು ಒಂದೇ ತರ ಟ್ರೀಟ್ ಮಾಡುತ್ತೆ. ಓಕೆ, ಮೇ ಬಿ ನನಗ್ ಕೊಡಲ್ವೇನೋ, ನನಗಾಗಲ್ವೇನೋ, ಅದ್ಯಾವ್ದು ಡೌಟ್ ಬೇಡ. ಓಕೆ, ಎಸ್. ಯಾರಿಗೆ ಮೊದ್ಲೇ ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿತ್ತೋ ಅವ್ರಿಗೂ ಸೇರಿ, ಗೊತ್ತಿಲ್ಲದೆ ಇರೋರ್ಗೂ ಸೇರಿ, ಎಲ್ಲರಿಗೂ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ತನಕನೂ ನಾನೆಲ್ಲ ಹೇಳಿದೀನಿ. ಓಕೆ, ಸೊ ಇದನ್ನ ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗಿ ನಾವು ಕನ್ಸೆಪ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಪಿಂಕ್ ಲೈನ್ಸ್ ಬರೋದ್ರಿಂದ ಹಿಡಿದು ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಓಕೆ, ನಾಟ್ ಓನ್ಲಿ ಬೇಬೀಸ್ ಕ್ಯಾರೆಕ್ಟರ್ಸ್, ಪಿಂಕ್ ಲೈನ್ಸ್ ಬರುತ್ತೆ. ಅಂಡ್ ದೆನ್ ಇನ್ವೈಟಿಂಗ್ ದ ಸೋಲ್. ಆಮೇಲೆ ನಮ್ಗೆ ಓಕೆ, ಫಸ್ಟ್ ಇನ್ವೈಟ್ ದ ಸೋಲ್, ದೆನ್ ಪಿಂಕ್ ಲೈನ್ಸ್ ಬರುತ್ತೆ. ಆಮೇಲೆ ಮಗು ಕನ್ಸೀವ್ ಆದಾಗ ನಿಮ್ಗೆ 3 months ಬರುತ್ತೆ, ಹಾರ್ಟ್ ಬೀಟ್ ಬರುತ್ತೆ. ಅದೆಲ್ಲಾನು ಮಾಡ್ತಾ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕೂಡ ನೀವು ಇನ್ನೊಂದು ಶೀಟ್ ಅಲ್ಲಿ ನಿಮ್ಮ ವಿಜುವಲೈಸೇಷನ್ ಬರೀರಿ ಅಂತ ಹೇಳಿದ್ನಲ್ಲ, ಇಲ್ಲಿ ನೀವು ಮಾಡ್ಬೋದು. ಪಿಂಕ್ ಲೈನ್ಸ್ ಬರೋದಾಗಿರ್ಬೋದು, ಸೆಲೆಬ್ರೇಷನ್ಸ್ ಆಗಿರಬಹುದು, ಅಥವಾ ಮಗುಗೆ ಡೆಲಿವರಿ ಟೈಮ್ ಆಗಿರಬಹುದು, ನಾರ್ಮಲ್ ಡೆಲಿವರಿ ಆಗೋದಾಗಿರಬಹುದು, ಅಥವಾ ಸಪೋರ್ಟಿವ್ ಸಿಸ್ಟಮ್ ಆಗಿರಬಹುದು, ಫ್ಯಾಮಿಲಿ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋದಾಗಿರ್ಬೋದು, ನೀವು ಹೆಲ್ದಿಯಾಗಿ ಕ್ಯಾರಿ ಮಾಡ್ತಾ ಇರೋದಾಗಿರ್ಬೋದು, ಖುಷಿಯಾಗಿ ಪ್ರೆಗ್ನೆನ್ಸಿ ಎಂಜಾಯ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲಾನು ಕೂಡ ಗೋಲ್ಸ್ ಆಗುತ್ತೆ, ಪ್ರೆಗ್ನೆನ್ಸಿ ಗೋಲ್ಸ್. ಓಕೆ, ಸೊ ಇದನ್ನು ಕೂಡ ಪ್ರತಿ ಸರಿ ಡಾಕ್ಟರ್ನ ವಿಸಿಟ್ ಮಾಡಿದಾಗ ಅವ್ರು ಖುಷಿಯಾಗಿ ಚೆನ್ನಾಗಿದೆ, ಆರೋಗ್ಯವಾಗಿದೆ ಮಗು ಅಂತ ಹೇಳೋದಾಗಿರಬಹುದು. ಇದೆಲ್ಲಾನು ಕೂಡ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಆಯ್ತಾ? ಸೊ ಇದನ್ನೆಲ್ಲ ನೀವು ಏನ್ ಮಾಡ್ಬೇಕು, ಇದೆಲ್ಲ ಲಿಸ್ಟ್ ಮಾಡಿದ್ರಲ್ವಾ, ದಿಸ್ ಇಸ್ ನಾಟ್ ವಿಷನ್ ಬೋರ್ಡ್, ನೀವು ಅದಕ್ಕೆ ಪ್ರಿಪರೇಷನ್ ಇದು. ಓಕೆ, ಈಗ ಏನ್ ಮಾಡ್ತೀರಾ ಅಂದ್ರೆ ಅದೆಲ್ಲದನ್ನು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಾ.
ಓಕೆ, ನಿಮ್ ರಿಲೇಟಿವ್ಸ್ ಫೋಟೋ ಸರ್ಚ್ ಮಾಡಬೇಡಿ. ಅದನ್ನ ನೀವು ಅವ್ರ ಹತ್ರ ಕೇಳಿಸ್ಕೊಳ್ಳಿ, ಇಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಇರುತ್ತೆ ನೋಡಿ ತೆಗ್ದಿಟ್ಕೊಳ್ಳಿ. ಓಕೆ, ಸೊ ನಾನು ಏನ್ ಹೇಳ್ತಿದ್ದೀನಿ, ಈಗ ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಪಿಕ್ಚರ್ಸ್ ಆಯ್ತಾ, ಆ ನೇಮ್ಸ್ ಅದನ್ನ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಾ. ಅಲ್ಲಿಂದ ಫೋಟೋಸ್ ನ ತೆಗೆದ್ಬಿಟ್ಟು ಒಂದು ಕೊಲಾಜ್ ಮಾಡಿ ಆಯ್ತಾ. ಯಾವ್ದಾದ್ರು ಆಪ್, ಕೊಲಾಜ್ ಆಪ್ ಅಲ್ಲೂ ಸಿಗುತ್ತೆ, ನಿಮ್ ಮೊಬೈಲ್ ಅಲ್ಲಿ ಇರ್ಬೋದು, ಎಲ್ಲ ಸೇರಿ ಕೊಲಾಜ್ ಮಾಡಿ. ದೆನ್ ಯು ಟೇಕ್ ಅ ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ಕಟ್ ಮಾಡಿ ಅದನ್ನ ನಿಮ್ಗೆ ಬೇಕಾದ ರೀತಿಯಲ್ಲಿ ಪಿಕ್ಚರ್ಸ್ನೆಲ್ಲಾನು ಒಂದು ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಅಂಟಿಸಿ. ಅದ್ರ ಕೆಳಗಡೆ ಈಗ ಫಸ್ಟ್ ಕಾಲಮ್ ಅಲ್ಲಿ ಬರ್ದಿದಿರಲ್ಲ ಅದನ್ನೆಲ್ಲ ಬರಿತಾ ಹೋಗಿ. ಕೈಯಲ್ಲಿ ಬರೀರಿ, ಇಲ್ಲಾಂದ್ರೆ ಪ್ರಿಂಟ್ ಔಟ್ ತೆಗೆಯುವಾಗ್ಲೇ ಅದನ್ನು ಕೂಡ ಎಡಿಟ್ ಮಾಡಿ. ನಾನ್ ಕ್ಯಾನ್ವಾದಲ್ಲಿ ಪೂರ್ತಿ ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ, ಅದ್ ಕ್ಯಾರೆಕ್ಟರ್ಸ್ ಎಲ್ಲಾನು. ಸೊ ಇಫ್ ಯು ವಾಂಟ್ ಐ ಶೋ ಯು. ತೋರ್ಸ್ಲಾ? ಬೇಕಾ? ಯಾರಿಗ್ ಬೇಕು? ಓಕೆ, ನಾನು ಶೇರ್ ಮಾಡ್ತೀನಿ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಏನ್ ವಿಸಿಬಲ್ ಇದೆ? ಓಕೆ, ನನ್ನ ಸ್ಕ್ರೀನ್ ಅಲ್ಲಿ ನಿಮ್ಗೆ ವಿಷನ್ ಬೋರ್ಡ್ ಕಾಣಿಸ್ತಾ ಇದೆಯಾ? ಓಕೆ. ಹ್ಮ್ ಎಸ್ ಮ್ಯಾಮ್, ಇದು ಕಾಣ್ತಾ ಇದೆ. ನಾನೇ ಕುತ್ಕೊಂಡು ಟೈಮ್ ತಗೊಂಡು ಪ್ರಿಪೇರ್ ಮಾಡಿದಂತಹ, ಹೃದಯಪೂರ್ವಕವಾಗಿ ಪ್ರಿಪೇರ್ ಮಾಡಿದಂತಹ ವಿಷನ್ ಬೋರ್ಡ್ ಇದು. ಓಕೆ, ಸಿ ದಿಸ್ ವಿಷನ್ ಬೋರ್ಡ್. ಇದರಲ್ಲಿ ನಾನು ಕ್ಯಾರೆಕ್ಟರ್ಸ್ ನ ಲಿಸ್ಟ್ ಡೌನ್ ಮಾಡಿದೆ. ಅಂಡ್ ದೆನ್ ಇದರಲ್ಲಿ ಹಾಗೆ ಜನರಲ್ ಪಿಕ್ಚರ್ಸ್ ನಾನು ಆಕ್ಟಿವ್ ಆಗಿರುವಂತಹ ಬೇಬಿ, ಫೋಕಸ್ ಆಗಿರುವಂತಹ ಬೇಬಿ, ಈ ತರ ನಾನು ಒಂದು ವಿಷನ್ ಬೋರ್ಡ್ ಈ ತರ ಪ್ರಿಪೇರ್ ಮಾಡಿದೆ. ಓಕೆ, ಇಲ್ಲಿ ಇಲ್ಲಿ ತನಕ ಮುಕ್ಕಾಲ್ ಭಾಗ ಮಗುದೇ ಇದೆ. ಆಮೇಲೆ ಕೆಳಗಡೆ ಓಕೆ, ಡಿವೈನ್ ಬೇಬಿ, ಗುಡ್ ಸ್ಲೀಪ್, ಅದು ಕೂಡ ಎಲ್ಲಾನು. ಓಕೆ, ಡಿವೋಷನಲ್, ಶೇರಿಂಗ್ ಇಸ್ ಕೇರಿಂಗ್, ದೆನ್ ಓಕೆ, ಸ್ಟ್ರಾಂಗ್, ಫ್ಯಾಮಿಲಿ ಲವರ್, ಗ್ರೇಟ್ ಸಿಂಗರ್, ಹ್ಯಾಪಿ, ಇಂಟ್ರಾಕ್ಟಿವ್, ಫೋಕಸ್ ಬೇಬಿ, ಫುಟ್ಬಾಲ್ ಚಾಂಪಿಯನ್, ಇಂಟೆಲಿಜೆನ್ಸ್ ಅಂಡ್ ಶಾರ್ಪ್, ಇದೆಲ್ಲಾನು. ಓಕೆ, ಸೊ ಆ ತರ ಇರುವಂತಹ ಮಕ್ಕಳನ್ನ ಸರ್ಚ್ ಮಾಡ್ಬಿಟ್ಟು ನಾನು ಪೇಸ್ಟ್ ಮಾಡಿದೆ. ದೆನ್ ಕೆಳಗಡೆ ಕ್ಯಾರೆಕ್ಟರ್ಸ್ ನ ಲಿಸ್ಟ್ ಡೌನ್ ಮಾಡಿದೀನಿ. ಆಮೇಲೆ ಮೈ ವಂಡರ್ಫುಲ್ ಪ್ರೆಗ್ನೆನ್ಸಿ, ಇದು ಪೂರ್ತಿ ಇದು ಮೈ ಡ್ರೀಮ್ ಬೇಬಿ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಕೆಳಗಡೆ ಹೆಲ್ದಿ, ಓಕೆ, ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿರ್ಬೇಕು ಅದನ್ನು ಕೂಡ ಮಾಡಿದೆ. ಅಂದ್ರೆ ಹೆಲ್ದಿ ಆಗಿರೋದು, ಹ್ಯಾಪಿ ಡಾಕ್ಟರ್, ನಾರ್ಮಲ್ ರಿಪೋರ್ಟ್ಸ್, ಓಕೆ, ಸಪೋರ್ಟಿವ್ ಬರ್ತ್ ಎನ್ವೈರನ್ಮೆಂಟ್, ಗೋಲ್ಡನ್ ಅವರ್, ಅಂದ್ರೆ ನೀವು ಜನ್ಮ ಕೊಟ್ಟ 1 ಅವರ್ ಒಳಗಡೆ ಏನೇನ್ ಆಗುತ್ತೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರಾ, ಸೊ ಕಾರ್ಡ್ ಕಟಿಂಗ್ ಆಗುತ್ತೆ, ಸೊ ಈ ಥರದ್ದೆಲ್ಲಾನು. ಅಂಡ್ ದೆನ್ ಪಾಸಿಟಿವ್ ಬರ್ತ್, ಮತ್ತೆ ಓಕೆ, ಸಫಿಶಿಯಂಟ್ ಬ್ರೆಸ್ಟ್ ಮಿಲ್ಕ್ ಕರೆಕ್ಟ್ ಆಗಿ ಸಪ್ಲೈ ಆಗ್ಬೇಕು, ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಗುಗೆ ಆಗ್ಲಿ ನಮ್ಗೆ ಆಗ್ಲಿ. ಅದಕ್ಕೋಸ್ಕರ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡೋದು. ಆಮೇಲೆ ಆ, ಬೇಗ ರಿಕವರ್ ಆಗೋದು, ಪೇರೆಂಟಿಂಗ್ ತುಂಬಾ ಈಸಿ ಆಗೋದು, ಮತ್ತೆ ಏನೇನೋ ಸೆಲೆಬ್ರೇಷನ್ಸ್ ಮಾಡೋದು. ಓಕೆ, ಇನ್ನೂ ಒಂದಿದೆ, ಎಸ್, ದಿಸ್ ಒನ್. ಓಕೆ, ಈಗ ನಾನು ಹೇಳ್ತಾ ಇದ್ದೆ ಅಲ್ವಾ, ಸೊ ಥಿಂಕ್ ಬಿಗ್, ಯಾರ ತರ? ಸುಂದರ್ ಪಿಚಾಯ್. ದೆನ್ ಶಂಕರಾಚಾರ್ಯರ್ ತರ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ದೆನ್ ಐನ್ಸ್ಟೈನ್ ತರ ಕ್ರಿಯೇಟಿವಿಟಿ, ಇನೋವೇಷನ್, ಥಿಂಕಿಂಗ್ ಇರಬೇಕು. ಸೊ ಸೈಂಟಿಸ್ಟ್ ಯಾರು? ನಮ್ಮ ಅಬ್ದುಲ್ ಕಲಾಂ ಇದ್ದಾರೆ, ಅವ್ರ ತರ ಇರ್ಬೇಕು. ಆರ್ಯಭಟ ಇದ್ದಾರೆ ಅಲ್ವಾ? ಸೊ ಈ ತರ ನಮ್ಮ ಚಾಣಕ್ಯ ಇದ್ದಾರೆ, ಆರ್ಯಭಟ ಇದ್ದಾರೆ, ಮತ್ತೆ ತುಂಬಾನೇ ಏನು ರವೀಂದ್ರನಾಥ್ ಟ್ಯಾಗೋರ್ ಇದ್ದಾರೆ ಪೊಯೆಟ್ರಿಗೆ, ಮ್ಯೂಸಿಕ್ಗೆ. ಸೊ ನಾನು ಈ ತರದ್ದೆಲ್ಲಾನು ಲಿಸ್ಟ್ ಡೌನ್ ಮಾಡಿದೆ. ಮೇರಿ ಕೋಮ್ ಇದ್ದಾರೆ, ರೈಟ್, ಏನಕ್ಕೆ ಸ್ಟ್ರೆಂತ್ ಮತ್ತೆ ಪರ್ಸಿವಿಯರೆನ್ಸ್. ಸೊ ಇದನ್ನೆಲ್ಲ ನಾನು ಕನ್ನಡದಲ್ಲಿ ಇದನ್ನ ಟೈಪ್ ಮಾಡ್ಬೇಕಿತ್ತು, ಬಟ್ ನಾನು ಫಸ್ಟ್ ಇಂಗ್ಲಿಷ್ ಆಡಿಯನ್ಸ್ ಹತ್ರ ಡೀಲ್ ಮಾಡ್ತಾ ಇದ್ದೆ ಅಲ್ವಾ, ಸೊ ನಾನು ಅದೆಲ್ಲ ಇಂಗ್ಲಿಷ್ ಅಲ್ಲಿ ಹಾಕಿದ್ದೀನಿ. ಇಫ್ ಯು ವಾಂಟ್ ನೀವು ಕನ್ನಡದಲ್ಲೇ ಬರ್ದಿಟ್ಕೋಬಹುದು. ಸೊ ಇಲ್ಲಿ ಮದರ್ ತೆರೇಸಾ, ಸೆಲ್ಫ್ಲೆಸ್ ಸರ್ವಿಸ್ಗೆ. ಸೊ ಈ ತರ ನಾನು ಪೂರ್ತಿ ವಿಷನ್ ಬೋರ್ಡ್ ನ ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಸೊ ಟೇಕ್ ರೆಫರೆನ್ಸ್ ಫ್ರಮ್ ದಿಸ್. ಇದೇ ತರ ಅಂತಲ್ಲ, ಸೊ ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಅದನ್ನ ತೋರಿಸ್ದೆ.
ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ. ಓಕೆ, ನೀವೇ ಈ ತರ ರೆಫರೆನ್ಸ್ ತಗೊಂಡು ನಿಮಗೆ ಬೇಕಾಗಿರೋ ಕ್ಯಾರೆಕ್ಟರ್ಸ್ ನ ಮಾಡಿ ಇಟ್ಕೊಳ್ಳಿ. ನೀವೆಷ್ಟು ಎಫರ್ಟ್ ಹಾಕ್ತಿರೋ ಅವಾಗ ನೀವು ಅದನ್ನ ಮಾಡುವಾಗ್ಲೂ ಸರ್ಚ್ ಮಾಡುವಾಗ್ಲೂ ವಾಟ್ ಎವರ್ ಯು ಫೀಲ್ ಲೈಕ್, ಓಕೆ, ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ ಮಾಡ್ತೀನಿ. ಫಸ್ಟ್ ನೀವು ನಿಮ್ದನ್ನ ಪ್ರಿಪೇರ್ ಮಾಡಿ. ಯಾಕಂದ್ರೆ ನಾನು ಕೊಟ್ಟಷ್ಟು ಅವರು ದೇ ಆರ್ ನಾಟ್ ವರ್ಕಿಂಗ್ ಆನ್ ಇಟ್. ಯಾಕಂದ್ರೆ ಫೀಲ್ ಆಗ್ತಾ ಇಲ್ಲ ನನಗೆ. ನಾನು ಈ ವಿಷನ್ ಬೋರ್ಡ್ ನಾನೇ ಪ್ರಿಪೇರ್ ಮಾಡಿರೋದ್ರಿಂದ ನಂಗೆ ನೋಡಿದ ತಕ್ಷಣ ಅದರ ಹಿಂದಿನ ಎಫರ್ಟ್ಸ್ ಎಷ್ಟಿದೆ ಅಂತಂದ್ರೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾಕೆ ನನಗೆ ಈ ಕ್ಯಾರೆಕ್ಟರ್ ಬೇಕು ಅನ್ನೋದು ರೆಜಿಸ್ಟರ್ ಆಗಿದೆ. ಆಯ್ತಾ, ಶಂಕರಾಚಾರ್ಯ ಅಂತ ಹೇಳುವಾಗ ನಾನು ನಿಜವಾಗ್ಲೂ ಅದನ್ನ ಫೀಲ್ ಮಾಡ್ಬೇಕು. ಅದೇ ರೀತಿ ನಾನು ಗಾಂಧೀಜಿಯವ್ರ ಫೋಟೋನ ಹಾಕ್ತಿದ್ದೀನಿ ಅಂದ್ರೆ ಅದು ನನಗೆ ಫೀಲ್ ಆಗ್ಬೇಕು. ಎಲ್ಲರಿಗೂ ಒಂದೇ ತರ ಇರಲ್ಲ. ಗಾಂಧೀಜಿಯವರನ್ನ ಕೆಲವೊಬ್ರು ಬಿಲೀವ್ ಮಾಡ್ತಾರೆ, ಬಿಲೀವ್ ಮಾಡದೇ ಇರೋರು ಕೂಡ ಇದ್ದಾರೆ ಶಾಂತಿ ಅಂತ ಬಂದಾಗ. ಓಕೆ, ಸೊ ಅದೇ ತರ ನಿಮಗೆ ಯಾವ್ದು ವೈಬ್ರೇಷನ್ ಫೀಲ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಯು ನೋ ಇಟ್ ಅಲ್ವಾ. ಅದಕ್ಕೆ ಫಸ್ಟ್ ನೀವ್ ಎಫರ್ಟ್ ಹಾಕಿ ಸಂಡೇ ಅಷ್ಟರಲ್ಲಿ ನನ್ಗೆ ಒಂದ್ ಚಿಕ್ಕದಾದ್ರೂ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕ್ಯಾರೆಕ್ಟರ್ಸ್ ಮಾಡಿದ್ರು ಪರವಾಗಿಲ್ಲ. ನಾನು ಇದ್ರಲ್ಲಿ ಎಷ್ಟೊಂದು ಹಾಕಿದ್ದೀನಿ. ಐ ಟುಕ್ ಆಲ್ಮೋಸ್ಟ್ 1 ವೀಕ್ ತಗೊಂಡೆ ನಾನು. ಯಾಕಂದ್ರೆ ಅದು ನನ್ ಒಂದ್ಸರಿ ಮಾಡಿದ್ರೆ ನಂಗೆ ಅದು ಪರ್ಫೆಕ್ಟ್ ಆಗಿ ಬರ್ಬೇಕು, ನಂಗೆ ಫೀಲ್ ಆಗ್ಬೇಕು ಅದು ಚೆನ್ನಾಗಿದೆ ಅಂತ ಹೇಳಿ. ಸೊ ಅದಕ್ಕೆ 1 ವೀಕ್ ಪೂರ್ತಿ ತಗೊಂಡಿದ್ದೀನಿ ನಾನು. ಬಟ್ ನೀವು ಇಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನಾದ್ರೂ ಮಾಡಿ ನಂಗೆ ಎಫರ್ಟ್ ಹಾಕಿದ್ದೀನಿ ಅಂತ ತೋರಿಸಿ ಅವ್ರಿಗೆಲ್ಲ ನಾನು ಪರ್ಸ್ನಲಿ ಕಳಿಸ್ತೀನಿ ಇದನ್ನ. ಓಕೆ, ಎಸ್, ಓಕೆ. ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್. ದಿಸ್ ಇಸ್ ಆಲ್ ಅಬೌಟ್ ಏನು ನಮ್ಮ ವಿಷನ್ ಬೋರ್ಡ್ ಆಗಿರ್ಬೋದು. ಕ್ಯಾನ್ವಾದಲ್ಲಿ ಟೆಂಪ್ಲೇಟ್ಸ್ ತುಂಬಾ ಸಿಗುತ್ತೆ, ಯು ಕ್ಯಾನ್ ಯೂಸ್ ಇಟ್. ಆಯ್ತಾ, ವಿ ಶುಡ್ ಡೂ ಇನ್ ಕ್ಯಾನ್ವಾ. ನಿಮ್ ಇಷ್ಟ. ಆಯ್ತಾ, ಕ್ಯಾನ್ವಾದಲ್ಲೇ ಮಾಡಿ ಅಂತಲ್ಲ, ಇದನ್ನ ನೀವು ಆಮೇಲೆ ಪ್ರಿಂಟ್ ಔಟ್ ತಗೋಬೇಕು. ಸುಮ್ನೆ ಒಂದು ಜಸ್ಟ್ ಸಿಂಪಲ್ ಕೊಲಾಜ್ ಮಾಡಿ ಕಟ್ ಮಾಡಿ ಪೇಸ್ಟ್ ಮಾಡಿ ಅದ್ರ ಕೆಳಗ್ ಬರೀರಿ, ಪರವಾಗಿಲ್ಲ. ಆಯ್ತಾ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಆಯ್ತಾ, ಇದೇ ರೀತಿ ಇರ್ಬೇಕು ಅಂತಲ್ಲ. ನಾನು ಹೇಳಿದ್ನಲ್ಲ, ತುಂಬಾ ಟೈಮ್ ತಗೊಂಡಿದ್ದೀನಿ ಅಂಡ್ ಐ ಆಮ್ ಎಕ್ಸ್ಪರ್ಟ್ ಇನ್ ಕ್ಯಾನ್ವಾ. ನನ್ ತುಂಬಾ ಇಷ್ಟ ಆಗುತ್ತೆ ನಂಗೆ ಕ್ಯಾನ್ವಾದಲ್ಲಿ ವರ್ಕ್ ಮಾಡಕ್ಕೆ. ಸೊ ನನ್ ಮಾಡಿ ಮಾಡಿ ಅಭ್ಯಾಸ ಇದೆ, ಅದಕ್ಕೆ ಮೇ ಬಿ ಇಟ್ ವಾಸ್ ಅಟ್ರಾಕ್ಟಿವ್. ನಿಮ್ದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಬರ್ಲಿಲ್ಲ ಅಂದ್ರೂ ಯು ವಿಲ್ ಫೀಲ್ ದಟ್ ವೈಬ್ರೇಷನ್, ಅದೇ ಬೇಕಾಗಿರೋದು. ಆಯ್ತಾ, ನೀವು ಹೇಗೆ ಮಾಡಿ ಇಟ್ ಈಸ್ ಬ್ಯೂಟಿಫುಲ್. ಓಕೆ, ಸೊ ನಾಳೆ ಕ್ಲಾಸಲ್ಲಿ ವಿಷನ್ ಬೋರ್ಡ್ ನ ಹೇಗೆ ಯೂಸ್ ಮಾಡುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ಇಲ್ಲಿ ತನಕ ವಿಷನ್ ಬೋರ್ಡ್ ಬಗ್ಗೆ ಆಗಿತ್ತು. ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ದೆನ್ ಇದನ್ನ ಪ್ರಿಪೇರ್ ಮಾಡ್ಬಿಟ್ಟು ರಿಪೋರ್ಟ್ ಮಾಡಿ. ಓಕೆನಾ? ಎಸ್, ಇವಾಗ ಓನ್ಲಿ ಫಾರ್ ಬ್ಯಾಚ್ 8. ಓಕೆ, ಅವ್ರಿಗೆಲ್ಲಾನು ಕೆಲವೊಂದು ವಿಷಯಗಳ ಬಗ್ಗೆ ಹೇಳ್ಬೇಕು. ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಬಗ್ಗೆ ಎಲ್ಲ ಹೇಳ್ಬೇಕಾಗಿದೆ. ಅದಕ್ಕೋಸ್ಕರನೇ ಇಫ್ ಯು ವಾಂಟ್ ಯು ಕ್ಯಾನ್ ಲೀವ್ ಆರ್ ಎಲ್ಸ್ ಯು ಕ್ಯಾನ್ ಸ್ಟೇ ದೇರ್. ಇಟ್ಸ್ ಓಕೆ, ನಂಗೇನ್ ತೊಂದ್ರೆ ಇಲ್ಲ. ಓಕೆ, ಟೈಮ್ ಇದೆ ಅಂತಂದ್ರೆ ನೀವು ಸೆಷನ್ ಅಲ್ಲಿ ಇರಬಹುದು ಇನ್ನೂ ಸ್ವಲ್ಪ ಹೊತ್ತು. ಇಲ್ಲ ಅಂತಂದ್ರೆ ಯು ಕ್ಯಾನ್ ಲೀವ್. ಆಯ್ತಾ, ನಾನು ಬೇರೆ ಕಾನ್ಸೆಪ್ಟ್ ಏನ್ ಕವರ್ ಮಾಡ್ತಾ ಇಲ್ಲ, ಜಸ್ಟ್ ಅವರಿಗೆ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತೀನಿ. ಆರ್ ಯು ಇಂಟ್ರೆಸ್ಟೆಡ್? ಎಷ್ಟು ಜನ ಇದ್ದೀರಾ? ನಿರೀಕ್ಷಾ, ರಕ್ಷಿತಾ ಇದ್ದೀರಾ? ದೆನ್ ಮೇ ಬಿ ಓಕೆ, ಭಾವನಾ ಅಲ್ಲ, ಓಕೆ, ಪದ್ಮಿನಿ ಇದ್ದೀರಾ ಅಲ್ವಾ? ಓಕೆ, ಎಸ್, ಐ ಶೇರ್. ಬಟ್ ಬಿಫೋರ್ ದಟ್ ವೇಟ್. ಓಕೆ, ಇಲ್ಲಿವರೆಗೂ ನನ್ನ ಸೆಷನ್ಸ್ ನ ಅಟೆಂಡ್ ಮಾಡಿದವ್ರು ಎಷ್ಟೋ ಜನ ಇದ್ದೀರಾ ಇಲ್ಲಿ ಅಲ್ವಾ? ಸೊ ನಿಮ್ಮ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡಿ ನಂಗೆ. ಯಾರು ಹೇಳ್ತೀರಾ? ಯಾರು ಶೇರ್ ಮಾಡ್ತೀರಾ? ಓಕೆ, ನಾನು ಎಲ್ಲರೂ ನಾನ್ ಮಾಡಿ ಓಕೆ. ಹಲೋ, ಹಲೋ ಹಾ, ಯು ಕ್ಯಾನ್. ಭಾವನಾ ಮ್ಯಾಮ್. ಇರುತ್ತಲ್ವಾ? ಹೌದು ನನ್ಗೆ ನಿಮ್ ಕ್ಲಾಸ್ ನೋಡಿ ಜಾಯಿನ್ ಆಗ್ಬೇಕು ಅಂತ ಬಂದಿದ್ ನಾನು. ಬಟ್ ನೀವು ಆಡ್ ಮಾಡಿದ್ರಿ ಡೈರೆಕ್ಟ್ B1 ಗ್ರೂಪಿಗೆ. ಬಟ್ ಏನ್ ಗೊತ್ತಾ, ಫಸ್ಟ್ ಇದ್ದಿದ್ ಭಾವನಾನ ಬೇರೆ. ಈ ಕ್ಲಾಸ್ ಜಾಯಿನ್ ಆದ್ಮೇಲೆ ನಂದು ಫುಲ್ ಡೈಲಿ ಆಕ್ಟಿವಿಟೀಸ್ ಎಲ್ಲ ಚೇಂಜ್ ಆಯ್ತು. ನಾನ್ ಒಂದಿನ ಡ್ರಾ ಮಾಡ್ದೋಳಲ್ಲ, ಒಂದು ಕವಿತೆ ಬರ್ದೋಳಲ್ಲ, ಹಾಡ್ ಬರ್ದೋಳಲ್ಲ.
ಮತ್ತೆ ಸ್ಕೆಚ್ ಮಾಡ್ದೋಳು ಅಲ್ಲ. ನನ್ಗೆ ಏನಾದ್ರೂ ಮಾಡ್ಬೇಕು, ಮತ್ತೆ ಯಾವಾಗ್ಲೂ ನೆಗೆಟಿವೇ ಥಿಂಕ್ ಮಾಡ್ತಿದ್ದೆ. ಪಾಸಿಟಿವ್ ಥಿಂಕಿಂಗ್ ಬಂದಿದೆ. ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ಇದೆಲ್ಲ ನನ್ನಲ್ಲಿ ಆಗಿರೋ ಚೇಂಜಸ್. ಓಕೆ, ಗುಡ್. ಓಕೆ, ಚೆನ್ನಾಗಿದೆ ಮ್ಯಾಮ್. ಫಸ್ಟ್ಗಿಂತ ಈಗ ನಾನು ಪಾಸಿಟಿವಿಟಿ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೋತಿದ್ದೀನಿ, ಎಲ್ಲ ಚೆನ್ನಾಗಿ ಹೋಗ್ತಿದೆ ಮ್ಯಾಮ್. ಓಕೆ. ಎಷ್ಟ್ ದಿನ ಆಯ್ತು ಜಾಯ್ನ್ ಆಗಿ ನೀವು? ಮ್ಯಾಮ್ ನಾನು ಸೆಪ್ಟೆಂಬರ್ 1 ಆ ಟೈಮಲ್ಲಿ ಜಾಯ್ನ್ ಆಗಿದ್ದೆ ಮ್ಯಾಮ್. ಓಕೆ, 25 ಅಂದ್ರೆ ಅಷ್ಟರಲ್ಲಿ ಸ್ವಲ್ಪ ಒಂದ್ 10-12 ಸೆಷನ್ ತಗೊಂಡಿರ್ಬೋದು ಮ್ಯಾಕ್ಸಿಮಮ್. ಓಕೆ, ಯು ಕ್ಯಾನ್ ಹೌದು ಮ್ಯಾಮ್. ಫೀಲ್ ದ ಚೇಂಜ್ ಅಲ್ವಾ? ಹೌದು ಮ್ಯಾಮ್. ಓಕೆ, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತಿರೋದಕ್ಕೆ. ಥ್ಯಾಂಕ್ ಯು. ಓಕೆ, ಎಸ್. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಮ್ಯಾಮ್ ನಾನ್ ಮಾಡ್ಲಾ? ಹೇಳಿ. ಎಸ್ ಮ್ಯಾಮ್, ಲೈಕ್ ನಾನ್ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 8 ಇಂದ ಅನ್ಸುತ್ತೆ. ಫಸ್ಟ್ 5 days ಇಂಟ್ರೊಡಕ್ಷನ್, ಸೆಪ್ಟೆಂಬರ್ 15 ಇಂದ ಇದು 5th ಅಥವಾ 6th ಸೆಷನ್. ಲೈಕ್ ಎಷ್ಟೊಂದು ವಿಷಯಗಳು ತಿಳ್ಕೊಂಡೆ. ಲೈಕ್ ಹಿಂಗೂನು ಇರತ್ತೆ ಅಂತ ಗೊತ್ತಿರ್ಲಿಲ್ಲ. ಅಂಡ್ ಮದರ್ದ ಜರ್ನಿ ಎಷ್ಟು ಇಂಪಾರ್ಟೆಂಟ್, ಲೈಕ್ ಈವನ್ ಬಿಫೋರ್ ದ ಕನ್ಸೆಪ್ಷನ್ ಅಥವಾ ಆದ್ಮೇಲೂನುವೆ. ಸೊ ಎವ್ರಿಥಿಂಗ್ ಇಸ್ ಇನ್ ಅವರ್ ಹ್ಯಾಂಡ್. ನಾವು ವರ್ಕ್ ಮಾಡ್ಬೇಕು ನಮ್ಮ ಮೇಲೆ ಅಂತ ಅನ್ನೋದು. ಮತ್ತೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತೀರಾ. ಏನೇ ಡೌಟ್ ಕೇಳಿದ್ರು ಲೈಕ್ ಪೇಷನ್ಸ್ಲಿ ಯು ವಿಲ್ ಸೆಂಡ್ ದಟ್ ವಾಯ್ಸ್ ಮೆಸೇಜ್. ಅಥವಾ ಲೈಕ್ ನಿಮ್ ಜೊತೆ ನಾನು 2 ಸತಿ ಮಾತಾಡಿದೀನಿ. ಏನೇ ನೆಗೆಟಿವಿಟಿ ಇದ್ರು ಅದ್ ಮಾತಾಡಿದ ತಕ್ಷಣ ಓಕೆ ಮೇಡಮ್ ಹೇಳಿದಾರಲ್ವಾ, ಆಗತ್ತೆ ಇದು ಅಂತ ಏನೋ ಒಂದ್ ಕಾನ್ಫಿಡೆನ್ಸ್. ಸೊ ನಿಮ್ ಜೊತೆ ನನಗೆ ಅದಕ್ಕೆ ಮಾತಾಡಕ್ ಇಷ್ಟ. ಅಂಡ್ ಈವನ್ ಇನ್ ಟೆಕ್ಸ್ಟ್ ಲೈಕ್ ವೆರಿ ಸ್ವೀಟ್ಲಿ ವಿಲ್ ರೆಸ್ಪಾಂಡ್. ಫ್ಯೂ ಥಿಂಗ್ಸ್ ವಿಚ್ ಐ ಕೆನಾಟ್ ನಮ್ಗೆ ಅಮ್ಮ ಅಥವಾ ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ಅಥವಾ ಡೌಟ್ಸ್ ಇಲ್ಲ ಅಂದ್ರೆ ನಿಮ್ ಹತ್ರ ಕೇಳ್ಬೋದು. ಈಗ ಐ ಹ್ಯಾವ್ ಒನ್ ಪರ್ಸನ್ ಅಂತ ಅನ್ಸುತ್ತೆ. ವೆರಿ ವೆರಿ ಬ್ಲೆಸ್ಡ್. ಅಂಡ್ ಐ ಡೋಂಟ್, ಐ ಫೀಲ್ ವೆರಿ ಹ್ಯಾಪಿ. ಮೇ ಬಿ ನಿಮ್ ಕ್ಲಾಸಸ್ನು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಹಿಂಗೇನಾದ್ರು ಲೈಕ್ ವಿ ಸ್ಟಾರ್ಟೆಡ್ ಪ್ಲಾನಿಂಗ್ ಇನ್ ಜುಲೈ. ಅವಾಗ ಗೊತ್ತಿರಲ್ಲ, ಲೈಕ್ ವೆನ್ ವಿ ಸ್ಟಾರ್ಟ್ ಗೊತ್ತಿರಲ್ಲ ಲೈಕ್ ಹೆಂಗಾಗತ್ತೆ ಏನು ಅಂತ. ಯಾರನ್ನ ಕೇಳೋದು? ಫ್ರೆಂಡ್ಸ್ ಹತ್ರ ಲೈಕ್ ಎಲ್ಲಾನು ಹೇಳ್ಕೊಳಕ್ ಆಗಲ್ಲ. ಯಾರಾದ್ರೂ ಇದ್ರೆ ಚೆನ್ನಾಗಿರುತ್ತೆ. ಅಥವಾ ಇಫ್ ದೇ ಗೈಡಸ್ ಹಿಂಗಿಂಗ್ ಇರ್ಬೇಕು ಅಂತ ಅನ್ಕೊಂತಾ ಇದ್ದೆ. ಅವಾಗ್ಲೇ ನಿಮ್ದು ವೆಬಿನಾರ್ದು ಲಿಂಕ್ ಬಂದಿದ್ದು. ಅದ್ 2 ಸತಿ ಮಿಸ್ ಆಗಿ ದೆನ್ ಐ ಜಾಯಿನ್. ಸೊ ಇಟ್ಸ್ ವೆರಿ ನೈಸ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಅಂಡ್ 11 o'clock ಲೈಕ್ ಮಂಡೇ, ವೆಡ್ನೆಸ್ಡೇ, ಫ್ರೈಡೆ ನಾನು ಖುಷಿಯಾಗಿರ್ತೀನಿ. ಓಕೆ ಟುಡೇ ಇಸ್ ದ ಕ್ಲಾಸ್ ಅಂತ ಅನ್ಕೊಂಡು. ಸೊ ನೀವ್ ಇವತ್ತು ಬೆಳಗ್ಗೆ ಟೆಕ್ಸ್ಟ್ ಮಾಡಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಓ ಇವತ್ತಿಲ್ಲ ಅಲ್ವಾ, ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಆಫೀಸ್ ವರ್ಕ್ ಅನ್ಕೊಂಡೆ. ನಿಮ್ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ 11:30 ಗಂಟೆ ಟೈಮ್ ಇದ್ ಮಾಡ್ಕೊಂಡು ಐ ಜಾಯಿನ್. ಸೊ ವೆರಿ ಹ್ಯಾಪಿ ಅಂಡ್ ವೆರಿ ಪಾಸಿಟಿವ್ ವೈಬ್ಸ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ಅಂಡ್ ಮೇಘ್ನಾ ಅವರು ಅಷ್ಟೇನೆ ವರ್ಕ್ ಮಾಡ್ತಾ ಇದ್ರು ಟೈಮ್ ಮಾಡ್ಕೊಂಡು ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ವೆರಿ ಇನ್ಸ್ಪೈರಿಂಗ್. ಅಂಡ್ ತುಂಬಾ ಆಕ್ಟಿವ್ ಆಗಿ ಅವ್ರು ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಅದೇ ರೀತಿ ನನ್ನ ಎಲ್ಲಾ ಕ್ಲೈಂಟ್ಸು ಅಷ್ಟೇನೆ. ಮೇ ಬಿ ಅವರು ವಿಡಿಯೋದಲ್ಲಿ ಇಲ್ಲದೆ ಇದ್ರು ದೇ ಆರ್ ಲಿಸ್ನಿಂಗ್. ತುಂಬಾ ಒಂದು ವರ್ಡ್ ಮಿಸ್ ಮಾಡ್ದೇನೆ ಕೇಳ್ಕೊಳ್ತಾರೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಸ್ವಾತಿ ಲೈಕ್ ಶೇರ್ ಮಾಡ್ತಾರೆ. ಎಲ್ಲಿದ್ದೀರಾ ಸ್ವಾತಿ? ಓಕೆ. ಮೈ ಫೇವ್ರೆಟ್ ಸ್ಟೂಡೆಂಟ್. ಅಂಡ್ ಫಸ್ಟ್ ಸೆಕೆಂಡ್ ಬ್ಯಾಚ್ ಅಲ್ಲೇ ಇದ್ದಿದ್ದು ಇವರು. ಓಕೆ, ಹೇಳಿ. ಮೇಡಮ್, ಫಸ್ಟ್ ನಾನು ನಿಮಗೆ ಗ್ರೇಟ್ಫುಲ್ ಆಗಿರ್ತೀನಿ ಮ್ಯಾಮ್. ನನ್ನ ಲೈಫಲ್ಲಿ ಬಂದಿರೋ ಪ್ರಾಬ್ಲಮ್ಸ್ ಎಲ್ಲ ಅಂದ್ರೆ ಪ್ರಾಬ್ಲಮ್ಸ್ ನ ಯಾವ ರೀತಿ ಓವರ್ಕಮ್ ಮಾಡ್ಬೇಕು, ಯಾವ ರೀತಿ ಡಿಪ್ರೆಷನ್ ಅಲ್ಲಿ ಇದ್ದವಳನ್ನ ಒಂಥರ ನೀವು ಕ್ಲಾಸ್ ತಗೊಂಡ್ 5 days ಅಲ್ಲಿ ಲೈಫೇ ಮುಗಿತೇನೋ ಅನ್ನೋ ರೇಂಜ್ ಅಲ್ಲಿ ಇತ್ತು ನಂದು. ಇವಾಗ ನಾನು ಪ್ರಾಬ್ಲಮ್ಸ್ ನೆಲ್ಲ ಓವರ್ಕಮ್ ಮಾಡಿ ಇವತ್ತಿಷ್ಟು ಖುಷಿಯಾಗಿ ನನ್ನ ಪ್ರೆಗ್ನೆನ್ಸಿ ಲೈಫ್ ನ ಲೀಡ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ ನೀವೇ ಕಾರಣ ಮ್ಯಾಮ್. ನಿಜ ಹೇಳ್ಬೇಕು ಅಂದ್ರೆ ಆನೆಸ್ಟ್ ಆಗಿ, ಟು ಬಿ ಹಾರ್ಟ್ಫುಲಿ ಹೇಳ್ತೀನಿ, ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಮೇಡಮ್. ಮತ್ತೆ ಪ್ರತಿಯೊಂದು ವಿಷಯದಲ್ಲೂ ನನಗ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀವ್ ಹೇಳ್ಕೊಟ್ಟಿರೋ ಒಂದೊಂದ್ ಕ್ಲಾಸ್ ಅಲ್ಲೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಷ್ಟು ಯಾವ ತರ ನನ್ ಲೈಫಲ್ಲಿ ಸ್ಟೆಪ್ ತಗೋಬೇಕಂತ ಕನ್ಫ್ಯೂಸ್ ಆಗಿ ಫುಲ್ ಲೋ ಫೀಲ್ ಆಗಿ ಡಿಪ್ರೆಷನ್ಗಿನ್ನ
ಒಂದ್ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು. ಬಟ್ ನಿಮ್ ಕ್ಲಾಸಸ್ ಮತ್ತೆ ನೆನಪು ಮಾಡ್ಕೊಂಡು ನೀವ್ ಹೇಳಿದ್ದನ್ನೆಲ್ಲ ನಾನು ಅದನ್ನೆಲ್ಲ ನೆನಪು ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಕಾರಣ ನೀವು ಕೂಡ ಮತ್ತೆ ದೇವ್ರು ಕೂಡ ಅಂತಾನೆ ಹೇಳ್ಬೋದು. ಆಮೇಲೆ ನಮ್ ತಾಯಿ ಆಲ್ವೇಸ್ ಅವ್ರು ಇದ್ದೇ ಇರ್ತಾರೆ ನನ್ ಜೊತೆ. Yes. 3 ಜನನು ಮ್ಯಾಮ್. ಇನ್ನ ನೀವ್ ಹೇಳ್ಕೊಟ್ಟಿರೋ ಒಂದೊಂದೂನು ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ನನ್ ಲೈಫ್ ಅಲ್ಲಿ ಮ್ಯಾಜಿಕ್ ಆಗಿ ವರ್ಕ್ ಮಾಡ್ಬಿಟ್ಟಿದೆ. ತುಂಬಾ ಮಿರಾಕಲ್ಸ್ ನಡೆದೋಗ್ಬಿಟ್ಟಿದೆ ಮ್ಯಾಮ್. ನನ್ನ ಹೆಲ್ತ್ ಕಂಡೀಷನ್ ಇಂದ ಹಿಡಿದು ಪ್ರತಿಯೊಂದೂನು ಕೂಡ ನಾನು ಏನೇ ಮ್ಯಾನಿಫೆಸ್ಟ್ ಮಾಡ್ಲಿ ಅದು ಪೀಕ ಟಕ್ಕಂತ ಆಗೋಗ್ಬಿಡುತ್ತೆ. ಮೊನ್ನೆ ಅಷ್ಟೇ ಲೋ BP ಆದಾಗ್ಲೂ ಅಷ್ಟೇ ನೀವ್ ಹೇಳಿದ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ನಾನ್ ಹೆಲ್ದಿ ಆಗಿದ್ದೀನಿ, ನಾರ್ಮಲ್ ಇದೆ BP ಆತರ ಎಲ್ಲ ಹೇಳ್ಕೊಂಡ್ಮೇಲೆ ನನ್ ತುಂಬಾನೇ ಚೆನ್ನಾಗದೆ. ಇನ್ನ ಹೇಳ್ಬೇಕು ಅಂದ್ರೆ ನೀವ್ ಹೇಳ್ಕೊಟ್ಟಿರೋದ್ ನನ್ಗೆ ಇನ್ನೂ ನೆನ್ಪಿದೆ. ನಿದ್ದೆಗಣ್ಣಲ್ಲಿ ಕೇಳಿದ್ರು ಹೇಳ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ನನ್ನ ಮನ್ಸಿಗೆ ನಾಟಿದೆ ಅನ್ನೋದಕ್ಕಿಂತ ಅದು ಹಾರ್ಟಿಗೆ ಟಚ್ ಆಗಿದೆ ಅಂಡ್ ದೆನ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಬೇಕಾದ್ರೆ ಈಗ್ಲೂ ನಾನು ಯಾರಾದ್ರೂ ಪ್ರೆಗ್ನೆಂಟ್ ವುಮೆನ್ ಬಂದ್ರೆ ಅವ್ರಿಗೂ ಶೇರ್ ಮಾಡಿ ಅವ್ರ ಮೈಂಡ್ ಸೆಟ್ ನು ಚೇಂಜ್ ಮಾಡೋ ರೇಂಜಿಗೆ ಆಗಿದ್ದೀನಿ ಅಂತ ತುಂಬಾ ಖುಷಿಯಾಗಿ ಫೀಲ್ ಆಗ್ತೀನಿ. ಪ್ರತಿಯೊಂದು ಅಷ್ಟೇ ಮ್ಯಾಮ್. ನಾನು ಇವಾಗ ಎಷ್ಟೇ ಸ್ಯಾಡ್ ಸಿಚುಯೇಷನ್ ಅಲ್ಲಿ ಇದ್ರು ಕೂಡ ಯಾವ ತರ ಅದನ್ನ ಹ್ಯಾಪಿ ಸಿಚುಯೇಷನ್ ನಮ್ಮನೇಲೆ ಏನಾದ್ರು ಸಣ್ಣ ಪುಟ್ಟ ಜಗಳ ಆಡಿದ್ರು ಅವ್ರನ್ನ ನಾನ್ ಚೇಂಜ್ ಮಾಡೋ ರೇಂಜಿಗೆ ಆಗಿದ್ದೀನಿ ಅಂತ ಖುಷಿ ಅನ್ಸುತ್ತೆ ಮ್ಯಾಮ್. ತುಂಬಾ ಖುಷಿ ಆಗುತ್ತೆ. ಆಮೇಲೆ ಯಾವ ರೀತಿ ನನ್ಗೆ ಬರ್ತಾ ಇದ್ದಿದ್ ನೆಗೆಟಿವ್ ಥಾಟ್ಸ್ ನ ಓವರ್ಕಮ್ ಮಾಡೋದಾಗಿರ್ಬೋದು, ಮತ್ತೆ ಡಿಪ್ರೆಷನ್ ಅಲ್ಲಿ ಇದ್ದಾಗ ಅದನ್ನ ಯಾವ ರೀತಿ ನಮ್ಮನ್ನ ನಾವು ಸ್ಟ್ಯಾಂಡ್ ಅಪ್ ತಗೊಳೋದು, ನಾವ್ ಯಾವ ರೀತಿ ಆ ಪ್ರಾಬ್ಲಮ್ಸ್ ಇಂದ ಹೊರಗ್ ಬರೋದು, ನಮ್ ಪಾಸ್ಟ್ ಲೈಫ್ ಕರ್ಮ ನೀವು ಬರ್ನಿಂಗ್ ಬೌಲ್ ಟೆಕ್ನಾಲಜಿ ಹೇಳ್ಕೊಟ್ಟಿದ್ದು ಅದೆಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ ನೀವ್ ಹೇಳಿದ್ರಿ ಅಲ್ವಾ, ಬಿಲೀಫ್ ಸಿಸ್ಟಮ್, ಫೀಲಿಂಗ್ಸ್ ಅದು ತುಂಬಾನೇ ವರ್ಕೌಟ್ ಆಗುತ್ತೆ ಅಂತ. ಅವೆರಡೂನು ನಾನು ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡಿ ಸ್ಟ್ರಾಂಗ್ ಆಗಿ ನಮ್ದೆ ಮ್ಯಾಮ್. ನಿಜ ಹೇಳ್ಬೇಕು ಅಂದ್ರೆ ಅದ್ ಇವತ್ತು ತುಂಬಾ ನನ್ ಪಾಪು ಎಷ್ಟು ಅದು ರೆಸ್ಪಾನ್ಸ್ ಮಾಡುತ್ತೆ. ನಾನು ಏನೇ ಟಾಕ್ ಟು ಬೇಬಿ ಮಾಡಿದ್ರು ಅದ್ ನನಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಅಂದ್ರೆ ತುಂಬಾನೇ ಒಂಥರ ಅದು ಖುಷಿನ ಹೇಳೋದಕ್ಕಿಂತ ಫೀಲ್ ಮಾಡಿದಾಗ ತುಂಬಾ ಹ್ಯಾಪಿನೆಸ್ ಫೀಲ್ ಆಗುತ್ತೆ ಮ್ಯಾಮ್. ಇನ್ನ ಹೇಳ್ಬೇಕು ಅಂದ್ರೆ ನೀವು ತುಂಬಾ ಯಾವ ರೀತಿ ಒಂದು ಏನಾದ್ರೂ ಕೆಟ್ಟದ್ ನಡೀತು ಅಂದ್ರೆ ಅದ್ರಲ್ಲೂ ಕೂಡ ಕೆಟ್ಟದ್ರಲ್ಲೂ ಒಳ್ಳೇದನ್ನ ಹುಡುಕ್ತದೆ ಹೇಗೆ ಅದನ್ನ ತುಂಬಾ ಕಲ್ತ್ಬಿಟ್ಟೆ ಮ್ಯಾಮ್. ಏನೇ ಕೆಟ್ಟದಾಯ್ತು ಅಂದ್ರೂ ಅದರಿಂದ ಒಳ್ಳೇದಿದ್ದೇ ಇರುತ್ತೆ, ಅದರಿಂದ ಕಲಿಯೋದಿರುತ್ತೆ, ಅದರಿಂದ ಓವರ್ಕಮ್ ಮಾಡೋದ್ ಹೇಗೆ ಅದನ್ನೆಲ್ಲ ಕಲ್ತ್ಕೊಂಡೆ. ಮತ್ತೆ ಮೆಡಿಟೇಷನ್ ಒಂದು ಟ್ರಿಕ್ಸ್ ಹೇಳಿದ್ರಿ ಮ್ಯಾಮ್ ನಂಗೆ. ನೀವು ಮೆಡಿಟೇಷನ್ ಮಾಡಕ್ ಕೂತಾಗ ಥಾಟ್ಸ್ ಬರ್ತಾ ಇರ್ಲಿ, ಅದ್ರ ಪಾಡಿಗೆ ಅದ್ ಬರ್ತಾ ಇರ್ಲಿ, ಯಾವ ರೀತಿ ಆ ನೆಗೆಟಿವ್ ಥಾಟ್ಸ್ ಅಲ್ಲೇ ಪಾಸಿಟಿವ್ ನ ನಾವ್ ಇದ್ ಮಾಡ್ಬೋದು ಅನ್ನೋದೊಂದು ಹೇಳಿದ್ರಲ್ಲ, ಅದು ನನಗ್ ತುಂಬಾ ವರ್ಕ್ ಆಗಿದ್ದು. ಮತ್ತೆ ತುಂಬಾ ಮೆಡಿಟೇಷನ್ ಮಾಡೋದಕ್ ಮುಂಚೆ 10 ನಿಮಿಷ 5 ನಿಮಿಷ ಮಾಡ್ತಿದ್ದೆ, ಈಗ 1/2 hour 1/4 hour ಪಾಪು ಕೈ ಬಿಟ್ಟಾಗೆಲ್ಲ ಮಾಡ್ತಾ ಇರ್ತೀನಿ. ತುಂಬಾ ನನ್ಗೆ ಅನ್ಸೋದೇನು ನಿಜ ಆಗೇ ಆಗುತ್ತೆ ಇದು ಅದೆಲ್ಲ ಬಂದ್ಬಿಟ್ಟಿದೆ ಮ್ಯಾಮ್. ನನ್ಗೆ ಎಷ್ಟೊಂದ್ ರಿಸ್ಕ್ ಥೈರಾಯ್ಡ್ ಇತ್ತು, ಎಲ್ಲ ಇತ್ತು, ಕ್ಯೂರ್ ಆಗಿದೆ ಈಗ ಥೈರಾಯ್ಡ್. ನನಗಿದು ನಿಜಾನ ಅನ್ನಿಸ್ತಾ ಇದೆ ಮ್ಯಾಮ್. ರಿಪೋರ್ಟ್ ಎಲ್ಲ ನೋಡ್ತಾ ಇದ್ರೆ ನಾನು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು, ಈವನ್ ಮನಿ ಮ್ಯಾನಿಫೆಸ್ಟೇಷನ್, ಫ್ಯಾಮಿಲಿನಲ್ಲಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿದ್ರು ಅದು ವರ್ಕೌಟ್ ಆಗ್ತಾ ಇದೆ. ಬೇಗ ಅಂದ್ರೆ ತುಂಬಾ ಬೇಗ ಆಗ್ತಿದೆ. Good. ಅನ್ಕೊಂಡೇ ಇರಲ್ಲ. ಮೂನ್ ಮ್ಯಾನಿಫೆಸ್ಟೇಷನ್, ಮೊನ್ನೆ ಗ್ರಹಣ ದಿನ ಮಾಡಿದ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ತುಂಬಾ ಬೇಗ ವರ್ಕ್ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಒಂಥರ ಏನು ಇಷ್ಟೊಂದ್ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿದ್ ನಾನೇನಾ ಅಂತ ನನಗೆ ನಂಬಕ್ಕಾಗದೆ ಇರೋಷ್ಟು ಖುಷಿ ಆಗ್ಬಿಟ್ಟಿರುತ್ತೆ ಮ್ಯಾಮ್. ಒಂಥರ ಹೇಳ್ತೀನಿ, ದೇವ್ರು ಬರಕ್ಕಾಗಲ್ಲ ಅಂದ್ರೆ ದೇವ್ರ ರೂಪದಲ್ಲಿ ಯಾರಾದ್ರೂ ಕಳಿಸ್ತಾರಂತೆ ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಿರೋರು. ಅದ್ ನಿಜ ಅಂತ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ನೀವೊಂದ್ ಮಾತು ಹೇಳಿದ್ರಿ, ನಾವು ಒಳ್ಳೆ ಮಗುವಿಗೆ ಜನ್ಮ ಕೊಡ್ಬೇಕು. ಯಾವ ತರ ಮಗುವಿಗೆ ಜನ್ಮ ಕೊಡ್ಬೇಕು ಅಂದ್ರೆ ಮೊದ್ಲು ಆ ತರ ನಾವಾಗಿರ್ಬೇಕು ಅಂತ ಹೇಳಿದ್ರಿ ಅಲ್ವಾ. ಅದನ್ನ ನಾನ್ ಫಸ್ಟ್ ಮಾಡ್ಕೊಂಡೆ. ನನಗೀಗ ಸ್ಟ್ರಾಂಗ್ ಆಗಿ ನಂಬಿಕೆ ಇದೆ ನಂಗೆ ಅದೇ ತರ ಪಾಪು ಬರುತ್ತೆ ಅಂತ. October 17th ಡೇಟ್ ಕೊಟ್ಟಿದ್ದಾರೆ ಮ್ಯಾಮ್. Okay. ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿ ನಂಬಿದೀನಿ. ಮತ್ತೆ ಇವಾಗ ಯಾರ್ ಏನೇ ಮಾಡಿದ್ರು ಬೇಗ ಕೋಪ ಮಾಡ್ಕೊಳಲ್ಲ, ಡಿಪ್ರೆಷನ್ಗೆ ಹೋಗಲ್ಲ, ತುಂಬಾ ಹ್ಯಾಪಿ ಆಗಿರ್ತೀನಿ. ಹಸ್ಬೆಂಡ್ ಇಂದ ಈಗ್ಲೇ ಡೈವರ್ಸ್ ಕೊಡ್ತೀನಿ ಅಂತ ಅಂದ್ರುನು ನನ್ಗೇನು ಬೇಜಾರ್ ಅನ್ಸಲ್ಲ. ಅಷ್ಟು ಖುಷಿಯಾಗಿದ್ದೀನಿ. ಆಗೋದೆಲ್ಲ ಒಳ್ಳೇದಕ್ಕೆ. ಏನೇ ಆದ್ರೂನು ಅದನ್ನ ಇವನ್ ಏನೇ ಪ್ರಾಬ್ಲಮ್ಸ್ ಬರ್ಲಿ ಅದನ್ನ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋ ಸ್ಕಿಲ್ ನ ಕಲ್ಸ್ಕೊಟ್ಬಿಟ್ರಿ ಮ್ಯಾಮ್. ನಿಜ ಹೇಳ್ಬೇಕು ಅಂದ್ರೆ ಆತರ ಎಲ್ಲಾರುನು ಇಷ್ಟು ನಿಮ್ ತರ ಫ್ರೆಂಡ್ಲಿ ಆಗಿದ್ದು ಹೇಳ್ಕೊಡೋದು ತುಂಬಾನೇ ರೇರು. ನೀವೆಷ್ಟು ಅಂದ್ರೆ
ಹೃದಯ ಶ್ರೀಮಂತಿಕೆ ಅನ್ನೋದು ನಿಮಗ್ ತುಂಬಾ ಇದೆ. ಅದ್ ನಂಗೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಥ್ಯಾಂಕ್ ಯು. ನಿಜ ಆಟ್ಲಿ ನೀವು ತುಂಬಾ ರಿಚ್ ಇದ್ದೀರಾ. ಎಂತ ಬರೀ ಎಲ್ಲಾರು ಮನಿ ಮೈಂಡೆಡ್ ವರ್ಕ್ ಒಂದ್ ಸ್ಟಾರ್ಟ್ ಮಾಡ್ತಿರ್ತಾರೆ ಅಂದ್ರೆ ಬರೀ ಮನಿ ಮೈಂಡೆಡ್ ಅನ್ಸುತ್ತೆ ಮ್ಯಾಮ್. ಬಟ್ ಯು ಆರ್ ನಾಟ್ ಲೈಕ್ ದಟ್. ನಿಜ ಹೇಳ್ಬೇಕು ಅಂದ್ರೆ ಒಂದ್ ಫ್ರೆಂಡ್ ಆಗಿ, ಮೆಂಟರ್ ಆಗಿ, ಇವನ್ ನನ್ ತಾಯಿ ತರನು ಕೂಡ ಮಾತಾಡಿದೀರಾ. ಒಂದೊಂದ್ಸತಿ ನಿಮ್ ಮಾತುಗಳಲ್ಲಿ ನಮ್ ತಾಯಿ ಮಾತುಗಳನ್ನ ಕೇಳಿದೀನಿ. ನೀವ್ ಏನ್ ಹೇಳಿರ್ತಿದ್ರೋ ಅದ್ ನಮ್ಮ ಅಮ್ಮನೂ ನನ್ಗೆ ಹೇಳಿರ್ತಾ ಇದ್ರು. ನೀವ್ ಹೇಳಿರೋ ಪ್ರತಿಯೊಂದ್ ಮಾತಲ್ಲೂ ನಮ್ ತಾಯಿ ಮಾತುಗಳು ಕೇಳಿಸ್ತಾ ಇದ್ವು ನನ್ಗೆ. ಅದಂತೂ ತುಂಬಾ ನನ್ನ ಫುಲ್ ನನ್ನ ಇನ್ನರ್ ಪರ್ಸನಲ್ ಕ್ಯಾರೆಕ್ಟರೇ ನನ್ ಚೇಂಜ್ ಮಾಡಾಕದ್ರಿ. ಹಂಗಾಗಿ ನನ್ ಮಗುನು ಕೂಡ ಒಳ್ಳೆ ಮಗು ಜನ್ಮ ಕೊಡ್ತೀನಿ ಅನ್ನೋ 100% ಗ್ಯಾರಂಟಿ ಇದೆ ಮ್ಯಾಮ್. ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕಂದ್ರೆ. ನಾನು ಅಂದ್ಕೊಂಡೇ ಇರ್ಲಿಲ್ಲ ನನ್ಗೆ ಇಷ್ಟು ಭಗವಂತ ಇಂತ ಒಳ್ಳೆ ಸುವರ್ಣ ಅವಕಾಶ ಕೊಡ್ತಾನೆ ಅಂತ ನಿಮ್ ಕ್ಲಾಸ್ನ. ನಾನ್ ನಿಜ ಒಂದ್ ಗೋಲ್ಡನ್ ಆಪರ್ಚುನಿಟಿ ಅನ್ನೋದಕ್ಕಿಂತ ಡೈಮಂಡ್ ಆಪರ್ಚುನಿಟಿ ಅಂತ ಅನ್ಕೊಂತಿರ್ತೀನಿ. ಓಕೆ, ಗ್ರೇಟ್. ನಿಜ ಮ್ಯಾಮ್ ಹೇಳ್ಬೇಕು ಅಂದ್ರೆ ಎಷ್ಟೊಂದ್ಸಲ ನನ್ಗ ಅಳು ಅಂದ್ರೆ ಮತ್ತೆ ನಮ್ಮ ಹಸ್ಬೆಂಡ್ ಆಡಿರೋ ಮಾತುಗಳು ಅಂದ್ರೆ ಆಟೋಮೆಟಿಕ್ ಆಗಿ ಅದ್ ನನ್ ಬೇಡ ಅಂದ್ರೂ ನೆನಪು ಬರ್ತಾ ಇತ್ತು. ಅವಾಗ ನಾನು ನೀವ್ ಹೇಳಿರೋ ಮಾತುಗಳು, ನೀವ್ ಹೇಳಿರೋ ಒಂದೊಂದ್ ಮಾತುಗಳ್ನು ನೆನಪು ಮಾಡ್ಕೊತಾ ಇದ್ದೆ. ಅವಾಗ ನನಗೆ ಖುಷಿನೂ ಆಗೋದು. ಏನಕ್ಕೆ ನಾನು ಇಷ್ಟೊಂದು ನನ್ನಲ್ಲೇ ನನ್ಗೆ ಎಬಿಲಿಟಿ ಇದೆ, ನಾನೇನಕ್ಕೆ ಮೇಡಮ್ ಹೇಳಿದ್ರಿ ಅಲ್ವಾ ಮೆಡಿಟೇಷನ್ ಮಾಡ್ಬೇಕಂತ, ಮಾಡೋಣ, ಚೇಂಜ್ ಆಗ್ತೀನಿ ಅಂತ ಅನ್ಕೊಂಡೆ. ಇವತ್ ನಮ್ಮ ಅಮ್ಮನೇ ನಂಬಕ್ ಆಗ್ತಾ ಇಲ್ಲ ಇದ್ ನನ್ ಮಗಳ ಅಂತ. ಅಷ್ಟು ಚೇಂಜ್ ಆಗ್ಬಿಟ್ಟಿದೀನಿ. ಅವರು ತುಂಬಾ ಖುಷಿ ಪಡ್ತಾರೆ. ನಾನ್ ಹಂಗಂತ ಇದ್ರು ಮ್ಯಾಮ್, ಪಾಪು ಆದ್ಮೇಲೆ ನಿಮ್ ಮೇಡಮ್ಗೆ ಹೋಗ್ಬಿಟ್ಟು ಒಂದಿನ ಮಾಡ್ಕೊಂಡು ಗಿಫ್ಟ್ ಕೊಟ್ ಬರೋಣ ಅಂತ ಮಾತಾಡ್ತಾ ಇದ್ವಿ ಮ್ಯಾಮ್. ನೆನ್ನೆ ತಾನೇ ತುಂಬಾನೇ ಇದು ಅದೊಂದೇ ಅಂತ ಅಲ್ಲ ಮ್ಯಾಮ್, ಇನ್ನ ನನಗ್ ಅನ್ನಿಸ್ದಂಗೆ ತುಂಬಾನೇ ಗುಡ್ ವೈಬ್ರೇಷನ್. ಅಂದ್ರೆ ನಿಮ್ ಕ್ಲಾಸಿಗೆ ಬಂದ್ಮೇಲೆ ಲೋ ಫೀಲ್ ಆದಾಗ ಯಾವ ರೀತಿ ನನ್ನ ವೈಬ್ರೇಷನ್ ಇಟ್ಕೋಬೇಕು, ಒಳ್ಳೊಳ್ಳೆ ಮಾತುಗಳಿಂದ ಎಂತ ಕೆಟ್ಟ ವ್ಯಕ್ತಿನೂ ಕೂಡ ನಾವು ಚೇಂಜ್ ಮಾಡ್ಬೋದು ಅನ್ನೋದ್ ನನ್ ಕಲ್ತ್ಬಿಟ್ಟೆ. ಯಾವ ತರ ನಮ್ ನಡವಳಿಕೆ ಇರುತ್ತೋ, ನಾವ್ ಏನಾಗಿರ್ತೀವೋ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದೀರಾ ಅಲ್ವಾ ಮ್ಯಾಮ್. ನಿಮ್ ಕ್ಲಾಸ್ ಅಲ್ಲಿ ನಾನ್ ಜಾಯ್ನ್ ಆಗಿ ಅದನ್ನ ನಿಜ ನನಗೆ ಸ್ಟಾರ್ಟಿಂಗ್ ನನ್ಗೆ ಅದನ್ನ ಫಾಲೋ ಅಪ್ ಮಾಡೋಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಒಂದ್ 15 ಡೇಸ್ 20 ಡೇಸ್ ನನಗೆ ಕಷ್ಟ ಅನ್ನಿಸ್ತು, ತುಂಬಾ ಕಷ್ಟ ಅನ್ನಿಸ್ತು. ಅದಾದ್ಮೇಲೆ ನಾನು ಫಾಲೋ ಅಪ್ ಮಾಡ್ತಾ 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 ಸಡನ್ ಆಗಿ ರಿಸಲ್ಟ್ ಬರ್ಲಿಲ್ಲ. ಆಫ್ಟರ್ 1.5 ಮಂತ್ ಆದ್ಮೇಲೆ ನನ್ ರಿಸಲ್ಟ್ ಬರ್ತಾ ಹೋಯ್ತು. ಅವಾಗ ತುಂಬಾನೇ ಖುಷಿ ಅನ್ನೋದಕ್ಕಿಂತ ಸ್ಯಾಟಿಸ್ಫೈಡ್ ಆಯ್ತು ಮ್ಯಾಮ್. ಕ್ಲಾಸಿಗೆ ಸೇರಿದ್ದಕ್ಕೂ ಇಷ್ಟೊಂದು ಬೆನಿಫಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಮ್ಯಾಮ್. ಅಷ್ಟು ಸೇರುವಾಗ ಅಷ್ಟು ನಾನೇನೋ ಪಾಪುಗ್ ಒಳ್ಳೇದಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅಷ್ಟೇ ಸೇರಿದ್ದು. ಬಟ್ ನನ್ ಲೈಫ್ಗೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮ್ಯಾಮ್. ನನ್ ಲೈಫ್ನೇ ಚೇಂಜ್ ಮಾಡ್ತು ಇದು. ಗರ್ಭ ಸಂಸ್ಕಾರ ಕ್ಲಾಸ್ ಅಂತ ಅನ್ನೋದಕ್ಕಿಂತ ನನ್ ಲೈಫ್ ಗ್ರೋತ್ ಮಾಡೋ ಒಂದ್ ಕ್ಲಾಸ್ ಅಂತ ಅನ್ನಿಸ್ಬಿಡ್ತು ಮ್ಯಾಮ್. ತುಂಬಾನೇ ಹ್ಯಾಪಿ ಫೀಲ್ ಆಯ್ತು. ಮತ್ತೆ ನನ್ನ ಮಾತಿಂದ ಹಿಡ್ದು, ನಡವಳಿಕೆಯಿಂದ ಹಿಡ್ದು, ನನ್ನ ಯೋಚನೆ ಮಾಡೋ ರೀತಿಯಿಂದ ಹಿಡ್ದು ಪ್ರತಿ ಒಂದು ಚೇಂಜ್ ಆಯ್ತು. ನನಗ್ ಅನ್ಸಿದ್ದೊಂದೇ, ನಿಮ್ ಕ್ಲಾಸಿಗೆ ಸೇರಿದ್ಮೇಲೆ ನನಗ್ ಬಂದಿದ್ದೊಂದೇ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮೈಂಡ್ ಸೆಟ್ ಸ್ಟ್ರಾಂಗ್ ವೆಪನ್ ಎಲ್ಲದಕ್ಕಿನ್ನ ಅಂತ ಫೀಲ್ ಆಯ್ತು ಮ್ಯಾಮ್. ನಮ್ ಪಾಪಗ್ ಒಳ್ಳೆ ಮೈಂಡ್ ಸೆಟ್ ಕೊಟ್ರೆ ಅದು ಚೆನ್ನಾಗಿರುತ್ತೆ ಬಂತು. ಅದು ಯೋಚನೆ ಮಾಡೋ ಶಕ್ತಿನ, ಅದಕ್ಕೆ ಒಳ್ಳೆ ಒಂದ ಆಲೋಚನೆ ಮಾಡೋ ಶಕ್ತಿನ, ಅದು ಥಾಟ್ ಪ್ರೊಸೆಸ್ ಸ್ಟ್ರಾಂಗ್ ಆಗಿರ್ಬೇಕು ಪಾಪುದು. ನಾನ್ ಏನ್ ಯೋಚನೆ ಮಾಡಿದ್ರು ಅದಕ್ಕೆ ಹೋಗ್ತಾ ಇರತ್ತೆ. ಅದಕ್ಕೆ ತುಂಬಾ ಚೆನ್ನಾಗ್ ಥಾಟ್ ಪ್ರೊಸೆಸ್ ಇದ್ರೆ ಒಳ್ಳೆ ಪಾಪುಗೆ ನಮ್ ಜೀವನ ಕೊಡ್ಬೋದು ಅಂತ ಅವತ್ತು ನಿಮ್ ಕ್ಲಾಸ್ ಅಲ್ಲಿ ನಾನ್ ಡಿಸೈಡ್ ಮಾಡ್ಕೊಂಡೆ. ಅದ್ರಿಂದ ಆದ್ಮೇಲೆ ನಂಗೆ ತುಂಬಾನೇ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಬಂತು. ಹಸ್ಬೆಂಡ್ ಡೈವರ್ಸ್ ಕೇಸ್ ಹಾಕಿದ್ದು, ಅತ್ತೆ ಬೈದಿರೋ ಮಾತುಗಳು, ಅದೊಂದೊಂದು ಅಷ್ಟು ಬ್ಯಾಡ್ ಸಿಚುಯೇಷನ್. ಯಾವ್ದೇ ಒಂದ್ ಪರಿಸ್ಥಿತಿನ ಹ್ಯಾಂಡ್ಲ್ ಮಾಡೋದನ್ನ ಕಲಿಸ್ಕೊಟ್ಟಿದೀರಾ ಅಂತ ನಾನು ಈಗ್ಲೂ ನನಗೆ ತುಂಬಾನೇ ಗ್ರೇಟ್ಫುಲ್ ಫೀಲ್ ಆಗ್ತೀನಿ. ಯಾರೇ ಏನೇ ಬೈಲಿ, ಏನೇ ಅನ್ಲಿ, ಯಾರೇ ಏನೇ ಆಡ್ಕೊಂಡ್ಲಿ, ಯಾರೇ ಏನೇ ಅವಮಾನ ಮಾಡಕ್ ಪ್ರಯತ್ನ ಪಡ್ಲಿ, ಆಟೋಮೆಟಿಕ್ ಆಗಿ ನಾನು ನಿಮ್ಮನ್ನೇ ನೆನಪು ಮಾಡ್ಕೊಂತಿರ್ತೀನಿ. ಅವಾಗ ನನಗೆ ಆಟೋಮೆಟಿಕ್ ಆಗಿ ಈ ಪಿಚ್ಚಲ್ಲಿರೋ ಕೋಪ ಆಟೋಮೆಟಿಕ್ ತಣ್ಣಗಾಗ್ಬಿಡುತ್ತೆ. ಓಕೆ, ಗುಡ್. ನಿಜ ಒಂದ್ ವರ್ಡಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಏನೋ ಒಂದ್ ಸಿಂಗಲ್ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಒಂಥರ ದೇವ್ರ ಪ್ರತಿರೂಪ ಅಂತಾನೆ ಹೇಳ್ಬಿಡ್ಬೋದು ನೀವು ನನ್ಗೆ. ದೊಡ್ಡದಾಯ್ತು.
ಇಲ್ಲ Okay. ಮ್ಯಾಮ್, ನೀವ್ ಹೇಳೋದು ನಿಮಗ್ ಆತರ ನೀವ್ ಆತರ ಅದ್ ನಿಮ್ ದೊಡ್ಡ ಗುಣ, ನೀವ್ ಆತರ ಗ್ರೇಟ್ಫುಲ್ ಆಗಿ ಫೀಲ್ ಆಗದೆ ಇರ್ಬೋದು. ಬಟ್ ನನಗ್ ಅನ್ಸುತ್ತೆ ಯಾವಾಗ್ಲೂ ಅಷ್ಟೇನೆ ಒಳ್ಳೆ ಮನ್ಸಿಂದ ಹೇಳ್ತೀರಾ. ಏನೇ ಹೇಳ್ಕೊಡ್ಲಿ ಒಂಚೂರು ನಾನ್ ಕಲಿಸ್ತಿದೀನಿ, ನಾನ್ ಮಾಡ್ತಿದೀನಿ, ಬಿಡು ಫೀಸ್ ಕಟ್ಟಿದಾರೆ ಕಲ್ತ್ಕೊಂಡ್ಲಿ, ಕಲ್ಸ್ಬಿಡೋಣ, ಮಾಡ್ಬಿಡೋಣ ಆತರ ಏನು ಇಲ್ಲ. ನೀವು ಫೀಡ್ಬ್ಯಾಕ್ ಕೇಳುವಾಗ್ಲೂ ಅಷ್ಟೇನೆ ನಿಮ್ಮ ಏನ್ ಅನ್ನಿಸ್ತು, ಪ್ರತಿಯೊಬ್ರು ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾ ಆತರ ಎಲ್ಲಾ ಕೇಳ್ತೀರಾ. ಆತರ ಯಾರು ಕೇಳಲ್ಲ. ಅದಕ್ಕೆ ಖುಷಿ ಆಗುತ್ತಾ ಮ್ಯಾಮ್. ನಿಜ ಯಾವ ತರ ಹ್ಯಾಪಿ ಲೈಫ್ ನ ಲೀಡ್ ಮಾಡೋದ್ರಿಂದ ಇಂದ ಹಿಡ್ದು ಲೈಫ್ ನ ಯಾವ ರೀತಿ ಪ್ರತಿ ಹಂತದಲ್ಲಿ ಪ್ರೆಗ್ನೆನ್ಸಿ ಲೈಫ್ ಇಂದ ಹಿಡ್ದು ಪ್ರತಿ ಒಂದಕ್ಕೂ ನನ್ಗೆ ಒಂದ್ ಲೈಫ್ ಕೋಚ್ ತರನ, ಲೈಫ್ ಕೋಚ್, ಲೈಫ್ ಮೆಂಟರ್ ಆ ತರ ನನಗೆ ಸಜೆಸ್ಟ್ ಮಾಡಿದೀರಾ. ಐ ಆಮ್ ಆಲ್ವೇಸ್ ಹಾರ್ಟ್ಲಿ ಗ್ರೇಟ್ಫುಲ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ. ಆಕ್ಚುಲಿ ಸ್ವಾತಿ ಅವ್ರು ತುಂಬಾನೇ ಇನ್ಸ್ಪಿರೇಷನ್ ಎಲ್ಲಾರ್ಗೂ ಹೌದು, ನನಗೂ ಕೂಡ ಹೌದು. ಯಾಕಂದ್ರೆ ಸೊ ಗುರುವಿಂದ ಶಿಷ್ಯರು ಕಲಿತಾ ಇರೋ ಹಾಗೆ ಶಿಷ್ಯರಿಂದನೂ ಗುರು ಕಲಿತಾ ಇರ್ತಾರೆ. ಶಿಷ್ಯರು ಇರೋದಕ್ಕೆ ಗುರುಗಳು ಅಂತ ನನಗನ್ಸಿದ್ದು. ಯಾಕಂದ್ರೆ ಆ ಅವರು ಕೂಡ ಅಷ್ಟೇನೆ. ಇಟ್ ಈಸ್ ನಾಟ್ ಲೈಕ್ ತುಂಬಾ ಈಸಿ ಪಾತ್. ಎಷ್ಟೋ ಜನಕ್ಕೆ ಈಸಿ ಪಾತ್ ಇರಬಹುದು, ಅವರು ವೆರಿ ಡಿಫಿಕಲ್ಟ್ ಪಾತ್ ಅಲ್ಲಿ ನಡ್ಕೊಂಡು ಬಂದವರು. ಓಕೆ, ಅದಕ್ಕೆ ಐ ಗಾಟ್ ದಟ್ ಅಪರ್ಚುನಿಟಿ ಟು ಬಿ ವಿತ್ ಹರ್ ಆ ಟೈಮಲ್ಲಿ ಅಂತ ನಂಗೆ ನಿಜ ಆ, ಖುಷಿ ಆಗತ್ತೆ. ಅಂದ್ರೆ ಆ ಬ್ಯಾಚ್ ಅಲ್ಲಿ ಅವರೊಬ್ರು ಬಿಟ್ರೆ ಯಾರೂ ರಿಜಿಸ್ಟರ್ ಆಗಿರ್ಲಿಲ್ಲ. ಓಕೆ, ಬಟ್ ಐ ಟುಕ್ ಇಟ್ ಆಸ್ ಏನೋ ಒಂದ್ ಇರ್ಬೇಕು, ಯೂನಿವರ್ಸ್ಗೆ ಏನೋ ಒಂದು ಕಾರಣ ಇರ್ಬೇಕು. ಈ ಬ್ಯಾಚ್ ಅಲ್ಲಿ ಬರೀ ಒಬ್ರೇ ಇದ್ದಾರೆ ಅಂದ್ರೆ ಅದಕ್ಕೆ ಏನೋ ಕಾರಣ ಇದೆ. ನಾನು ಹೇಳ್ದೆ, ನಾನು ರೆಗ್ಯುಲರ್ ಆಗಿ ಟಾಪಿಕ್ ಕವರ್ ಮಾಡ್ತೀನಲ್ಲ, ಅದನ್ನ ಮಾಡಲ್ಲ. ನಿಮಗೆ ಬೇರೆ ಟಾಪಿಕ್ ಕವರ್ ಮಾಡ್ತೀನಿ, ನಿಮಗೆ ಯಾವ್ದು ಬೇಕು. ಅವ್ರು ಕೇಳ್ತಾ ಹೋದ್ರು, ನಾನು ಹೇಳ್ತಾ ಹೋದೆ. ಅಷ್ಟೇ ಮಾಡಿದ್ದು ಆ ಸೆಷನ್ಸ್ ಅಲ್ಲಿ. 5 days ಸೆಷನ್ಸ್ ಅಲ್ಲಿ ಅವ್ರು ಒಬ್ರೇ ಇದ್ದಿದ್ದು. ಇಟ್ ವಾಸ್ ಪರ್ಸನಲ್ ಸೆಷನ್. ಇವಾಗ ನನ್ ಪರ್ಸನಲ್ ಸೆಷನ್ಸ್ ಕಾಸ್ಟ್ ಎಲ್ಲ ಹೈ ಆಗಿದೆ, ಆಯ್ತಾ. ಆದ್ರೆ ಆ ಟೈಮಲ್ಲಿ ಅವ್ರಿಗೆ ಕಡಿಮೆ ಅಮೌಂಟ್ ಇದ್ರು ಶಿ ಸ್ಟ್ರಗಲ್ಡ್ ಅ ಲಾಟ್ ಟು ಅರೇಂಜ್ ಇಟ್. ಅವತ್ತೇ ನಾನು ಡಿಸೈಡ್ ಮಾಡಿದೆ, ಇವ್ರಿಗೆ ಇಷ್ಟು ಮಾತ್ರ ಅಲ್ಲ, ಇವ್ರಿಗೆ ಗ್ರೇಟರ್ ಸಪೋರ್ಟ್ ಬೇಕು. ಅಷ್ಟು ಸ್ಟ್ರಗಲ್ ಮಾಡಿ ಇವ್ರು ಪೇ ಮಾಡ್ತಾ ಇದ್ದಾರೆ, ಬರ್ತಿದ್ದಾರೆ, ಡೆಡಿಕೇಶನ್ ಇದೆ ಅಂತ ಗೊತ್ತಾದಾಗ ಐ ಥಾಟ್ ಇಲ್ಲ, ಇವರಿಗೆ ಇದಕ್ಕಿಂತ ಜಾಸ್ತಿ 10 ಪಟ್ಟು 100 ಪಟ್ಟು ವ್ಯಾಲ್ಯೂ ಅವರಿಗೆ ಸಿಗಬೇಕು ಅನ್ನೋದು ಒಂದು ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಅವರು ಅಷ್ಟೇ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇದೆ ಅವ್ರ ಲೈಫಲ್ಲಿ. ಎಷ್ಟು ಡೌನ್ ಸಿಚುವೇಶನ್ಗೆ ಹೋದ್ರು ಮೇಲೆ ಬರ್ತಾರೆ. ನಾವ್ ಹೇಳ್ಕೊಳ್ಳೋದು ದೊಡ್ಡದಲ್ಲ. ನಂಗನ್ಸೋದು, ನಾನು ಹೇಳೋದು ಹೇಳಿರ್ಬಹುದು, ಮಾಡೋದು ಬಿಡೋದು ಆಕ್ಚುಲಿ ನಿಮ್ ಕೈಲೇ ಇರೋದು. ಈಗ ವಿಷನ್ ಬೋರ್ಡ್ ಎಲ್ಲಾನು ಹೇಳಿಕೊಟ್ಟೆ, ಬಟ್ ಮಾಡೋದು ಬಿಡೋದು ನಿಮ್ ಕೈಲಿರುತ್ತೆ. ಸೊ ಐ ಕೆನಾಟ್ ಸಿಟ್ ಅಂಡ್ ಡೂ ವಿತ್ ಯು. ಓಕೆ, ಅದನ್ನ ಪ್ರಿಪೇರ್ ಕೂಡ ಮಾಡಿದೀನಿ, ಐ ಕ್ಯಾನ್ ಫಾರ್ವರ್ಡ್ ಇಟ್ ಟು ಯು, ಅದು ಬೇರೆ ಪ್ರಶ್ನೆ. ಆದ್ರೆ ನೀವು ಯಾವಾಗ ಅದನ್ನ ಅಪ್ಲೈ ಮಾಡ್ಕೋತಾ ಬರ್ತಿರೋ, ಅನುಭವ ಮಾಡ್ತಿರೋ, ಅವಾಗ ಮಾತ್ರ ನಿಮ್ಗೆ ವರ್ಕ್ ಆಗೋದು. ಅಂಡ್ ಸ್ವಾತಿ ಇಸ್ ಲೈಕ್ ತುಂಬಾ ಆನೆಸ್ಟ್, ಏನು ಒಳ್ಳೆ ಸ್ಟೂಡೆಂಟ್ ಅವರು. ಟೀಚರ್ಸಿಗೆ ಬೇಕಾಗುವಂತ ಸ್ಟೂಡೆಂಟ್ಸ್ ನಮ್ಗೆ ಕೆಲವೊಬ್ರು ಬೇಕಾಗಿರ್ತಾರೆ. ಫೇವ್ರೆಟ್ ಸ್ಟೂಡೆಂಟ್ಸ್ ಅಂತಾರಲ್ವ. ಯಾಕಂತಂದ್ರೆ ಅಷ್ಟು ಅದನ್ನ ಅಳವಡಿಸ್ಕೋಬೇಕು. ಓಕೆ, ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಅಳವಡಿಸ್ಕೊಳ್ತಾ ಹೋಗ್ತಾರೆ. ಅವ್ರು ಹೇಳಿದ್ರು ನೆನ್ಪು ಮಾಡ್ಕೊಳ್ತಾ ಹೋಗ್ತೀನಿ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ಒಂದ್ಸರಿ ನಾವು ಹೇಳ್ಬಿಡೋದು ಮೇ ಬಿ ದೊಡ್ಡ ವಿಷಯ ಅಲ್ಲದೆ ಇರಬಹುದು. ನೀವು ಅದನ್ನ ಮತ್ತೆ ನೆನಪು ಮಾಡ್ಕೊಳ್ತೀರಲ್ಲ, ನನಗನ್ಸುತ್ತೆ ಅದು ತುಂಬಾನೇ ದೊಡ್ಡ ವಿಷಯ ಅಲ್ವಾ. ಸೊ ಅದಕ್ಕೆ ರಿಮೆಂಬರ್ ದಿಸ್. ಏನೇನ್ ಕಲಿತಿರೋ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ, ಅದೇ ನಿಮ್ಗೆ ನೆಕ್ಸ್ಟ್ ಯೂಸ್ ಆಗೋದು. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದ್ಯಾಟ್. ಸ್ವಾತಿ ಅವ್ರಿಗೆ ನೆಕ್ಸ್ಟ್ ಮಂತ್ ಅವ್ರಿಗೆ ಡೆಲಿವರಿ ಡೇಟ್ ಇದೆ. ಶಿ ಇಸ್ ಪ್ರಿಪೇರಿಂಗ್ ಫಾರ್ ದ್ಯಾಟ್, ಮೆಂಟಲಿ, ಎಮೋಷನಲಿ, ಫಿಸಿಕಲಿ. ಸೊ ಎಲ್ಲರೂ ಅವ್ರಿಗೆ ಹಾರ್ಟ್ಲಿ ವಿಶ್ ಮಾಡಿ, ಎಲ್ಲಾ ಪ್ರಾಸೆಸ್ ಚೆನ್ನಾಗಾಗ್ಲಿ, ಒಳ್ಳೆ ಮಗು ಬರ್ಲಿ, ರೈಟ್. ಸೊ ಅದನ್ನ ಅವರು ಚೆನ್ನಾಗಿ ಸಾಕುವಂತ ಕೆಪಾಸಿಟಿ ಬರ್ಲಿ. ಬಿಕಾಸ್ ಅವರು ಮೆನ್ಷನ್ ಮಾಡಿದ್ರು ಅವರ ಹಸ್ಬೆಂಡ್ ಬಗ್ಗೆ ಎಲ್ಲಾನು. ಸೊ ಇದು ರಿಲೇಶನ್ಶಿಪ್ ಎಂಡ್ ಆಗುವಂತಹ ಸ್ಟೇಜ್ಗೆ ಬಂದು ನಿಂತಿದೆ. ಬಟ್ ಇಟ್ಸ್ ಓಕೆ. ಅದನ್ನ ಹೇಗೆ ಪಾಸಿಟಿವ್ ಆಗಿ ತಗೋಬೇಕು ಅಂದ್ರೆ, ಅವರೇ ಮಾತು ಹೇಳಿದ್ರು, ಮೇಡಮ್, ಕೆಟ್ಟ ತಂದೆ ಇರೋದಕ್ಕಿಂತ ತಂದೆ ದೂರ ಇರೋದೇ ಒಳ್ಳೇದು ಅನ್ನೋ ತರ ಅವರು ಒಂದು ಮಾತು ಹೇಳಿದ್ರು. ಸೊ ಅದಕ್ಕೆ ಇಟ್ಸ್ ಓಕೆ. ಒಬ್ಬರ ಎಲ್ಲರ ಲೈಫು ಡಿಫ್ರೆಂಟ್. ಓಕೆ, ಬಟ್ ನಾವು ಮಗುಗೆ ಏನನ್ನ ತೋರಿಸ್ತಾ ಇದ್ದೀವಿ
ಓಕೆ, ನಾವು ಯಾವ ರೀತಿ ವರ್ಲ್ಡ್ ನಮ್ಮ ಮಗುಗೆ ತೋರಿಸ್ತಾ ಇರ್ತೀವಿ ಅದೇ ತರ ಆ ಮಗುಗೆ ಸಿಗ್ತಾ ಹೋಗುತ್ತೆ. ಆಯ್ತಾ? ಶೋ ದ ಬೆಸ್ಟ್ ವರ್ಲ್ಡ್ ಟು ಯೋರ್ ಬೇಬಿ, ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಅದೆಲ್ಲಾ ಕಷ್ಟ ಇದ್ರೂನು, ಆಯ್ತಾ, ರಿಲೇಶನ್ಶಿಪ್ ಅಲ್ಲಿ ಎಷ್ಟೋ ಇಶ್ಯೂಸ್ ಇದ್ರೂನು ಇಲ್ಲಿ ಅವರ ಮಗುಗೆ ತುಂಬಾ ಚೆನ್ನಾಗಿ ಅವರು ಗರ್ಭ ಸಂಸ್ಕಾರನ ಮಾಡ್ತಾ ಇದ್ದಾರೆ. ಬಿಕಾಸ್ ಶಿ ನೋ, ಆಯ್ತಾ. ಯಾರು ದುಷ್ಯಂತ ಶಾಕುಂತಲೆ ಮಾಡಿದ್ದು ಅದೇ. ಶಾಕುಂತಲೆನ ದುಷ್ಯಂತ ಮರ್ತೇ ಬಿಟ್ಟಿದ್ದ, ಆದ್ರೂ ಅವಳು ಪ್ರೆಗ್ನೆನ್ಸಿಲಿ ಮಗುಗೋಸ್ಕರ ತುಂಬಾ ಎಫರ್ಟ್ ಹಾಕಿದ್ರು ಅಲ್ವಾ. ಸೊ ಅವಾಗ ಒಳ್ಳೆಯ ಮಗುಗೆ ಅವ್ರು ಜನ್ಮ ಕೊಟ್ಟಿದ್ರು. ಆಯ್ತಾ, ಉತ್ಕೃಷ್ಟವಾದ ಸೋಲ್. ಆಯ್ತಾ, ಇಡೀ ಜಗತ್ತೇ ಕಾಯ್ತಾ ಇದ್ದಂತಹ ಸೋಲ್. ಯಾವಾಗಾದ್ರೂ ಟೈಮ್ ಆದ್ರೆ ನಿಮ್ಗೆ ಮೇ ಬಿ ಪ್ರೈಮ್ ಅಲ್ಲಿ ನಾನು ನೋಡ್ದೆ ಅನ್ಸುತ್ತೆ ಶಕುಂತಲಾ ಮೂವಿ, ತುಂಬಾ ಚೆನ್ನಾಗ್ ಅನ್ನಿಸ್ತು ನಂಗೆ, ಸಮಂತ ಇರೋದು. ಸೊ ಅದನ್ನ ನೋಡಿ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಅದೊಂಥರ ತುಂಬಾ ಚೆನ್ನಾಗ್ ಅನ್ಸುತ್ತೆ ನೋಡಿ ಆ ಮೂವಿ. ಓಕೆ, ಎಸ್, ಥ್ಯಾಂಕ್ ಯು ಸ್ವಾತಿ ಅವರೇ, ಎಲ್ಲರಿಗೂ ಥ್ಯಾಂಕ್ ಯು. ನಾವು ತುಂಬಾ ಟೈಮ್ ಆಯ್ತಲ್ವಾ. ಓಕೆ, ನಾನು ಹೇಳ್ಬಿಡ್ತೀನಿ ನೆಕ್ಸ್ಟ್ ಪ್ರೋಗ್ರಾಮ್ ಇಂದು ಯಾವ ರೀತಿ ಇರುತ್ತೆ ಸ್ಟ್ರಕ್ಚರ್ ಎಲ್ಲಾನು. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಂದು? ಕಾನ್ಶಿಯಸ್ ಸ್ಪಿರಿಚುವಲ್ ಕನ್ಸೆಪ್ಷನ್. ಎಸ್. ಓಕೆ, ಸ್ವಾತಿಗೆ ಎಲ್ಲರ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ಸೆಂಡ್ ದ ರೆಕಾರ್ಡಿಂಗ್ ವಿಡಿಯೋ. ಎಸ್, ಐ ವಿಲ್ ಸೆಂಡ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾನ್ಶಿಯಸ್ ಸ್ಪಿರಿಚುವಲ್ ಕನ್ಸೆಪ್ಷನ್ ಅಂತಂದ್ರೆ ಇದು ಆಫ್ಟರ್ 5 days ಆಫ್ ಫೌಂಡೇಶನ್ ಪ್ರೋಗ್ರಾಮ್ ನೀವು ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ಎನ್ರೋಲ್ ಆಗಬಹುದು ಅಂತ ಹೇಳ್ಬಿಟ್ಟು. ಹೌ ಮೆನಿ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ಸ್? ಬಿಕಾಸ್ ನಾನು ಇಲ್ಲಿ ಏನೇನ್ ಹೇಳಿದಿನೋ 5 days ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೇಳಿದ್ದೀನಿ. ಅಂಡ್ ಆಫ್ಟರ್ ದ್ಯಾಟ್ ನಂಗೆ ಇನ್ನ ಟೈಮ್ ಬೇಕು ನಿಮ್ಗೆ ಪೂರ್ತಿ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡೋದು ಇನ್ನ ಇದೆ. ನಾನು ಹೇಳಿದ್ನಲ್ಲ, 3 ವರ್ಷದಿಂದ ಕಲಿತಾ ಇದ್ರು ನಂಗೆ ಎಂಡ್ಲೆಸ್ ಸಿಗ್ತಾನೆ ಇದೆ, ಪ್ರತಿ ದಿನ ಹೊಸದ್ ಸಿಗ್ತಾ ಇದೆ ಕಲಿಯೋದಕ್ಕೆ. ಸೊ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಲಿ ಒಂದು ದಿನಾನು ಮಿಸ್ ಮಾಡ್ದಂಗೆ ನಿಮ್ಮ ಮಗುಗೆ ಎಷ್ಟಾಗುತ್ತೋ ಅಷ್ಟು ವ್ಯಾಲ್ಯೂಸ್ ನ ಆಡ್ ಮಾಡೋದಕ್ಕೆ ಈ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ಸ್ ಹೆಲ್ಪ್ ಆಗುತ್ತೆ. ಓಕೆ, ಫಸ್ಟ್ ಯು ಬಿಕಮ್ ಕಾನ್ಫಿಡೆಂಟ್ ಮಾಮ್. ಕಾನ್ಫಿಡೆನ್ಸ್ ಬಂತ? ಎಲ್ಲೇ ಹೋಗ್ಲಿ ನೀವು ಅದನ್ನ ಯು ಶುಡ್ ಮೇಕ್ ಶೋರ್ ದಟ್ ಯು ಆರ್ ಅಪ್ಗ್ರೇಡಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ಓಕೆ, ನೀವು ಬೇರೆ ಕಡೆ ಎನ್ರೋಲ್ ಆಗ್ತಿರೋ ಇಲ್ಲೇ ಎನ್ರೋಲ್ ಆಗ್ತಿರೋ, ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ನೀವು ಇನ್ವೆಸ್ಟ್ ಮಾಡಿದಕ್ಕೂ. ಓಕೆ, ಐ ಹೋಪ್ ನಿಮ್ಗೆ ಕಾನ್ಫಿಡೆಂಟ್ ಮಾಮ್, ಓಕೆ, ಕಾನ್ಫಿಡೆಂಟ್ ಮಾಮ್ ಅನ್ನೋ ಒಂದು ಲೆವೆಲ್ ಕ್ಲೆನ್ಸಿಂಗ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಿಮ್ಮ ಡೌಟ್ಸ್, ಫಿಯರ್ಸ್ ಎಷ್ಟೋ ರೆಡ್ಯೂಸ್ ಆಗಿದೆ. ಅಂಡ್ ಐ ಹ್ಯಾವ್ ಅನ್ಇನ್ಸ್ಟಾಲ್ಡ್ ಆಲ್ ದಿ ಡೌಟ್ಸ್ ಅಂಡ್ ಫಿಯರ್ಸ್. ಅದನ್ನ ನಾನಲ್ಲ, ನೀವೇ ಮಾಡಿದೀರಾ. ಸೊ ಬರ್ನಿಂಗ್ ಬೌಲ್ ಟೆಕ್ನಿಕ್ ಎಲ್ಲರೂ ಮಾಡಿದೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಶೇರ್ ಯೋರ್ ಎಕ್ಸ್ಪೀರಿಯನ್ಸ್ ಇನ್ ದ ಗ್ರೂಪ್. ಬರ್ನಿಂಗ್ ಬೌಲ್ ಟೆಕ್ನಿಕ್ ಆದ್ಮೇಲೆ ಸ್ವಾತಿ ಅವರು ಹೇಳಿದ್ರು ಅದು ಎಷ್ಟು ಯೂಸ್ ಆಗ್ತಿದೆ ಅವ್ರಿಗೆ ಅಂತ ಹೇಳಿ. ಬಿಕಾಸ್ ಶಿ ಇಂಪ್ಲಿಮೆಂಟ್ಸ್, ನಾನು ಏನ್ ಹೇಳಿದ್ರು ಅವರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಪ್ರತಿ ಸರಿ ಆ ತರ ನೆಗೆಟಿವ್ ಪ್ಯಾಟರ್ನ್ ಬಂದಾಗ್ಲೂ ಕೂಡ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಅದಕ್ಕೆ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಸೊ ಯು ಹ್ಯಾವ್ ಟು ಇಂಪ್ಲಿಮೆಂಟ್. ಅದಾದ್ಮೇಲೆ ನಂಗೆ ಶೇರ್ ಮಾಡಿ ಒಂದು ಫೋಟೋ ತೆಗೆದ್ಬಿಟ್ಟು ಹಾಕಿ, ಬರ್ನ್ ಮಾಡ್ತಾ ಇರುವಂತಹ ಫೋಟೋ ತೆಗೆದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕಿ. ದೆನ್ ಇಟ್ ಇಸ್ ದ ಪ್ರೂಫ್. ಓಕೆ, ಈಗಾಗ್ಲೇ ಮಾಡಿರೋರು ಓಕೆ, ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಮಾಡಿಲ್ದೇ ಇರೋರು ಬರ್ನ್ ಮಾಡ್ತಾ ಇರುವಂತಹ ಫೋಟೋನ ತೆಗೆದು ಹಾಕಿ. ಓಕೆ, ದೆನ್ ಲೆವೆಲ್ 3 ಏನು, ಎಕ್ಸ್ಟ್ರೀಮ್ ಮೈಂಡ್ಫುಲ್ನೆಸ್. ಇದು ಕೂಡ ಅಷ್ಟೇ, ಅಂದ್ರೆ ನಿಮ್ಗೆ ಕಾನ್ಶಿಯಸ್ ಆಗಿರುವಂತಹ ಒಂದು ಇದು ಬೇಕು, ಕಾನ್ಫಿಡೆಂಟ್ ಮೈಂಡ್ ಸೆಟ್. ದೆನ್ ಇದು ಫಸ್ಟ್ ಫೇಸ್ 1 5 days ಅಲ್ಲಿ ಕವರ್ ಆಗಿದೆ. ಯು ಆರ್ ವೆರಿ ಲಕ್ಕಿ. ಇನ್ನ ಉಳ್ದಿರೋದು ಇನ್ನ 2 ಸ್ಟೆಪ್, ಫೇಸ್ 2 ಅಂಡ್ ಫೇಸ್ 3. ಇದರಲ್ಲಿ ಲೆವೆಲ್ಸ್ 6 ಇದೆ, ಅದರಲ್ಲಿ 9 ಲೆವೆಲ್ಸ್ ಅಲ್ಲಿ 3 ಲೆವೆಲ್ಸ್ ನೀವು ಆಲ್ರೆಡಿ ಕವರ್ ಮಾಡಿದೀರಾ. ಇಟ್ಸ್ ಎ ಜರ್ನಿ, ಆಯ್ತಾ. ಅದಕ್ಕೋಸ್ಕರ ಈ ಒಂದು 2 ಲೆವೆಲ್ಸ್ಗೆ ನಂಗೆ 3 months ಟೈಮ್ ಅಲ್ಲಿ ನಾವು ಲೆಜೆಂಡರಿ ಹ್ಯಾಬಿಟ್ಸ್ ನ ಪ್ರಾಕ್ಟೀಸ್ ಮಾಡ್ತೀವಿ. ಬ್ರೈನ್ ಡೆವಲಪ್ಮೆಂಟ್ಗೆ, ಮಗುಗೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡಬಹುದು, ಅದಕ್ಕೆ ಏನೇನು ನೀವು ಆಕ್ಟಿವಿಟೀಸ್ ಮಾಡಬೇಕು, ಅದನ್ನೆಲ್ಲ ಕ್ಲಾಸಲ್ಲಿ ಎಷ್ಟೊಂದು ಮಾಡಿಸ್ತೀನಿ. ಕೆಲವೊಂದು ಟಾಸ್ಕ್ ಕೊಡ್ತೀನಿ, ಮೆಟೀರಿಯಲ್ಸ್ ಕೊಡ್ತೀನಿ, ಅಂಡ್ ದೆನ್ PDF ಸೆಂಡ್ ಮಾಡಿರ್ತೀನಿ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಮಾಡಬಹುದು. ಮತ್ತೆ ಕೆಲವೊಂದು ಬುಕ್ಸ್ ಗಳನ್ನ ಕೂಡ PDF ನಾನು ಕೊಡ್ತಾ ಇದ್ದೇನೆ. ದೆನ್ ಸೂಪರ್ ಕಾನ್ಶಿಯಸ್ ಮಾಮ್ ಯಾವಾಗ ಆಗ್ತೀರಾ ಅಂದ್ರೆ ಲೆಜೆಂಡರಿ ಬೇಬಿ ಬಾಂಡಿಂಗ್. ಇಲ್ಲಿ ಏನು ಗರ್ಭ ಸಂವಾದ ಬರುತ್ತೆ ಅಲ್ವಾ. ಸೊ ಅದು ಮಗುಗೆ ನೀವು ಹೇಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ ಆಸ್ ಅ ಪೇರೆಂಟ್, ಅದು ಕೂಡ ಇಂಪಾರ್ಟೆಂಟ್.
ದೆನ್ ಡಿವಿನಿಟಿ, ಎಷ್ಟು ನೀವು ಆಧ್ಯಾತ್ಮದ ವಿಷಯದ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ, ಅದನ್ನ ಇನ್ವಾಲ್ವ್ ಮಾಡ್ಕೊಂತಾ ಹೋಗ್ತೀರಾ, ಅವಾಗ ನಿಮ್ಗೆ ಇನ್ನ ಜಾಸ್ತಿ ಡಿವೈನ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಓಕೆ, ಅಂಡ್ ಯೂನಿವರ್ಸಲ್ ಸಪೋರ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಲೆಜೆಂಡರಿ ಬರ್ತಿಂಗ್ ಅಂದ್ರೆ ಬರ್ತಿಂಗ್ ಟೈಮಲ್ಲಿ ಯಾವ ರೀತಿ ಇರ್ಬೇಕು, ಇದನ್ನೆಲ್ಲ ನಾನು ಹೇಳಿದ್ದೆ ಅನ್ಸುತ್ತೆ, ರೈಟ್? ನೀವು ಮಗುನ ಹೇಗೆ ವೆಲ್ಕಮ್ ಮಾಡ್ಬೇಕು, ಯಾವ ಮಂತ್ರಗಳನ್ನ ಹೇಳ್ಬೇಕು, ಯಾವ ರೀತಿ ಅಫರ್ಮೇಶನ್ಸ್ ಹೇಳ್ಬೇಕು, ನಿಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು, ಹೇಗೆ ನೀವು ಡೆಲಿವರಿ ಟೈಮಲ್ಲಿ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಹೇಗೆ ಪಾಸ್ ಮಾಡ್ತೀರಾ ಮಗುಗೆ ಎಲ್ಲಾನು. ದೆನ್ ಗರ್ಭೋಪನಿಷತ್, ಒಂದು ಬುಕ್ ಇದೆ ಗರ್ಭೋಪನಿಷತ್ ಅಂತ ಹೇಳಿ, ಅದರಲ್ಲಿ ಮಗುವಿನ ಗ್ರಾಸ್ ಬಾಡಿ ಡೆವಲಪ್ಮೆಂಟ್ ಹೇಗಾಗುತ್ತೆ, ಮೆಂಟಲಿ ಅದು ಹೇಗೆ ಡೆವಲಪ್ ಆಗುತ್ತೆ, ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದಾರೆ. ಸೊ ಆಚಾರ್ಯ ಚರಕ, ಸುಶ್ರುತ, ವಾಗ್ಭಟ, ಈ ತರ ಎಷ್ಟೋ ಆಚಾರ್ಯರು ಮಾಡಿರುವಂತಹ ಬುಕ್ ನ ಕಲೆಕ್ಟಿವ್ ಅದರ ಸಮರಿ ಬಂದ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಓಕೆ, ಇಟ್ ಇಸ್ ನಾಟ್ ಲೈಕ್ ಪೂರ್ತಿ ಬುಕ್ ಓದಲ್ಲ ನಾನು, ಸಮರಿ ನಿಮಗೆ ಈ ಸ್ಟೇಜ್ ಅಲ್ಲಿ ಎಷ್ಟು ಬೇಕೋ ಅದು ಹೇಳ್ತಾ ಹೋಗ್ತೀನಿ. ಓಕೆ, ಗರ್ಭ ಧ್ಯಾನ ಇರುತ್ತೆ, ಧ್ಯಾನ ಮಾಡಿಸ್ತೀನಿ. ದೆನ್ ಸಂವಾದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ದೆನ್ ಸತ್ಸಂಗ ಅಂದ್ರೆ ಇದೆ. ಇವಾಗ್ಲೇ ನಿಮ್ಗೆ ಎಷ್ಟು ವೈಬ್ರೇಷನ್ ಫೀಲ್ ಆಯ್ತು, ಬಿಕಾಸ್ ಆಫ್ ಅದರ್ಸ್ ಒಪಿನಿಯನ್ಸ್. ಅವರು ಅಪ್ಲಿಫ್ಟ್ ಆಗಿದ್ದಾರೆ ಅಂದ್ರೆ ನಾನು ಕೂಡ ಏನೋ ಒಂದು ಕಲಿತೀನಿ ಅನ್ನೋ ಒಂದು ನಂಬಿಕೆ ಅಲ್ವಾ. ಸೊ ಈ ತರ ಸತ್ಸಂಗ, ಸಾಧನೆ, ದಿನ ಹೇಗೆ ಮಾಡ್ಬೇಕು, ದಿನಚರಿ ಹೇಗಿರ್ಬೇಕು, ಪೋಷಣೆ ಹೇಗ್ ಮಾಡ್ಬೇಕು ಗರ್ಭನ, ಗರ್ಭಜ್ಞಾನ, ಪ್ರಾಣಾಯಾಮ, ಇದೆಲ್ಲಾನು ಕೂಡ ಇರುತ್ತೆ. ದೆನ್ ಗರ್ಭಜ್ಞಾನ್, ಇದೆಲ್ಲ ಟಾಪಿಕ್ಸ್, ತುಂಬಾ ಟಾಪಿಕ್ಸ್ ಕವರ್ ಆಗುತ್ತೆ ಈ 30 ಡೇಸ್, 30 ಡೇಸ್ ಅಲ್ಲ 3 ಮಂತ್ಸ್ ಅಲ್ಲಿ ತುಂಬಾನೇ ಟಾಪಿಕ್ಸ್ ಕವರ್ ಆಗುತ್ತೆ. ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಾನು ಫಸ್ಟೇ ಹೇಳಿದೀನಿ ವೆಬಿನಾರ್ ಅಲ್ಲಿ ಇದೆಲ್ಲ ಟಾಪಿಕ್ಸ್ ಬಗ್ಗೆ, ರೈಟ್? ಸೊ ಚಕ್ರ ಮೆಡಿಟೇಷನ್ಸ್ ಇರುತ್ತೆ, ನಾವು ನಿನ್ನೆ ಮಾಡಿದ್ದು ಚಕ್ರ ಮೆಡಿಟೇಷನ್, ಅಲಾಂಗ್ ವಿತ್ ಗೆಟಿಂಗ್ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಸ್ಪೆಷಲ್ ಡಿವೈನ್ ಎನರ್ಜಿ ವಿಚ್ ಇಸ್ ದೇರ್. ಇವಾಗ ದುರ್ಗಾ ಮಾತೆಯಿಂದ ನಾವು ಚಾಮುಂಡೇಶ್ವರಿಯಿಂದ ಆಶೀರ್ವಾದವನ್ನ ತಗೊಂಡ್ವಿ, ಅಲಾಂಗ್ ವಿತ್ ಚಕ್ರ ಹೀಲಿಂಗ್. ಓಕೆ, ಅಂಡ್ ದೆನ್ ಇದೇ ತರ ತುಂಬಾ ಥರದ ಮೆಡಿಟೇಷನ್ಸ್ ಇದೆ. ಏಂಜಲ್ ಮೆಡಿಟೇಷನ್ ಮಾಡಿಸ್ತೀವಿ. ಪೀಪಲ್ ಫೀಲ್ ವೆರಿ ಹ್ಯಾಪಿ ಏಂಜಲ್ ಮೆಡಿಟೇಷನ್ಸ್ ಮಾಡಿಸಿದಾಗ. ನೀವು ಒಂಥರ ತೆಲಾಡ್ತಾ ಇರ್ತೀರಾ ಬೇರೆ ವರ್ಲ್ಡ್ ಅಲ್ಲಿ. ಸೊ ಆ ತರ ಡಿಫ್ರೆಂಟ್ ಫಾರ್ಮ್ ಆಫ್ ಮೆಡಿಟೇಷನ್ಸ್ ಇರುತ್ತೆ, ಪ್ರಾಣಾಯಾಮ ಇರುತ್ತೆ, ಮತ್ತೆ ಅಫರ್ಮೇಶನ್ಸ್ ಕೂಡ ಹೇಳಿಸ್ತೀವಿ. ಇಟ್ ಇಸ್ ನಾಟ್ ಲೈಕ್ ಓನ್ಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲ. ಸೊ ವಿಷನ್ ಬೋರ್ಡ್ ಅಂದ ತಕ್ಷಣ ಓಕೆ ಬರೀ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದಾ, ಅದು ಅಲ್ಲ. ಬರೀ ಸ್ಪಿರಿಚುಯಾಲಿಟಿನ ಗರ್ಭ ಸಂಸ್ಕಾರ ಅಂದ್ರೆ ಅದು ಅಲ್ಲ. ಬರೀ ನೀವೇನ್ ತಿಂತೀರಾ, ಊಟ ಮಾಡ್ತೀರಾ ಅದು ಅಲ್ಲ, ಆಯ್ತಾ? ಎಲ್ಲದು ಸೇರಿ ಇಟ್ಸ್ ಇಸ್ ಅ ಕಲೆಕ್ಟಿವ್ ಥಿಂಗ್. ಓಕೆ, ಸೊ ಗ್ರಾಸ್ ಪೂರ್ತಿ ಓವರ್ ಆಲ್ ಡೆವಲಪ್ಮೆಂಟ್ ಹೋಲಿಸ್ಟಿಕ್ ಆಗಿ ನಾವು ಅಪ್ರೋಚ್ ಮಾಡ್ತಾ ಬರ್ತೀವಿ. ಓಕೆ, ತ್ರಾಟಕ ಮಾಡಿಸ್ತೀವಿ, ರೈಟ್? ತ್ರಾಟಕ ನಾನು ರೆಗ್ಯುಲರ್ ಬ್ಯಾಚ್ಗೆ ಮಾಡಿಸ್ಬೇಕು. ಓಕೆ, ಮತ್ತೆ ಎಷ್ಟೋ ಫಾರ್ಮ್ಸ್ ಇದೆ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ, ರೈಟ್? ಸೊ ಮಂತ್ರ ಚಾಂಟಿಂಗ್ಸ್, ಮಂತ್ರಗಳನ್ನ ಹೇಳೋದಾಗಿರ್ಬಹುದು, ಯಾಕೆ ಹೇಳ್ಬೇಕು, ಹೇಗೆ ಹೇಳ್ಬೇಕು, ನಾನು ಕ್ಲಾಸಲ್ಲೇ ಮಾಡಿಸ್ತೀನಿ ಅದನ್ನ ಕೆಲವೊಂದು, ರೈಟ್, ವಿತ್ ಮೀನಿಂಗ್ಸ್. ದೆನ್ ಪ್ರಸವ ಪರಿಚರ್ಯ ಅಂದ್ರೆ ಡೆಲಿವರಿ ಟೈಮಲ್ಲಿ ಹೇಗಿರ್ಬೇಕು, ಸೂತಿಕಾ ಪರಿಚರ್ಯ ಆಫ್ಟರ್ ಡೆಲಿವರಿ ನೀವು ಹೇಗೆ ಕೇರ್ ತಗೋಬೇಕು, ಅಂಡ್ ಪ್ರಾಣಾಯಾಮ ಆಗಿರ್ಬೋದು. ಸೊ ಪ್ರೆಗ್ನೆನ್ಸಿ ಜರ್ನಲಿಂಗ್, ಓಕೆ, ಅದನ್ನ ಕೂಡ ಸ್ಟಾರ್ಟ್ ಮಾಡಿಸಿದೀನಿ. ದೇ ಹ್ಯಾವ್ ರಿಟರ್ನ್ ಲೆಟರ್ ಟು ದ ಬೇಬಿ ಅಲ್ವಾ, ಲಲಬಿ ಟು ದ ಬೇಬಿ, ಕವನ ಬರ್ದೆ ಅಂತ ಹೇಳಿದ್ರು ಭಾವನಾ ಅವರು ಅಲ್ವಾ. ಸೊ ಈ ತರ ಆ, ಎಲ್ಲಾನು ನಾನು ಕ್ಲಾಸಲ್ಲಿ ಟಾಸ್ಕ್ ಕೊಡ್ತಾ ಇರ್ತೀನಿ, ಕೆಲವೊಂದು ನೀವೇ ಮಾಡ್ತಾ ಇರ್ತೀರಾ ಕ್ಲಾಸಲ್ಲಿ, ರೈಟ್? ಇದೇ ತರ ಇದೆಲ್ಲ ಟಾಪಿಕ್ಸ್ ನ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಅದರಲ್ಲೂ ಕಪಲ್ ಸೆಷನ್ ಅಂತೂ ತುಂಬಾ ಫನ್ ಆಗಿರುತ್ತೆ. ನಂಗೆ ಈ ವೀಕ್ ಮಾಡಕ್ ಆಗ್ತಾ ಇಲ್ಲ, ನೋಡೋಣ ಆದಷ್ಟು ನಾನು ಇನ್ನ 2 ವೀಕ್ ಒಳಗಡೆನೆ ಅದನ್ನ ಪ್ಲಾನ್ ಮಾಡ್ತೀನಿ, ಬಿಕಾಸ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಲ್ಲ ಕಪಲ್ ಸೆಷನ್. ಓಕೆ, ಕಮ್ಯುನಿಟಿ ಆಕ್ಸೆಸ್ ಇರುತ್ತೆ, ಮತ್ತೆ ನನ್ನ ಸಪೋರ್ಟ್ ಕೂಡ ಇರುತ್ತೆ. ಎಷ್ಟು ಜನ ಹೇಳಿದ್ರು ನನ್ ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡ್ತೀರಾ, ರೈಟ್? ಸೊ ಇದನ್ನ ನಾವ್ ಯಾವಾಗ ಮಾಡ್ಬೋದು, ವೆನ್ ಯು ಆರ್ ವಿತ್ ಅಸ್ ಅಲ್ವಾ. ಸೊ ಅಕಸ್ಮಾತ್ ನೀವು ಜರ್ನಿ ಕಂಟಿನ್ಯೂ ಮಾಡ್ತಾ ಇಲ್ಲ, ನೀವೆಲ್ಲೋ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಎನ್ರೋಲ್ ಆತರ ಅಂತಲ್ಲ, ಒಟ್ಟು ನೀವು ಜರ್ನಿನ ಕಂಟಿನ್ಯೂ ಮಾಡ್ತಾ ಇಲ್ಲ, ಮಧ್ಯದಲ್ಲಿ ಏನೋ ಸ್ಟ್ರಗಲ್ ಬಂತು, ಮ್ಯಾಮ್ ನಂಗೆ ಈಗ ಸಪೋರ್ಟ್ ಬೇಕು, ರೈಟ್? ಸೊ ನನ್ನ ಪೇಟ್ಲಲ್ಲಿ ತುಂಬಾ ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಅಷ್ಟು ಜನದಲ್ಲೂ ಮೆಸೇಜಸ್ ಬರ್ತಾ ಇರುತ್ತೆ ನಂಗೆ, ಆಯ್ತಾ? ಡೈಲಿ ಕಡಿಮೆ ಅಂದ್ರೂ ಒಂದು 25 ಮೆಸೇಜಸ್ ನನ್ನ ಕ್ಲೈಂಟ್ಸ್ ಇಂದ ಬರುತ್ತೆ, ಆಯ್ತಾ? ಪರ್ಸ್ನಲಿ ಅದು. ಓಕೆ, ಸೊ ಅದನ್ನ ಬಿಟ್ಟು ಮತ್ತೆ ನನ್ನ ಜನರಲ್ ಮೆಸೇಜಸ್ ನ ಹೋಗ್ಬೇಕು, ಅದ್ರಲ್ಲೂ ರಿಪ್ಲೈ ಮಾಡ್ಬೇಕು ಅಂತಂದ್ರೆ ಇಟ್ ಇಸ್ ಅ ಲೈಕ್
ಕೋರ್ಸ್ ಸೆಕೆಂಡರಿ ಪ್ರಿಫರೆನ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾಕಂದ್ರೆ ಇಲ್ಲಿ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಯು ವಿಲ್ ಗೆಟ್ ಮೈ ಸಪೋರ್ಟ್. ಓಕೆ, ವಾಟ್ಸ್ಆಪ್ ಸಪೋರ್ಟ್ ಇರುತ್ತೆ, ದೆನ್ ಬ್ರೈನ್ ಜಿಮ್ ಇರುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇರುತ್ತೆ. ಮಗುವಿಗೆ 80% ಬ್ರೈನ್ ಡೆವಲಪ್ಮೆಂಟ್ ಇಲ್ಲೇ ಆಗ್ತಾ ಇರೋದ್ರಿಂದ ನಾವು ಹೇಗೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಎವ್ರಿಥಿಂಗ್. ದೆನ್ ಪ್ಲಾನಿಂಗ್ ಮದರ್ಸ್ಗೆ ಈ ಎಲ್ಲಾ ಟಾಪಿಕ್ಸ್ ಇರುತ್ತೆ. ಆನ್ಸೆಸ್ಟ್ರಲ್ ಮೆಡಿಟೇಷನ್, ಹೀಲಿಂಗ್ ಫೆಮಿನೈನ್ ಎನರ್ಜಿ ಬ್ಲಾಕೇಜಸ್, ವೂಮ್ ಹೀಲಿಂಗ್ ವಿತ್ EFT ಅಂದ್ರೆ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್. ಓಕೆ, ಸೊ ಇದೆಲ್ಲಾನು ಇರುತ್ತೆ. ದೆನ್ ಕ್ಲೆನ್ಸಿಂಗ್ ವಿತ್ ಹೋಪನೋಪನೋ ಅಂದ್ರೆ ಅದು 4 ಫ್ರೇಸಸ್ ಇರುತ್ತೆ. ಅದ್ರಲ್ಲೂ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ಮಾಡಿಸ್ತಾ ಹೋಗ್ತೀನಿ. ಅದನ್ನ ಕಾನ್ವರ್ಸೇಷನಲ್ ಹೋಪನೋಪನೋ ಅಂತ ಕರೀತಾರೆ. ಓಕೆ, ಸೊ ಅದ್ರಲ್ಲಿ ಕೂಡ ಕ್ಲೆನ್ಸಿಂಗ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ಲಾನಿಂಗ್ ಇರೋರ್ಗೆ ಏನಂದ್ರೆ ವೋಮ್ ಹೀಲಿಂಗ್ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಪ್ಲಾನಿಂಗ್ ಬಂದಿರೋರು ಫಸ್ಟ್ ಅಟೆಂಪ್ಟ್ ಗೆ ಬಂದಿರೋರಲ್ಲ. ಓಕೆ, ಮೇ ಬಿ ಒಂದ್ ಮಿಸ್ಕ್ಯಾರೇಜ್ ಆಗಿರ್ಬೋದು, ಅಥವಾ ತುಂಬಾ ಸರಿ ಟ್ರೈ ಮಾಡಿ ಆಗ್ತಾ ಇಲ್ಲ ಅನ್ನೋರಾಗಿರ್ಬೋದು. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಗೆ ಟ್ರಾಮಾಸ್ ಜಾಸ್ತಿ ಇರುತ್ತೆ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಡಾಕ್ಟರ್ ಹಂಗಂದ್ರು, ರೈಟ್? ಇದೆಲ್ಲಾನು ರಿಲೇಟಿವ್ಸ್ ಆತರ ಹೇಳ್ತಾ ಇದ್ದಾರೆ, ನಮ್ಮ ಅತ್ತೆ ಮಾವ ಅಥವಾ ಫ್ಯಾಮಿಲಿಯಲ್ಲಿ ಪ್ರೆಷರ್ ಇದೆ, ಇದೆಲ್ಲಾನು ಬರುತ್ತೆ. ಅದಕ್ಕೆ ಅದನ್ನೆಲ್ಲ ಮೀರಿ ನಾವು ನ ಫಸ್ಟ್ ಕ್ಲೀನ್ ಮಾಡ್ಬೇಕು, ಆಮೇಲೆ ಅದಕ್ಕೆ ಪಾಸಿಟಿವಿಟಿನ ತುಂಬಬೇಕು, ಬಿಲೀಫ್ ಸಿಸ್ಟಮ್ ತುಂಬಬೇಕು. ಅವಾಗ ನಿಮ್ಗೆ ಮೆಡಿಸಿನ್ಸ್ ವರ್ಕ್ ಆಗ್ತಾ ಹೋಗುತ್ತೆ, ಬಾಡಿ ಹೀಲ್ ಆಗ್ತಾ ಹೋಗುತ್ತೆ, ಆಮೇಲೆ ಕನ್ಸೆಪ್ಷನ್ ಜರ್ನಿ ಈಸಿ ಆಗುತ್ತೆ. ಓಕೆ, ಐ ಆಮ್ ನಾಟ್ ಟೆಲಿಂಗ್ ನೀವು ಜಾಯಿನ್ ಆಗಿ 1 ಮಂತಿಗೆ ಆಗುತ್ತೆ, 2 ಮಂತಿಗೆ ಆಗುತ್ತೆ, ಹಾಗಲ್ಲ. ನಿಮಗೆ ಮೆಡಿಸಿನ್ಸ್ ಫಸ್ಟ್ ವರ್ಕ್ ಆಗ್ತಾ ಹೋಗುತ್ತೆ. ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಸಮ್ ಪೀಪಲ್, ಸಮ್ ಗುಡ್ ಟ್ರೀಟ್ಮೆಂಟ್, ಆ ಥರ ಎಲ್ಲ ಆಗ್ತಾ ಆಗ್ತಾ ಆಮೇಲೆ ಏನಾಗುತ್ತೆ, ನಿಮ್ಗೆ ಕನ್ಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯು ವಿಲ್ ಗೆಟ್ ಪಿಂಕ್ ಲೈನ್ಸ್. ನಂಗೆ ಗೊತ್ತಿಲ್ಲ ಅದು 1 ಮಂತಿಗ, 2 ಮಂತಿಗ, 3 ಮಂತಿಗ, ಒಟ್ಟು ಅದು ನಿಮ್ಮ ಬೇಬಿ ಡಿಸೈಡ್ ಮಾಡಿರೋದು. ಅಲ್ಲಿ ಜರ್ನಿಲಿ ಯು ವಿಲ್ ಬಿ ಈಸಿ. ಆ ಪಾತ್ನ ಎಂಜಾಯ್ ಮಾಡ್ತಾ ಇರ್ತೀರಾ, ಆ ದಾರಿಯನ್ನ ನೀವು ಎಂಜಾಯ್ ಮಾಡ್ತಾ ಇರ್ತೀರಾ. ನೀವು ಕನ್ಸೆಪ್ಷನ್ ಜರ್ನಿಲಿ ಆರಾಮಾಗಿರ್ತೀರಾ. ಓಕೆ, 1 ಮಂತ್ ಪೀರಿಯಡ್ ಬಂದ ತಕ್ಷಣ ಅಯ್ಯೋ ಈ ತರ ಈ ವಾರ ಆಗ್ಲಿಲ್ಲ, ಈ ತಿಂಗಳಾಗ್ಲಿಲ್ಲ, ಸೊ ಈ ತರ ಎಲ್ಲ ಡಿಪ್ರೆಷನ್ ಇಂದ ನೀವು ಹೊರಗೆ ಬಂದು ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಸಿಚುಯೇಷನ್ಸ್ ಫಸ್ಟ್. ಆಮೇಲೆ ಯು ವಿಲ್ ಬಿ ರೆಡಿ, ಯು ವಿಲ್ ಬಿ ಓಪನ್ ಟು ರಿಸೀವ್ ದ ಗ್ರೇಟ್ ಸೋಲ್, ಅಲ್ವಾ? ಸೊ ಇದನ್ನ ಮಾಡುವಂತ ಕೆಲಸ. ದೆನ್ ಮೂನ್ ಮೆಡಿಟೇಷನ್, ಯಾವಾಗ ಫೆಮಿನೈನ್ ಎನರ್ಜಿ ಹೀಲಿಂಗ್ಸ್ ಕೂಡ ಮಾಡಿದೆ ಮೊನ್ನೆ, ರೈಟ್? ಮತ್ತೆ ಆನ್ಸೆಸ್ಟ್ರಲ್ ಹೀಲಿಂಗ್ಸ್ ಕೂಡ ಮಾಡಿದ್ವಿ. ಸೊ ಈ ತರ ಯಾಕೆ ಅಂತಂದ್ರೆ ನಮಗೆ ಗೊತ್ತಿಲ್ಲ ಇರೋ ಎಷ್ಟೋ ಫ್ಯಾಕ್ಟರ್ಸ್ ಇದೆ. ನಾವೇನ್ ಅನ್ಕೊಂತೀವಿ, ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಂದೇ ಅಂತ ಅನ್ಕೊಂಡಿರ್ತೀವಿ, ಅಲ್ವಾ? ಸೊ ಅದನ್ನ ಮೀರಿ ನಮ್ಗೆ ಫಸ್ಟ್ ನಮ್ಮ ಬಾಡಿ ಸಪೋರ್ಟ್ ಮಾಡ್ಬೇಕಂದ್ರೆ ನಮ್ಮ ಮೈಂಡ್ ಸಪೋರ್ಟ್ ಮಾಡ್ತಾ ಇರ್ಬೇಕು. ಮೊದ್ಲೇ ನಿಮಗೆ ಆ ಟ್ರೀಟ್ಮೆಂಟ್ ಅಲ್ಲಿ ವಿಶ್ವಾಸ ಇಲ್ಲ, ಅಥವಾ ಡಾಕ್ಟರ್ ಅಲ್ಲಿ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಅದು ಹೇಗೆ ಮಗು ನಿಮ್ಮನ್ನ ನಂಬಿ ಬರುತ್ತೆ, ಅಲ್ವಾ? ಸೊ ಅದಕ್ಕೆ ನಂಬಿಕೆನೆ ಮೊದಲನೇದು. ಅದಕ್ಕೆ ಇದೆಲ್ಲ ಸೆಷನ್ಸ್ ಟು ಕ್ಲಿಯರ್ ಆಲ್ ದ ನೆಗೆಟಿವ್ ಥಿಂಗ್ಸ್ ಅಂಡ್ ಟು ಬಿ ಓಪನ್ ಟು ರಿಸೀವ್ ದ ನ್ಯೂ ಲೈಫ್, ಆಯ್ತಾ? ಸೊ ಹೊಸ ಲೈಫ್ ಏನ್ ಬರುತ್ತೆ ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ಓಕೆ, ಕಪಲ್ ಬಾಂಡಿಂಗ್, ದೆನ್ ಕೌನ್ಸಿಲಿಂಗ್, ದೆನ್ ಇನ್ವೈಟ್ ದ ಸೋಲ್ ಟು ಸೇಕ್ರೆಡ್ ವೋಮ್. ನಾವು ನಮ್ಮ ಸೋಲ್ನ, ನಮ್ಗೆ ಅಂತ ವೇಟ್ ಮಾಡ್ತಾ ಇರುವಂತಹ ನಮ್ಮ ಮಗುವಿನ ಸೋಲ್ನ ನಮ್ಮ ದೇಹಕ್ಕೆ ಬರೋದಕ್ಕೆ, ನಮ್ಮ ಲೈಫಿಗೆ ಬರೋದಕ್ಕೆ ಇನ್ವೈಟ್ ಮಾಡ್ತೀವಿ. ಓಕೆ, ಇದನ್ನ ನಾನು ಕ್ಲಾಸಲ್ಲೇ ಮಾಡಿಸ್ತೀನಿ. ಇನ್ನ ಆ ಸೆಷನ್ ಆಗಿಲ್ಲ, ನೆಕ್ಸ್ಟ್ ವೀಕಲ್ಲಿ ನಾನು ಅದನ್ನ ಮಾಡಿಸ್ತೀನಿ. ಓಕೆ, ಸೊ ಈ ತರ ಒಂದೊಂದು ವೀಕಲ್ಲೂ ನಾವು ಎಷ್ಟೋ ವಿಷಯಗಳನ್ನ, ಕಾನ್ಸೆಪ್ಟ್ ನ ಕವರ್ ಮಾಡ್ತಾ ಹೋಗಿರ್ತೀವಿ. ಓಕೆ, ಗರ್ಭಧಾನ್ ಪೂರ್ವ ಸಂಸ್ಕಾರ ಏನೇನ್ ಮಾಡ್ಬೇಕು, ಗರ್ಭ ಧರಿಸಕ್ಕೆ ಏನೇನ್ ಹೆಲ್ಪ್ ಆಗುತ್ತೆ, ಯಾವ್ಯಾವ ಫ್ಯಾಕ್ಟರ್ಸ್ ಹೆಲ್ಪ್ ಆಗುತ್ತೆ, ಆಯ್ತಾ? ಸೊ ಇನ್ನೂ ಒಂದಿದೆ ವಿಕೃತ ಗರ್ಭ ಅಂತ ಕಾನ್ಸೆಪ್ಟ್. ಅಂದ್ರೆ ಫಿಸಿಕಲಿ ಚೆನ್ನಾಗಿಲ್ದೇ ಇರೋ ಮಕ್ಳು ಹುಟ್ಬಿಟ್ರೆ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಆಯ್ತಾ? ಹೇಳಿರಲ್ಲ. ಬಟ್ ಅದನ್ನ ಹೇಗೆ ನಾವು ಅವಾಯ್ಡ್ ಮಾಡೋದು, ಆ ಥರ ಕಾನ್ಸೆಪ್ಟ್ಗಳನ್ನ ಕೂಡ ನಾವಿಲ್ಲಿ ಕವರ್ ಮಾಡ್ತೀವಿ. ಓಕೆ, ದೆನ್ ಸ್ಟ್ರೆಸ್ ರಿಲೀವ್ ಟೆಕ್ನಿಕ್ಸ್, ಮತ್ತೆ ಪ್ರಿಯಾ ಫಾರ್ಮುಲಾ. ದಿಸ್ ಇಸ್ ಮೈ ಫಾರ್ಮುಲಾ, ನಾನು ಇನ್ವೆಂಟ್ ಮಾಡಿರೋದು. ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್. ಓಕೆ, ಸೊ ಯಾವಾಗ ನೀವು ಪ್ರೆಗ್ನೆನ್ಸಿ ರಿಸಲ್ಟ್ಸ್ ನ ಮುಂಚೆನೆ ವಿಜುವಲೈಸ್ ಮಾಡ್ತಾ ಬರ್ತಿರೋ ಅವಾಗ ಇಟ್ ಆಕ್ಟ್ಸ್ ಆಸ್ ಲೈಕ್ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. ಓಕೆ, ಸೊ ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್, ಪ್ರಿಯಾ ಫಾರ್ಮುಲಾ.
ದೆನ್ ವಿಜುವಲೈಸೇಷನ್ ಹೇಗೆ ಮಾಡೋದು, ಮತ್ತೆ ಡಿವೈನ್ ಬೇಬಿ ಸೋಲ್ ಕನೆಕ್ಷನ್ ಹೇಗೆ ಮಾಡೋದು, ಇದೆಲ್ಲದನ್ನು ಕೂಡ ನಾವು ಕ್ಲಾಸಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ದೆನ್ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಇರ್ತಾರೆ. ಇವಾಗಾಗ್ಲೇ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ರೆಗ್ಯುಲರ್ ಸೆಷನ್ಸ್ ಅಲ್ಲಿ ಆಗಿದ್ದಾರೆ. ನೆಕ್ಸ್ಟ್ ಬಂದವ್ರಿಗೆ ಕೂಡ ನಾನು ಮಾಡ್ತೇನೆ. ಓಕೆ, ಏನ್ ಅದ್ರದ ಯೂಸ್ ಏನು ಅಂತಂದ್ರೆ, ಅಕಸ್ಮಾತ್ ನಾನ್ ಅವೈಲೇಬಲ್ ಇಲ್ದಾಗ್ಲೂ ನಿಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದು, ಕ್ಲಾಸಸ್ ಅಲ್ಲಿರೋ ಡೌಟ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದು, ಕ್ಲಿಯರ್ ಮಾಡೋದು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಲ್ಲೋದು. ಈಗ ತಾನೇ ಹೇಳಿದ್ರು ಅಲ್ವಾ, ಸೊ ಯಾರಿಲ್ಲ ಅಂದ್ರೂ ನಾನು ಎಷ್ಟು ಜನದ ಹತ್ರ ಶೇರ್ ಮಾಡ್ಕೊಳಕ್ ಆಗದೆ ಇರೋ ವಿಷಯನ ನಾನು ಅನುಷಾ ಮ್ಯಾಮ್ ಹತ್ರ ಶೇರ್ ಮಾಡ್ಕೋತೀನಿ. ಇದೇ ರೀತಿ ಅಕಸ್ಮಾತ್ ನಾನು ಇಲ್ದೇ ಇದ್ದಾಗಲೂ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಇರ್ತಾರೆ. ವಿತೌಟ್ ಜಡ್ಜಿಂಗ್ ಯು, ಅವರು ನಿಮ್ಗೆ ಜಸ್ಟ್ ಲಿಸ್ನರ್ ಆಗಿರ್ತಾರೆ, ಹೆಗಲಾಗಿ ನಿಲ್ತಾರೆ. ಸೊ ಈ ಒಂದು ಕೆಲಸ ಅಕೌಂಟಬಿಲಿಟಿ ಪಾರ್ಟ್ನರ್ದು. ಓಕೆ, ಸೊ ನೀವು ಇನ್ನೊಬ್ರಿಗೆ ಸಪೋರ್ಟಿವ್ ಆಗ್ತೀರಾ, ಅವರು ನಿಮಗೆ ಸಪೋರ್ಟಿವ್ ಆಗ್ತಾರೆ. ಅದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಓಕೆ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, this is the investment. How many of you are ready? You want me to share the investment? Okay, are you ready? ಇದೀರಾ ಯಾರಾದ್ರೂ ನೆಕ್ಸ್ಟ್ ಕ್ಲಾಸ್ಗೆ ಜಾಯ್ನ್ ಆಗ್ತೀವಿ ಅಂತ ಹೇಳೋರು? ಆರ್ ಯು ರೆಡಿ? ಎಸ್, ವಿದೇಶ್ರೀ. ಓಕೆ, ಎಸ್, ದಿಸ್ ಇಸ್ ದ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್. ಓಕೆ, 3 months ಮೆಂಬರ್ಶಿಪ್ ಪ್ರೋಗ್ರಾಮ್ ಇರುತ್ತೆ. 15,000 ಇಸ್ ಆಕ್ಚುಯಲ್ ಪ್ರೈಸ್. ನಿಜವಾಗ್ಲೂ ನಾನು 3 monthsಗೆ 15,000 ತಗೊಂಡಿದ್ದೀನಿ. ಓಕೆ, ಸೊ ಅರ್ಲಿಯರ್ ನಾನು ಇದನ್ನೇ ಮಾಡ್ತಾ ಇದ್ದೆ, ಬಟ್ ಯಾಕಂದ್ರೆ ಎಲ್ಲರಿಗೂ ಎಷ್ಟು ಇನ್ವೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಗೊತ್ತಾಗಿ ನಾನೇನ್ ಮಾಡ್ದೆ, ಐ ಹ್ಯಾವ್ ರೆಡ್ಯೂಸ್ಡ್ ದ ಪ್ರೈಸ್. ಓಕೆ, ಯು ವಾಂಟ್ ಮೀ ಟು ರೆಡ್ಯೂಸ್ ದ ಪ್ರೈಸ್ ರೆಡ್ಯೂಸ್ ಮಾಡ್ಬೇಕಾ? ಇಲ್ಲ ಇದೆ ಇಲ್ಲ. ಓಕೆ, ಇರ್ಲಿ ಬಿಡಿ ಮ್ಯಾಮ್, ಪರವಾಗಿಲ್ಲ. ಓಕೆ, ರೆಡ್ಯೂಸ್ ಮಾಡ್ಬೇಕಾ? ಎಸ್ ಅಂದ್ರೆ ಮಾತ್ರ ರೆಡ್ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಇದೇ ಅಮೌಂಟ್ ನ ನೀವು ಪೇ ಮಾಡ್ಬೇಕು. ಓಕೆ, ಎಸ್. ಓಕೆ, 5 day ಫೌಂಡೇಶನ್ ಪ್ರೋಗ್ರಾಮ್ಗೆ ಫೀಸ್ 15,000 ಅಲ್ಲ, 10,000. ಇನ್ನ 2 weeks ಅಲ್ಲಿ ನಾನು ಇದೇ ಪ್ರೈಸ್ ನ ಲಾಕ್ ಮಾಡ್ತೀನಿ. ಬಟ್ ಇವಾಗ ದಸರಾ ಆಫರ್, ನಾನು ಆಕ್ಚುಲಿ ಈ ಪ್ರೈಸ್ ನ ಜಾಸ್ತಿ ದಿನ ಕಂಟಿನ್ಯೂ ಮಾಡೋದು ಬೇಡ ಅನ್ಕೊಂಡಿದ್ದೆ, ಬಟ್ ದಸರಾ ಇರೋದ್ರಿಂದ ಐ ಆಮ್ ಗಿವಿಂಗ್ ಯು ಅಟ್ ದ ಸೇಮ್ ಪ್ರೈಸ್. ಲಾಸ್ಟ್ ಬ್ಯಾಚ್ಗೆ ಚಾರ್ಜ್ ಮಾಡಿದಷ್ಟೇ ಮಾಡ್ತಾ ಇದೀವಿ, ಬಟ್ ಇನ್ನ 2 weeks ಅಲ್ಲಿ ಇದು ಪೂರ್ತಿ ಇನ್ಕ್ರೀಸ್ ಆಗುತ್ತೆ. ಎಸ್, ದ ಫೈನಲ್ ಇನ್ವೆಸ್ಟ್ಮೆಂಟ್ ಇಸ್ ಆಫರ್ ವ್ಯಾಲ್ಯೂ 6,000. ಮತ್ತೆ ಇದು ಇನ್ಕ್ಲೂಡಿಂಗ್ ಯೋಗ 6,000. ಅಕಸ್ಮಾತ್ ನಿಮ್ಗೆ ಯೋಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಅಂದವರು, ಇಲ್ಲ ನಂಗೆ ಯೋಗ ಮಾಡಕ್ಕೆ ಬೇಡ ಅಂತ ಹೇಳಿದ್ದಾರೆ ಡಾಕ್ಟರು ಅಂತ ಹೇಳೋರು, ನೀವು 5,000 ಪೇ ಮಾಡ್ಬೋದು ಫಾರ್ 3 months. ಯಾರು 3 months ಪ್ರೋಗ್ರಾಮ್, ಅದ್ರಲ್ಲೂ ಲೈವ್ ಕ್ಲಾಸಸ್, ಖಂಡಿತ ಯಾರು ಕೊಡಲ್ಲ. ಓಕೆ, ಐ ಬೆಟ್ ಯು, ಐ ಪ್ರಾಮಿಸ್ ಯು. ಓಕೆ, ಯಾಕಂದ್ರೆ ನಾನು ನೋಡಿದೀನಿ, ನಾನೇ ಪರ್ಸನಲಿ ಅಟೆಂಡ್ ಮಾಡಿ ನೋಡಿದೀನಿ. 2 days 3 days ಲೈವ್ ಹೀಲಿಂಗ್. ಓಕೆ, 1 2 hours 3 hours ವರ್ಕ್ಶಾಪ್ ಇರುತ್ತೆ, ಅಷ್ಟಕ್ಕೇನೆ ಚಾರ್ಜಸ್ ಜಾಸ್ತಿ ಇರುತ್ತೆ. 15,000 30,000 ತನಕನು 2 ದಿನ 3 ದಿನದ ಹೀಲಿಂಗ್ ಸೆಷನ್ಸ್ಗೆ ಚಾರ್ಜ್ ಮಾಡ್ತಾರೆ. ಓಕೆ, ಇಲ್ಲಿ ನಾನು ಹೀಲಿಂಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಹೀಲಿಂಗ್ಸ್ ತುಂಬಾನೇ ಕಾಸ್ಟ್ಲಿ ಇದೆ. ಅದ್ರಲ್ಲೂ ಈಗಿನ ಜನರೇಷನ್ಗೆ ಹೀಲಿಂಗ್ ತುಂಬಾ ಬೇಕಾಗಿದೆ. ಅಂಡ್ ದಿಸ್ ಇಸ್ ಅನ್ ಅಡ್ವಾಂಟೇಜ್ ಫಾರ್ ಹೀಲರ್ಸ್. ತುಂಬಾನೇ ಚಾರ್ಜ್ ಮಾಡ್ತಾ ಇದ್ದಾರೆ. ನಾನೇ ಪರ್ಸನಲ್ ಆಗಿ ನೋಡಿದೀನಿ, 1 ಲಕ್ಷ ತನಕನು ಒಂದು ಸೆಷನ್ಗೆ ಪೇ ಮಾಡಿ ಅಟೆಂಡ್ ಮಾಡೋರು ಇದ್ದಾರೆ. ಓಕೆ, ಸೊ ಆ ಥರದ್ದೆಲ್ಲ ಟ್ರೈನಿಂಗ್ಸ್ ನ ನಾನ್ ತಗೊಂಡು ನಿಮಗೆ ಆ ಒಂದು ಸೆಷನ್ಸ್ ನ ಧಾರೆ ಎರಿತಾ ಇದ್ದೀನಿ. ಓಕೆ, ಹೀಲಿಂಗ್ಸ್ ನ ಮಾಡ್ತಾ ಇದ್ದೀನಿ ನಾನು. ಪ್ರೆಗ್ನೆನ್ಸಿ ಸೆಷನ್ಸ್ ಅಲ್ಲೂ ಹೀಲಿಂಗ್ಸ್ ಮಾಡ್ತೀನಿ, ಮತ್ತೆ ಪೇರೆಂಟ್ ಇದ್ರಲ್ಲೂ ಪ್ಲಾನಿಂಗ್ ಅಲ್ಲೂ ಹೀಲಿಂಗ್ಸ್ ಮಾಡ್ತಾ ಇದ್ದೀನಿ. ನೀವು ಒಂದೊಂದು ಸೆಷನ್ಸ್ಗೆ ಇಷ್ಟು ಚಾರ್ಜ್ ಮಾಡ್ತಾರೆ. ಕಡಿಮೆ ಅಂದ್ರೆ 5,000 ಚಾರ್ಜ್ ಮಾಡ್ತಾ ಇದ್ದಾರೆ. ನಾನೇ ನನ್ನ ಫ್ರೆಂಡ್ಸೇ ಇದ್ದಾರೆ, ಎಷ್ಟೋ ಜನ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ 3 monthsಗೆ, ಅದ್ರಲ್ಲೂ ಲೈವ್ ಸೆಷನ್, ರೆಕಾರ್ಡೆಡ್ ಯಾರಾದ್ರೂ ಕೊಡ್ಬೋದೇನೋ ಗೊತ್ತಿಲ್ಲ, ಬಟ್ ಲೈವ್ ಸೆಷನ್ಸ್ 3 monthsಗೆ ಯಾರು ಈ ಪ್ರೈಸ್ಗೆ ಕೊಡೋದಿಲ್ಲ. ಓಕೆ, ಯಾಕೆ ಇದು ಈ ರೀತಿ ಇದೆ ಪ್ರೈಸ್ ಅಂತಂದ್ರೆ, ಎಲ್ಲರೂ ಅಟೆಂಡ್ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ. ಓಕೆ, ಬಟ್ ನನ್ಗೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಆಕ್ಚುಲಿ ಝೂಮ್ ಕಾಸ್ಟೇ ನೀವು ನೋಡಿ, ಬೇಕಾದ್ರೆ ಝೂಮ್ ಪ್ರೋದು ಕಾಸ್ಟ್ ಎಷ್ಟಿದೆ ಅಂತ ನೋಡಿ ನಿಮ್ಗೆ.
ನಿಮಗೆ ಅರ್ಥ ಆಗುತ್ತೆ ಎಷ್ಟು ತಿಂಗಳಿಗೆ ಎಷ್ಟು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಟೂಲ್ಸ್ ಕಾಸ್ಟೇ ಜಾಸ್ತಿ ಬರುತ್ತೆ. ಓಕೆ, ದಟ್ ಈಸ್ ವೈ ದಿಸ್ ಇಸ್ ದ ಫೈನಲ್ ಪ್ರೈಸ್ 5,000 ಫಾರ್ 3 months ಓನ್ಲಿ ಫಾರ್ ಫಸ್ಟ್ 2 ರೆಜಿಸ್ಟ್ರೇಷನ್ಸ್ ಯಾರು ಮಾಡ್ತೀರೋ ಅವ್ರಿಗೆ ನಾನು ನನ್ನ 20 minutes ಕನ್ಸಲ್ಟೇಷನ್ ಕಾಲ್ ಫ್ರೀ ಇರುತ್ತೆ. ಓಕೆ, ಇದ್ರಲ್ಲೇ ಎಷ್ಟೋ ಜನ ಹೀಲ್ ಆಗ್ಬಿಡ್ತಾರೆ, ಮೇಡಮ್ ಮಾತಾಡಿ ನನ್ಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಬಿಡಿ. ಓಕೆ, ಸೊ ಫಸ್ಟ್ ರೆಜಿಸ್ಟ್ರೇಷನ್ಸ್ಗೆ ಅದು ಬೋನಸ್ ಇದೆ. ಬಿ ವೆರಿ ಕ್ವಿಕ್. ಅಂಡ್ ದೆನ್ ಇದು ನನ್ನ ಎಲ್ಲಾ ಪ್ರಾಡಕ್ಟ್ಸ್ ಅಂದ್ರೆ ಫೌಂಡೇಶನ್ ಪ್ರೋಗ್ರಾಮ್ 5 days ನೀವೆಲ್ಲ ಅಟೆಂಡ್ ಮಾಡಿದೀರಾ, ಇಲ್ಲಿ ಇದ್ದೀರಾ ಆಲ್ರೆಡಿ ಅಲ್ವಾ, 1,500 ಪೇ ಮಾಡಿದೀರಾ. ದೆನ್ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಗರ್ಭ ಸಂಸ್ಕಾರ ಮೆಂಬರ್ಶಿಪ್ ಪ್ರೋಗ್ರಾಮ್ 3 months ಅದು 5,000 ವಿತೌಟ್ ಯೋಗ. ದೆನ್ ಪ್ಲಾನಿಂಗ್ ಮೆಂಬರ್ಶಿಪ್ 3 months 5,000 ವಿತೌಟ್ ಯೋಗ. ವಿತ್ ಯೋಗ ಆದ್ರೆ 1,000 ಎಕ್ಸ್ಟ್ರಾ ಅಷ್ಟೇ. ಅಂದ್ರೆ ವೀಕ್ಲಿ 1 session ಯೋಗ ಇರುತ್ತೆ, 3 sessions ನಂದಿರುತ್ತೆ. ಅಫ್ಕೋರ್ಸ್ ನಿಮ್ಗೆ ಅವಾಗ ಬೋನಸ್ ಆಗಿ ನಾನು ಈ ತರ ಎಕ್ಸ್ಟ್ರಾ ಸೆಷನ್ಸ್ ಕೂಡ ಕೊಡ್ತಾ ಇರ್ತೀನಿ. ಐ ಆಲ್ವೇಸ್ ಬಿಲೀವ್ ಇನ್ ಓವರ್ ಡೆಲಿವರಿ. ಓಕೆ, ನಾನು ಪ್ರಾಮಿಸ್ ಮಾಡಿದಕ್ಕಿಂತ ಜಾಸ್ತಿ ಕೊಡಕ್ ನಂಗೆ ಇನ್ನ ಖುಷಿ ಆಗುತ್ತೆ. ಓಕೆ, ನಾಟ್ ಓನ್ಲಿ ದಿಸ್ ಯುಲ್ ಗೆಟ್ ಮೋರ್ ಅಂಡ್ ಮೋರ್ ಸರ್ಪ್ರೈಸಸ್. ಇವಾಗಿಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರೋಗ್ರಾಮ್ ರೆಡಿ ಆಗ್ತಾ ಇದೆ ಅಂಡ್ ವಿಲ್ ಕಮ್ ಅಪ್ ವಿತ್ ಸೋ ಮೆನಿ ಗುಡ್ ಬೋನಸಸ್ ಇನ್ ದ ಫ್ಯೂಚರ್ ಆಲ್ಸೋ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನೇನ್ ಬೋನಸ್ ಬೇರೆ ನೆಕ್ಸ್ಟ್ ಬ್ಯಾಚ್ಗೂ ಬರೋ ಬೋನಸ್ ಎಲ್ಲಾನು ನಿಮ್ಗೆ ಕೆಲವೊಂದು ಆಡ್ ಆಗ್ತಾ ಹೋಗುತ್ತೆ. ಓಕೆ, ಎಸ್, ಓಮ್ ಹೀಲಿಂಗ್ ಪರ್ಸನಲ್ ಸೆಷನ್ಸ್ 4 sessionsಗೆ 5,000. ಓಕೆ, ದಿಸ್ ಇಸ್ ಲೈಕ್ ಪರ್ಸನಲ್ ಸೆಷನ್ ಎಲ್ಲರ ಮುಂದೆ ನಂಗೆ ಡಿಸ್ಕಸ್ ಮಾಡಕ್ ಆಗಲ್ಲ, ನಂಗೆ ಸಪ್ರೇಟ್ ಆಗಿ ಬೇರೆ ಕಾನ್ಸೆಪ್ಟಿಗೆನೆ ಹೀಲಿಂಗ್ ಬೇಕು ಅನ್ನೋದಾದ್ರೆ ನೀವು ಇದನ್ನ ತಗೊಳ್ಬಹುದು ಆಯ್ತಾ. ದೆನ್ ಫೋನ್ ಪೇ, ಗೂಗಲ್ ಪೇ, UPI ಇದೇ ನಂಬರ್ಗೆ ಮಾಡಿ. ನೀವು 1,500 ಪೇ ಮಾಡಿದ್ರಲ್ಲ ಸೇಮ್ ನಂಬರ್, ಮತ್ತೆ ನಂಗೆ ಆಮೇಲೆ ಸ್ಕ್ರೀನ್ ಶಾಟ್ ನ ಕಳಿಸಿ. ಓಕೆನಾ? ಎಸ್, ಓಕೆ, ಇದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಓಕೆ, ಎಸ್. ಯಾರಾದ್ರೂ ಏನಾದ್ರೂ ಡೌಟ್ ಕೇಳೋದಿತ್ತಾ, ಏನಾದ್ರೂ ಹೇಳೋದಿತ್ತಾ? ಓಕೆ, ದೀಸ್ ಆರ್ ಆಲ್ ಲೈಕ್ ನನ್ನ ಕ್ಲೈಂಟ್ಸ್ ಕೊಟ್ಟಿರುವಂತಹ ರಿವ್ಯೂಸ್. ಇವಾಗ್ಲೇನೆ ಎಷ್ಟೋ ಜನ ಮಾತಾಡಿದ್ರು, ಅದಕ್ಕಿಂತ ದೊಡ್ಡ ಟೆಸ್ಟಿಮೋನಿಯಲ್ಸ್ ಇಲ್ಲ. ಅಂದ್ರೆ ಲೈವ್ ಆಗಿ ಅವರು ವಿತೌಟ್ ಎನಿ ಇನ್ಫ್ಲೂಯೆನ್ಸ್ ಅವ್ರು ನಿಮ್ಗೆ ಎಲ್ಲ ಶೇರ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಥಿಂಗ್. ಟುಡೇ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ 5,000 ಓನ್ಲಿ ಫಾರ್ 2 registrations. ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಓಕೆ, ದಟ್ ಈಸ್ ದ ಬೋನಸ್, ಡೋಂಟ್ ಮಿಸ್. ಓಕೆ, ಎಸ್. ಓಕೆ, 1 registration has done. ಓಕೆ, ಇನ್ನ 1 registration ಇದೆ. ಯಾರು ಅಪರ್ಚುನಿಟಿ ಯೂಸ್ ಮಾಡ್ಕೊಂತೀರಾ ಅವ್ರಿಗೆ. ಓಕೆ, ಎಸ್. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಎಸ್ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೂಡ ಇದೆ. ಫಸ್ಟ್ ನೀವು 2,000 ಪೇ ಮಾಡಿ, ಇನ್ನ ರಿಮೈನಿಂಗ್ ಅಮೌಂಟ್ ನೀವು ಆಮೇಲೆ ಪೇ ಮಾಡಬಹುದು. ಅಂದ್ರೆ ವಿತಿನ್ 15 days, 15 ದಿನದ ಒಳಗಡೆ ನೀವು ರಿಮೈನಿಂಗ್ ಅಮೌಂಟ್ ನ ಪೇ ಮಾಡಬಹುದು. ಓಕೆ, ಸೊ ಇವಾಗ ನೀವು ಯು ಕ್ಯಾನ್ ಲಾಕ್ ದ ಬೋನಸ್. ಓಕೆ, 5,000 ಅದರಲ್ಲಿ 2,000 ನ ಫಸ್ಟ್ ಪೇಮೆಂಟ್ ಮಾಡಿ, ದೆನ್ ರಿಮೈನಿಂಗ್ 3,000 ನ ವಿತಿನ್ 15 days ನೀವು ಪೇಮೆಂಟ್ ಮಾಡಬಹುದು. ಓಕೆ, ದಟ್ ಇಸ್ ದ ಇನ್ಸ್ಟಾಲ್ಮೆಂಟ್ ಆಪ್ಷನ್ ವಿ ಹ್ಯಾವ್. ಬೋನಸ್ ಬಂದ್ಬಿಟ್ಟು ಅಫ್ಕೋರ್ಸ್ ನಾ ಹೇಳ್ದೆ, ಫಸ್ಟ್ 2 ರೆಜಿಸ್ಟ್ರೇಷನ್ಗೆ ಫೋನ್ ಕಾಲ್, ದೆನ್ ಫಿಸಿಕಲ್ ಕಾಪಿ ಆಫ್ ಮೈ ಬುಕ್ ನಿಮ್ಗೆ. ಅಂದ್ರೆ ಕಂಪ್ಲೀಟ್ಲಿ 5,000 ಕಂಪ್ಲೀಟ್ ಆಗಿ ಒಂದೇ ಸರಿ ಪೇಮೆಂಟ್ ಮಾಡಿದವ್ರಿಗೆ ನನ್ನ ಬುಕ್ ಬೋನಸ್ ಆಗಿ ಬರುತ್ತೆ. ಓಕೆ, ಅಂಡ್ ನೀವು ಪಾರ್ಟ್ ಪೇಮೆಂಟ್ ಆಪ್ಷನ್ ತಗೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಬೋನಸ್ ಆಗಿ ಬುಕ್ಸ್ ಇರೋದಿಲ್ಲ. ಓಕೆ, ದೆನ್ ಫ್ರೀ PDF ಆಫ್ ಮ್ಯಾಜಿಕ್ ಬುಕ್, ಇದನ್ನು ಕೂಡ ನಾನು ಒಂದು PDF ನ ನಿಮ್ಗೆ ಕಳಿಸ್ತೀನಿ. ಈ ಮ್ಯಾಜಿಕ್ ಬುಕ್ ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆ, ವಿಲ್ ಡೂ ಇಟ್ ಇನ್ ದ ಸೆಷನ್ ಇಟ್ ಸೆಲ್ಫ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ದೀಸ್ ಆರ್ ಲೈಕ್ ನನ್ನ ಕ್ಲೈಂಟ್ಸ್ ಹೇಳಿರುವಂತ ಕೆಲವೊಂದು ಟೆಸ್ಟಿಮೋನಿಯಲ್ಸ್. ನನ್ಗೆ ಅಂದ್ರೆ ಫಸ್ಟ್ ಡೇ ನೀವು ಇನ್ವೈಟ್ ಅ ಸೋಲ್ ಅಂತ ಒಂದ್ ಲೆಟರ್ ಬರೀರಿ ಅಂತ ಹೇಳಿದ್ರಲ್ವಾ, ಅವತ್ತಿನ ಡೇ ದಿನ ನಾನ್ ಲೆಟರ್ ಬರೆದೆ. ಬರಿತಾ ಇರ್ಬೇಕಾದ್ರೆ ನನ್ಗೆ ಯೂಶಲಿ ಪೀರಿಯಡ್ಸ್ ಆದಾಗ ಕ್ರಾಂಪ್ಸ್ ಬರುತ್ತಲ್ವಾ, ಆ ತರ ಒಂಥರ ಫೀಲ್ ಆಯ್ತು ಹೊಟ್ಟೆಲಿ. ನಂಗೆ ಇನ್ನ 2 weeks ಇದೆ ಪೀರಿಯಡ್ ಡೇಟ್. ಬಟ್ ಆ ಲೆಟರ್ ಬರೀಬೇಕಾದ್ರೆ ಇಮಿಡಿಯೇಟ್ಲಿ ಹಂಗೆ ಫೀಲ್ ಆಗ್ತಿತ್ತು ಯೂಟ್ರಸ್ ಅಲ್ಲಿ. ಯಾವ ತರ ನೀವ್ ಹೇಳಿದ್ರಲ್ವಾ, ಯಾವ ತರ ಪಾಪು ಬೇಕು, ನೀವ್ ಹೆಂಗಿರ್ಬೇಕು, ಹೆಲ್ದಿ ಆಗಿರ್ಬೇಕು,
ಖುಷಿ ಇರ್ಬೇಕು ಆತರ ಎಲ್ಲ ಬರೀರಿ, ನಿಮ್ಗೆ ಯಾವ ಯಾವ ತರ ಬೇಕು ಆತರ ಬರೀರಿ ಅಂತ. ಸೊ ಸೇಮ್ ಕ್ರಾಮ್ಸ್ ಅದು ಹೆಂಗೆ ನಮ್ಗೆ ಫೀಲ್ ಆಗುತ್ತೋ ಲೈಟ್ ಅದು ಕ್ರಾಮ್ಸ್ ಅಂದ್ರೆ ನೋವು ತರ ಅಲ್ಲ, 5 to 10% ಅಷ್ಟು ಆ ತರ ಫೀಲ್ ಆಯ್ತು. ಅಂಡ್ ಡೇ ಡಿಟಾಕ್ಸ್ ಅದನ್ನು ಚೆನ್ನಾಗಿತ್ತು ಮ್ಯಾಮ್. ಅಂಡ್ ನನಗೆ ತುಂಬಾ ಖುಷಿ ಆಗಿದ್ದು ಅಂದ್ರೆ ಸೀಕ್ರೆಟ್ ಶಿಫ್ಟ್ ಅದು ನನ್ನ ಹಸ್ಬೆಂಡ್ ಕೂಡ ಹೇಳ್ತಿದ್ದಾರೆ ಇವಾಗ. ಗುಡ್ ಅವರೇ ಇವತ್ತು ಯಾವ ಚಿಟ್ ತೆಗಿಯೋಣ ಅಂತ ಕೇಳ್ತಿದ್ದಾರೆ. ಸೂಪರ್ ಇಬ್ರು ಮಾಡಿದಾಗ ಅದೇ ಡಬಲ್ ಎಫೆಕ್ಟ್, ಡಬಲ್ ಅಲ್ಲ 11 times ಎಫೆಕ್ಟ್. ಓಕೆ, ಯಾವಾಗ ಪತಿ ಪತ್ನಿ ಇಬ್ರದು ಒಂದೇ ಇಂಟೆನ್ಷನ್ ಆಗಿರುತ್ತೆ, ಒಂದೇ ಪಾತಲ್ಲಿ ನಡೀತಾರೋ ಅವಾಗ ನೀವ್ ಹೇಳ್ತೀರಾ? ನನ್ಗೆ ಆ ಲೆಟರ್ ರೈಟಿಂಗ್ ಎಲ್ಲ ಆದ್ರೂ, ಮತ್ತೆ ಆಮೇಲೆ ಇನ್ನೊಂದಂದ್ರೆ ನೀವು ಧ್ಯಾನ ಮಾಡಿಸಿದ್ರಲ್ಲ ಮ್ಯಾಮ್, ಬಿಸಿನೀರಲ್ಲಿ ಕಾಲಿಟ್ಬಿಟ್ಟು ಅಂತ ಆತರ, ಅವಾಗ ನನ್ಗೆ ಪ್ರತಿಯೊಂದನು ಆತರ ಕೆಳಗಡೆಯಿಂದ ಬ್ಲ್ಯಾಕ್ ಪಾದದಿಂದ ಹೋಗುತ್ತೆ ಆತರ ಹೇಳಿದ್ರಲ್ಲ, ಆತರ ಆಯ್ತು ನನ್ಗೆ ಫೀಲ್ ಕೆಳಗಡೆ ಹೋಗ್ತಾ ಇದೆ ಅನ್ನೋ ಅಂತ. ಆಮೇಲೆ ಒಂದು ಡ್ರೀಮ್ ಲ್ಯಾಂಡ್ ಕರ್ಕೊಂಡ್ ಹೋಗಿದ್ರಲ್ಲ, ಕೈ ಹಿಡ್ಕೊಂಡ್ಬಿಟ್ಟು ಪಾಪು ನಿಡ್ಕೊಳ್ಳೋ ತರ, ನಿಜವಾಗ್ಲೂ ನಾನು ಅದು ಫೀಲ್ ಮಾಡಿದೆ. ನಿಜವಾಗ್ಲೂ ನನ್ನ ಹತ್ರ ಪಾಪು ಇದೆಯೇನೋ, ನಮ್ಮ ಮನೆಯಲ್ಲಿ ತೊಟ್ಲಿದೆಯೇನೋ, ತೊಟ್ಲಲ್ಲಿ ಮಗು ಮಲಗಿದೆಯೇನೋ, ಆತರ ಫುಲ್ ನರ್ವಸ್ ಆಗ್ಬಿಟ್ಟು ನನ್ಗೆ ಅಳ್ತಾ ಇದ್ದೆ ಮ್ಯಾಮ್ ನಾನು ಆ ಟೈಮಲ್ಲಿ ಫುಲ್. ಆ ಪಾಪು ಇದು ನಿಜವಾಗ್ಲೂ ಅದು ಫೀಲ್ ಮಾಡಿದೆ. ಇವಾಗ್ಲೂ ಸಡನ್ ಆಗಿ ಮನೆ ಬಾಗಿಲು ತೆಗೆದ ತಕ್ಷಣ ಹೋದ್ರೆ ಅಲ್ಲಿ ತೊಟ್ಲಿದೆಯೇನೋ ಅನ್ನೋ ತರ ಫೀಲ್ ಆಗುತ್ತೆ ನಮ್ಗೆ. ಅವ್ಯ ಅವರೇ ಓಕೆ ಹೇಳಿ. ನಮಸ್ತೆ ಎಲ್ರಿಗೂ. ನಮಸ್ತೆ. ಅದೇ ನಂಗೆ ಸ್ವಲ್ಪ ಗೊತ್ತಿತ್ತು, ನಿಮ್ Okay. ಗೈಡಿಂದ ತುಂಬಾ ಗೊತ್ತಾಗ್ತಿದೆ. ನಂಗೆ ಬೇಕು ಅಂತ ಕಾಯ್ತಾ ಇದ್ದೆ 1.5 ವರ್ಷದಿಂದ, ಯಾವಾಗ ಮಾಡೋಣ ಅದೇ ಇದು ಥಾಟ್ಸ್, ನೆಗೆಟಿವ್ ಥಾಟ್ಸ್ ಬರ್ಲಿಂಗ್ ಹೇಳಿದ್ವಿ ನೀವು, ಅದನ್ನ ಮಾಡ್ದೆ. ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಮತ್ತೆ ಸುಸ್ತು ಇತ್ತು, ನಾಸಿಯಾ Okay. ಅದೆಲ್ಲ ತುಂಬಾ ಇತ್ತು. ಅಂತ ಅದು ಬರ್ನ್ ಮಾಡಾದ್ಮೇಲೆ ಸುಸ್ತು ಕಡಿಮೆ ಆಗಿದೆ, ಮತ್ತೆ ವಾಮಿಟ್ ಬರ್ತಾನೆ ಇಲ್ಲ. ಗ್ರೇಟ್. ಅದೊಂದು ಹಾ ಅದು ತುಂಬಾ ಎಫೆಕ್ಟ್ ಇತ್ತು. ಓಕೆ. ಆಮೇಲೆ ಅದೇ ಧ್ಯಾನ ಮಾಡ್ತಾ ಇದ್ದೆ, ಹಾ ಖುಷಿ ಆಗ್ತಿದೆ ತುಂಬಾ. ಗುಡ್ ಓಕೆ, ವೆರಿ ಗುಡ್. ಏನಂದ್ರಿ? ವಾಯ್ಸ್ ಬ್ರೇಕ್ ಆಗ್ತದೆ. ಅವರೇ ಹೇಳಿ. ಹಾ ನಮಸ್ತೆ. ಈ ಕ್ಲಾಸ್ ಅಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಮೆಡಿಟೇಷನ್ ಮಾಡೋದಕ್ಕೆ ಇನ್ನು ಸ್ವಲ್ಪ ಹೊತ್ತು ಮಾಡೋಣ ಅನ್ನೋದು ಬರುತ್ತೆ. ಮತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಅವಾಗ ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಆಮೇಲೆ ಸ್ವಲ್ಪ ವೈಬ್ರೇಷನ್ ಅಂದ್ರೆ ಒಂದು ಫೀಲ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ನಾವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇದ್ದಾಗ ಅದಾಗೆ ಟೈಮು ಸ್ವಲ್ಪ ನನ್ಗೆ ಇನ್ಕ್ರೀಸ್ ಮಾಡ್ಕೊಂಡಿದೀನಿ ಮ್ಯಾಮ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದೀವಿ ನಾವು ಕೂಡ. ನನ್ಗೆ ಅಯ್ಯೋ ಆಗಲ್ವಾ ಅಂದ್ರೆ ಲಾಸ್ಟ್ ಟೈಮ್ ಅಬೋರ್ಷನ್ ಆಗಿತ್ತು ನನ್ಗೆ, ಅದೇ ಫೀಲಿಂಗ್ಸ್ ಇದೆ. ಬಟ್ ಈ ಸೆಷನ್ ಅದಾಗಿಂದ ನನ್ಗೂ ಆಗುತ್ತೆ, ಹೆಲ್ದಿ ಬೇಬಿನೇ ಆಗುತ್ತೆ ನನ್ಗೆ ಅನ್ನೋ ಕಾನ್ಫಿಡೆನ್ಸ್. ನನ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹೆಲ್ದಿ ಬೇಬಿನೇ ಆಗುತ್ತೆ. ಮತ್ತೆ ಹೆಲ್ದಿ ಬೇಬಿಗೆ ನಾನು ಏನೇನ್ ಮಾಡ್ಬೇಕು ಅನ್ನೋದು ಇವಾಗ ನನ್ಗೆ ಸ್ವಲ್ಪ ಐಡಿಯಾ ಸಿಕ್ತು ಮ್ಯಾಮ್. ಬಟ್ ಅವಾಗ ನನ್ಗೆ ಅಟ್ಲೀಸ್ಟ್ 1% ಕೂಡ ನನ್ಗೆ ಐಡಿಯಾನೇ ಇರ್ಲಿಲ್ಲ, ಇದ್ರ ಬಗ್ಗೆ ಎಲ್ಲ ನನ್ಗೆ ನಾಲೆಜ್ ಇರ್ಲಿಲ್ಲ ಮ್ಯಾಮ್. ಬಟ್ ಈ ಸೆಷನ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯ್ತು, ಇಲ್ಲಿ ನಮ್ ಸರೌಂಡಿಂಗ್ ಅಲ್ಲಿ ಪ್ರೆಗ್ನೆನ್ಸಿ ಇರೋರು ಇರ್ತಾರೆ, ಮತ್ತೆ ಎರಡೆರಡು ಮಕ್ಳು ಇರ್ತಾರೆ. ಬಟ್ ಅವ್ರು ಏನು ಹೇಳೋದಿಲ್ಲ, ಏನಾಗುತ್ತೆ ಏನು ಹೇಳೋದಿಲ್ಲ. ಬಟ್ ಈ ಸೆಷನ್ ಇಂದ ನನ್ಗೆ ತುಂಬಾ ಗೊತ್ತಾಗಿದೆ ಮ್ಯಾಮ್. ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರೆ, ನೀವು ಅವತ್ತು ನೆಗೆಟಿವ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಒಂದು ಕ್ಲೆನ್ಸಿಂಗ್ ಮಾಡಿದ್ರಲ್ಲ, ಅವತ್ತು ಕೂಡ ನಾನು ಎಷ್ಟೊಂದ್ ನೆಗೆಟಿವ್ ಥಾಟ್ಸ್ ನನ್ಗೆ ಯಾರಾದ್ರೂ ಹೇಳಿರೋದು ಅದನ್ನೆಲ್ಲ ನೆನ್ಪಿಸ್ಕೊಂತಿದ್ದೆ. ಅದು ಆಲ್ಮೋಸ್ಟ್ ನನ್ಗೆ ರಿಮೂವ್ ಆಗ್ತಾ ಇದೆ. ಮತ್ತೆ ಯಾವ್ದಾದ್ರೂ ಕೆಲವೊಂದು ನೆಗೆಟಿವ್ ಹೇಳೋದಕ್ ಬಂದ್ರು ಅವ್ರನ್ನ ಅಷ್ಟು ಅವಾಯ್ಡ್ ಮಾಡ್ತೀನಿ ಫಸ್ಟ್ ಈಗ. ಓಕೆ, ಇದೆಲ್ಲ ಅಂದ್ರೆ ತುಂಬಾ ಜನ ಹೇಳಿದ್ದಾರೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ಅಪ್ ಟು ಯು. ಇವಾಗ ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ಓಕೆ, ವೆದರ್ ಯು ವಾಂಟ್ ಟು ಕಂಟಿನ್ಯೂ ದ ಜರ್ನಿ ಅಥವಾ ಇಷ್ಟೇ ಸಾಕು ಅನ್ಸುತ್ತಾ. ಆಕ್ಚುಲಿ ಅನ್ಸುತ್ತೆ ಇವಾಗ ಓಕೆ ಇಷ್ಟು ಹೀಲಿಂಗ್ ಆಗಿದೆ ಸಾಕು ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ನಿಮ್ಗೆ ಮತ್ತೆ ಏನಾದ್ರೂ ಕ್ವೆಶನ್ಸ್ ಬಂದಾಗ ದೇರ್ ವೋಂಟ್ ಬಿ ಎನಿ ಒನ್ ಟು ಶೇರ್ ಅಲ್ವಾ.
ಸೊ ಇಟ್ ಈಸ್ ಯೋರ್ ಡಿಸಿಷನ್. ಇವಾಗ ಯು ಹ್ಯಾವ್ ಟು ಟೇಕ್ ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್. ನಿಮಗೋಸ್ಕರ ನೀವು ಒಂದು ಸ್ಟೆಪ್ ಮುಂದೆ ಹೋಗಿ 3 months ಜರ್ನಿ ನನ್ನ ಜೊತೆ ನೀವು ಕಳೀತಾ ಇದ್ದಾಗ ಯು ವಿಲ್ ಫೈಂಡ್ ದ ಡಿಫ್ರೆನ್ಸ್. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಲೈವ್ ಎಕ್ಸಾಂಪಲ್ಸ್ ಎಷ್ಟೋ ಜನ ಇಲ್ಲೇ ಹೇಳಿದ್ರು ಎಷ್ಟು ಎಫೆಕ್ಟಿವ್ ಆಗಿತ್ತು, ಕಮ್ಯುನಿಟಿಯಲ್ಲಿ ಎಷ್ಟು ನಮ್ಗೆ ಬೆನಿಫಿಟ್ಸ್ ಇತ್ತು ಎಲ್ಲಾನು. ಸೊ ವೀಕ್ಲಿ 3 days ಸೆಷನ್ಸ್ ಇರುತ್ತೆ, ಮಂಡೇ, ವೆನ್ಸ್ಡೇ ಅಂಡ್ ಫ್ರೈಡೆ. ಆಯ್ತಾ? ಪ್ರೆಗ್ನೆನ್ಸಿ ಇರೋರ್ಗೆ 12 to 1 ಇರುತ್ತೆ, ಪ್ಲಾನಿಂಗ್ ಮಾಡ್ತಾ ಇರೋರ್ಗೆ 11 to 12 ಇರುತ್ತೆ. ಓಕೆ, ಸೊ ನೀವು ಎಲ್ಲರೂ ಯಾರು ರಿಜಿಸ್ಟರ್ ಆಗಿದ್ದೀರಾ, ವೆಲ್ಕಮ್ ಟು ದ ಸೆಷನ್ಸ್. ಓಕೆ, ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ ಅಂಡ್ ಯು ಕ್ಯಾನ್ ಟೇಕ್ ಯೋರ್ ಟೈಮ್. ಅಕಸ್ಮಾತ್ ನಿಮ್ಗೆ ಟೈಮ್ ಎಕ್ಸ್ಟೆನ್ಷನ್ ಬೇಕು ಅಂತಂದ್ರೂ ಕೇಳಿ. ನಾಳೆ ತನಕನೂ ನಿಮ್ಗೆ ಟೈಮ್ ಇದ್ದೇ ಇದೆ. ಸೊ ಯು ಕ್ಯಾನ್ ಟೇಕ್ ಯೋರ್ ಟೈಮ್, ಟೇಕ್ ಅ ಗುಡ್ ಡೆಸಿಷನ್. Okay, I'll be waiting for you. Thank you. Bye bye.